ಮುಂಜಾನೆಯಲ್ಲಿ ಬಾನಾಡಿಗಳ ಚಲನೆ. ಇಂತಹ ರಮಣೀಯವಾದ ಭೌಗೋಳಿಕ ಸೌಂದರ್ಯ, ಸಾಂಸ್ಕೃತಿಕ ಪರಂಪರೆ, ಧಾರ್ಮಿಕ ಸಹಿಷ್ಣುತೆ ಮತ್ತು ಕನ್ನಡಿಗರ ಆತ್ಮಗೌರವವನ್ನು ಸಾರುವ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ನಾಡಗೀತೆಯೊಂದಿಗೆ ನಮ್ಮ ಗ್ರಾಮ ಸಭೆಯನ್ನು ಪ್ರಾರಂಭಿಸಲಿದ್ದಾರೆ ನಮ್ಮ ಪುಟಾಣಿಗಳು. ಶಿಕ್ಷಕರಾದ ಶ್ರೀಮತಿ ಪ್ರೇಮಲತಾ ಅವರು. ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಶಾಲೆ ಎಂದರೆ ಕೇವಲ ಕಲಿಕೆಯ ಸ್ಥಳವಷ್ಟೇ ಅಲ್ಲ, ಅದು ಸಮಾಜದ ಭವಿಷ್ಯವನ್ನು ರೂಪಿಸುವ ಪವಿತ್ರ ಮಂದಿರವಾಗಿದೆ. ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮವು ಮಕ್ಕಳ ಉತ್ತಮ ಭವಿಷ್ಯ ಮತ್ತು ಗ್ರಾಮದ ಅಭಿವೃದ್ಧಿಯೊಂದಿಗೆ ಸಂಬಂಧಿಸಿದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಮೂಲಕ ಶಾಲೆಗೆ ಸಂಬಂಧಿಸಿದ ಯೋಜನೆಗಳು, ಸೌಲಭ್ಯಗಳು ಮತ್ತು ಸಂಪನ್ಮೂಲಗಳ ಬಳಕೆ ಪಾರದರ್ಶಕವಾಗಿರುವುದನ್ನು ನಾವು ಪರಿಶೀಲಿಸಬಹುದು. ಇದರಿಂದ ಪೋಷಕರು, ಶಿಕ್ಷಕರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ಶಾಲೆಯ ಅಭಿವೃದ್ಧಿಗೆ ಸಲಹೆಗಳನ್ನು ನೀಡುವ ಅವಕಾಶ ದೊರೆಯುತ್ತದೆ. ಈ ಮಹತ್ತರವಾದಂತಹ ಸಭೆಗೆ ಆಗಮಿಸಿದಂತಹ ಇಂದಿನ ಈ ಗ್ರಾಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಹಾಗೆ ಹಿರಿಯ ನಾಗರಿಕರು ಆಗಿರುವಂತಹ ಶ್ರೀಮತಿ ವನಜಾ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ರೇಷ್ಮಾ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ನಮ್ಮ ಜೊತೆಗೆ ಶ್ರೀ ನಾಗೇಶ ಶೇವಿ ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಹೊಸನಗರ ತಾಲೂಕು ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರಿಗೂ ಕೂಡ ಸ್ವಾಗತ. ಇಂದಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀಯುತ ದೇವೇಂದ್ರ ಪ್ರಸಾದ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ. ನಮ್ಮ ಕೈಗಾರಿಕೆ ಕ್ಲಸ್ಟರ್ನ ವಿದ್ಯಾರ್ಥಿಗಳಾಗಿರುವಂತಹ ಶ್ರೀಮತಿ ರೇಖಾ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸದಸ್ಯರಾಗಿರುವಂತಹ ಶ್ರೀಯುತ ಇಸ್ಮಾಯಿಲ್ ಸರ್ ಹಾಗೆ ಇನ್ನೊಬ್ಬರು ಸದಸ್ಯರಾಗಿರುವಂತಹ ಶ್ರೀಮತಿ ಪದ್ಮಾ ಇವರಿಗೂ ಕೂಡ ಶಾಲೆಯ ಶಿಕ್ಷಕಿಯರಾದ ಶ್ರೀಮತಿ ಶ್ರುತಿ, ದೀಪಿಕಾ ಹಾಗೆ ಅಂಗನವಾಡಿ ಶಾಲೆಯ ಟೀಚರ್ ಶ್ರೀಮತಿ ಕವಿತಾ ಇವರಿಗೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತಿನ ಈ ಗ್ರಾಮ ಸಭೆಯ ಪ್ರಾಸ್ತಾವಿಕ ನುಡಿಗಳನ್ನು ಆಡಲು
2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಈ ದಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಇಲ್ಲಿನ ಹಿರಿಯರಾಗಿರ್ತಕ್ಕಂಥ ವನಜಾ ಮೇಡಮ್ ಅವರ, STMCಯ ಅಧ್ಯಕ್ಷರೇ, ಉಪಾಧ್ಯಕ್ಷ, STMC ಎಲ್ಲ ಸದಸ್ಯರೆಲ್ಲ, ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು, ಮುಖ್ಯ ಶಿಕ್ಷಕರೇ ಹಾಗೂ ಶಿಕ್ಷಕರು ಇದ್ದಾರೆ, ಪೋಷಕರೇ ಹಾಗೂ ಮಕ್ಕಳೇ. ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ನಾವು ಈಗಾಗಲೇ ಶಾಲೆಗಳಲ್ಲಿ ಕಳೆದ ಒಂದು 4-5 ವರ್ಷಗಳಿಂದ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಶಾಲೆಗಳಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಆದರೆ ಈ ಒಂದು ಶಾಲೆಯಲ್ಲಿ ಉತ್ತಮ ಬಾರಿಗೆ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಈಗಾಗಲೇ ಬಿಸಿಯೂಟ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಶಾಲೆಗಳನ್ನ ಆಯ್ಕೆ ಮಾಡಿಬಿಟ್ಟು ಸಾಮಾಜಿಕ ಪರಿಶೋಧನೆ ನಡೆಸಿ ವರದಿಯನ್ನು ಸಲ್ಲಿಸ್ತಿದ್ವಿ. ಆದರೆ ಕಳೆದ ಸಾಲಿನಿಂದ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಏನಿದೆ ಇದನ್ನು ಕೂಡ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕು ಅಂತ ಸರ್ಕಾರದ ಆದೇಶ ಆಗಿತ್ತು. ಹಾಗಾಗಿ ಕಳೆದ ಸಾಲಿನಲ್ಲಿ ಒಂದು ತಾಲೂಕಿನಲ್ಲಿ ಒಂದು 20% ಶಾಲೆಗಳನ್ನ ಆಯ್ಕೆ ಮಾಡಿ ಸಾಮಾಜಿಕ ಪರಿಶೋಧನೆ ನಡೆಸಿಬಿಟ್ಟು ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ್ದೀವಿ. ಹಾಗೆ ಈ ಸಾರಿಯೂ ಕೂಡ ಒಂದು 20% ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ಗ್ರಾಮ ಪಂಚಾಯತಿಗೆ 2 ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡು ನಾವು ಸಾಮಾಜಿಕ ಪರಿಶೋಧನೆ ನಡೆಸ್ತಾ ಇದ್ದೀವಿ. ಈಗಾಗಲೇ ಇಲ್ಲಿ ಮಾಸ್ತಿಕಟ್ಟೆ ವಿಭಾಗದಲ್ಲಿ ಈಗಾಗಲೇ ಎಲ್ಲ ಶಾಲೆಗಳು ಕಂಪ್ಲೀಟ್ ಆಗಿದೆ. ಒಂದೇ ಶಾಲೆ ಇರೋದ್ರಿಂದ ಈ ಒಂದು ಶಾಲೆಯನ್ನು ಮಾತ್ರ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಕಳೆದ ಬಾರಿ ಈಗಾಗಲೇ 2 ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡಿದ್ವಿ. ಸಾಮಾಜಿಕ ಪರಿಶೋಧನೆ ಅಂತ ಅಂದ್ರೆ ಸಮಾಜದ ಮಧ್ಯದಲ್ಲಿ ಏನು ಸರ್ಕಾರ ಯಾವುದೇ ಒಂದು ಯೋಜನೆಯನ್ನ ಜಾರಿಗೆ ತಂದಿರುತ್ತೆ, ಅದು ಯಾವ ಒಂದು ಯೋಜನೆ ಜಾರಿಗೆ ತರಬೇಕಾದ್ರೆ ಉದ್ದೇಶವನ್ನ ಇಟ್ಕೊಂಡು ಯೋಜನೆಯನ್ನ ಜಾರಿಗೆ ತಂದಿರುತ್ತೆ. ಆ ಉದ್ದೇಶ ಈ ಒಂದು ಹಂತದಲ್ಲಿ, ಶಾಲಾ ಹಂತದಲ್ಲಿ ಹೇಗೆ ಈಡೇರಿಕೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು, ಸಮಾಜದೊಂದಿಗೆ ಪರಿಶೀಲನೆ ಮಾಡ್ತಕ್ಕಂಥದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ಆಗಿರ್ತಕ್ಕಂಥದ್ದು. ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಏನಿದೆ 2018-19ರಲ್ಲಿ ಜಾರಿಗೆ ಬಂದಿರ್ತಕ್ಕಂಥದ್ದು. ಅದಕ್ಕೆ ಪೂರ್ವದಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದು ಇತ್ತು, ಮಾಧ್ಯಮಿಕ ಶಿಕ್ಷಣ ಮತ್ತೆ ಶಿಕ್ಷಕರ ಶಿಕ್ಷಣ, ಈ 3 ಯೋಜನೆಗಳು ಬೇರೆ ಬೇರೆಯಾಗಿ ಶಾಲಾ ಹಂತದಲ್ಲಿ ಚಾಲನೆಯಲ್ಲಿರ್ತಕ್ಕಂಥ ಯೋಜನೆಗಳನ್ನ ಒಟ್ಟುಗೂಡಿಸ್ಬಿಟ್ಟು ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಈ ಸಮಗ್ರ ಶಿಕ್ಷಣ ಯೋಜನೆಯ ಪ್ರಮುಖ ಉದ್ದೇಶ ಏನಿತ್ತು ಅಂತಂದ್ರೆ ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಗು ಶಾಲೆಯಿಂದ ಹೊರಗುಳಿಬಾರ್ದು. ಯಾರಾದ್ರೂ ಮಕ್ಕಳು ಕಲಿಕೆಯಿಂದ ಹೊರಗುಳಿದಿದ್ರೆ ಅವರ ಶಾಲೆಗೆ ಕರ್ಕೊಂಡು ಅವರಿಗೆ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು. ಮತ್ತೆ ವಿಶೇಷಚೇತನ ಮಕ್ಕಳು ಈ ಶಾಲಾ ವ್ಯಾಪ್ತಿಯಲ್ಲಿದ್ದರೆ ಅವರಿಗೆ ಕೂಡ ಶಿಕ್ಷಣವನ್ನ ಒದಗಿಸಬೇಕು. ಅವರು ಶಾಲೆಗೆ ಬರುವಾಗಿದ್ದರೆ ಶಾಲೆಯಲ್ಲಿ ಶಿಕ್ಷಣವನ್ನು ನೀಡತಕ್ಕಂಥದ್ದು. ಒಂದು ವೇಳೆ ಅವರು ಬರಲಿಕ್ಕೆ ಸಾಧ್ಯ ಪರಿಸ್ಥಿತಿಯಲ್ಲಿ ಇದ್ದರೆ ಅವರಿಗೆ ಗೃಹಾಧಾರಿತ ಶಿಕ್ಷಣವನ್ನು ಬುದ್ಧಿಮಟ್ಟಕ್ಕೆ ಸರಿಯಾಗಿ ನೀಡಬೇಕು ಅಂತಕ್ಕಂಥದ್ದು. ಹಾಗೆ 2030 ಒಳಗಡೆ ಶಿಕ್ಷಣದಲ್ಲಿ ಹೆಚ್ಚಿನ ಬದಲಾವಣೆ ತರೋದ್ರ ಮುಖಾಂತರ ಗುಣಮಟ್ಟವನ್ನು ಅಧಿಕಗೊಳಿಸಬೇಕು ಅಂತಕ್ಕಂಥದ್ದು. ಮತ್ತೆ ಕಾಲಕಾಲಕ್ಕೆ ಶಿಕ್ಷಕರಿಗೆ ತರಬೇತಿಯನ್ನು ನೀಡೋದ್ರ ಮುಖಾಂತರ ಶಿಕ್ಷಕರ ಕಾರ್ಯಕ್ಷಮತೆಯನ್ನು ಕೂಡ ಅಧಿಕಗೊಳಿಸತಕ್ಕಂಥದ್ದು ಕೂಡ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಇರ್ತಕ್ಕಂಥ ಒಂದು ಯೋಜನೆಯನ್ನು ಇಟ್ಕೊಂಡು ಜಾರಿಗೆ ತಂದಿರ್ತಕ್ಕಂಥದ್ದು. ಈ ಎಲ್ಲ ಉದ್ದೇಶಗಳು ಈ ಒಂದು ಶಾಲೆಯಲ್ಲಿ ಹೇಗೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇವತ್ತು ಸರ್ಕಾರದಿಂದ 134 ಅಂಶಗಳ ಕುರಿತಂತೆ ಒಂದು ವರದಿಯನ್ನ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಮಕ್ಕಳಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಏನು, ಪಠ್ಯಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, ಸ್ಕೂಲ್ ಶಾಪ್ಸ್ಗಳಿರ್ಬೋದು, ಬಿಸಿ ಊಟ ಇರ್ಬೋದು, ಎಲ್ಲ ಯೋಜನೆಗಳು ಸರಿಯಾಗಿ ಅವರಿಗೆ ತಲುಪ್ತಾ ಇದೆಯಲ್ಲ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಇರ್ಬೋದು. ಹಾಗೆ ಏನು STMCಯ ರಚನೆ, ಅದರಲ್ಲಿ STMC ಕಾರ್ಯನಿರ್ವಹಣೆ ಮತ್ತೆ ಏನು ಮೀಟಿಂಗ್ಗಳನ್ನ ಮಾಡಬೇಕಾಗುತ್ತೆ ಅದೆಲ್ಲವೂ ಕೂಡ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ಇಲ್ಲ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಹಾಗೆ ಶಿಕ್ಷಕರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದು, ಶಿಕ್ಷಕರ ಕಾರ್ಯನಿರ್ವಹಣೆ ಬಗ್ಗೆ ಸಮಾಜದ ಅಭಿಪ್ರಾಯ ಮತ್ತೆ ಪೋಷಕರ ಮಕ್ಕಳ ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಈ ಶಾಲೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಶಾಲೆ ಅಂದ್ರೆ ಏನೆಲ್ಲ ಅಂಶಗಳು ಇರಬೇಕಾಗುತ್ತೆ, ಇಲ್ಲಿ ಬಿಲ್ಡಿಂಗ್ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಮತ್ತೆ ಗ್ರಂಥಾಲಯದ ವ್ಯವಸ್ಥೆಗಳು, ಇವೆಲ್ಲವೂ ಕೂಡ ಹೇಗಿದೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಒಂದು ಶಾಲೆ ಅಂದ್ರೆ ಏನೆಲ್ಲ ಅಂಶಗಳು ಇರಬೇಕು, ಅದರಲ್ಲಿ ಏನೆಲ್ಲ ಕೊರತೆ ಇದೆ, ಮತ್ತೆ ಇಲ್ಲಿ ಏನಾದರೂ ನ್ಯೂನತೆಗಳಿದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿ ಸಮಾಜದೊಂದಿಗೆ ಪರಿಶೀಲನೆ ಮಾಡಿ ನಾವು ವರದಿಯನ್ನ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ಅಂಶಗಳ ಕುರಿತಂತೆ ಈಗಾಗಲೇ ಪರಿಶೀಲನೆ ಮಾಡಿದ್ವಿ. ಅದರಲ್ಲಿ
ಏನೆಲ್ಲ ಅಂಶಗಳು ಕಂಡು ಬಂದಿರುತ್ತೆ, ಉತ್ತಮ ಅಂಶ ಇರ್ಬೋದು ಅಥವಾ ಲೋಪದೋಷ ಇರ್ಬೋದು, ಸಾಮಾಜಿಕ ಬೇರೆಲ್ಲ ಆಡಿಟ್ಗಳನ್ನ ನೀವು ನೋಡಿರ್ತೀರಾ, ದಾಖಲಾತಿಗಳನ್ನ ನೋಡ್ಬಿಟ್ಟು ನಾವು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತೀವಿ. ಆದ್ರೆ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಒಂದು ವಿಭಿನ್ನ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ನಾವು ಏನೇ ಆ ದಾಖಲಾತಿಗಳನ್ನ ನಾವು ಪರಿಶೀಲನೆ ಮಾಡಿದ್ರು ಕೂಡ ನೇರವಾಗಿ ನಾವು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸೋಣ. ಆ ವರದಿಯನ್ನ ಆ ಗ್ರಾಮ ಸಭೆ ಅಥವಾ ಶಾಲಾ ಸಭೆಗಳನ್ನ ಕರೆದ್ಬಿಟ್ಟು ಆ ಸಭೆಯ ಮುಂದೆ ಎಲ್ಲಾ ಅಂಶಗಳನ್ನು ನಾವು ತಿಳಿಸ್ತೀವಿ. ಉತ್ತಮ ಅಂಶ ಇರ್ಬೋದು ಅಥವಾ ಲೋಪದೋಷ ಇರ್ಬೋದು, ಎಲ್ಲವನ್ನು ಕೂಡ ಇಲ್ಲೇ ಚರ್ಚೆ ಮಾಡಿ ನಡವಳಿಕೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು. ಹಾಗಾಗಿ ಇದನ್ನ ಕೂಡ ನಾವು ಅತ್ಯಂತ ಪಾರದರ್ಶಕವಾಗಿ ಮಾಡಬೇಕಾಗುತ್ತೆ. ಹಾಗಾಗಿ ಯೂಟ್ಯೂಬ್ ಲೈವ್ ಅಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ನಾವು. ಅಂದ್ರೆ ತಾಂತ್ರಿಕ ಸಮಸ್ಯೆ ಇರೋದ್ರಿಂದ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ, ಅದನ್ನ ನಂತರದಲ್ಲಿ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತೆ. ಹಾಗಾಗಿ ಎಲ್ಲ ವಿಷಯಗಳ ಬಗ್ಗೆ ನೀವೆಲ್ಲರೂ ಮುಕ್ತವಾಗಿ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಚರ್ಚೆಯನ್ನ ಮಾಡಿ ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಿ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಒಂದಷ್ಟು ಮಾತಾಡ್ತೀನಿ. ಬದಲಾಯಿಸಲು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಶಿಕ್ಷಣ. ಅದನ್ನು ಪ್ರಸ್ತಾವಿತ ನುಡಿಗಳಲ್ಲಿ ಸತತ 3 ದಿನಗಳಿಂದ ನಮ್ಮ ಶಾಲೆಯ ಕಾರ್ಯಚಟುವಟಿಕೆಗಳ ಸಾಮಾಜಿಕ ಪರಿಶೋಧನೆಯ ರೂಪುರೇಷೆಗಳ ಕಾರ್ಯ ಕೈಗೊಂಡ ಗ್ರಾಮ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಯುತ ದೇವೇಂದ್ರಪ್ಪ ಸರ್ ಅವರಿಂದ ವರದಿ. ಎಲ್ಲರಿಗೂ ನಮಸ್ಕಾರ. ಇದನ್ನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಶಾಲಾ ಹಂತದಲ್ಲಿ ಏನು ಚಟುವಟಿಕೆ 2023-2024 ಸಾಲು ಅಲ್ಲಿಂದ ಇಲ್ಲಿಯವರೆಗೆ ಅಂತಕ್ಕಂಥದ್ದನ್ನು ಸಾಮಾಜಿಕ ಪರಿಶೋಧನೆಗೆ ಸರ್ಕಾರ ಹೊರಡಿಸಿದೆ. ನಿಮ್ಮ ಶಾಲಾ ಹಂತದಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 134 ಅಂಶಗಳು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಮಾರ್ಗಸೂಚಿ ನಿಯಮಗಳಿದೆ. ಆ ಎಲ್ಲ ಮಾರ್ಗಸೂಚಿ ನಿಯಮಗಳನ್ನು ಶಾಲೆ ಅಳವಡಿಸಿಕೊಂಡು ಮಕ್ಕಳಿಗೆ ಯಾವ ರೀತಿ ಆಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಸರ್ಕಾರ ನೇರವಾಗಿ ಒಂದು ಎಲ್ಲ ಶಾಲೆಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಸರ್ಕಾರ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ ಇದೆ. ಅದರ ಮೂಲಕ ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಕ್ಕಂಥ ಒಂದು ಆದೇಶವನ್ನು ಸರ್ಕಾರ ಮಾಡಿದೆ. ಆ ಪ್ರಕಾರ ನಿಮ್ಮ ಶಾಲೆಯಲ್ಲೂ ಸಹ ಕಳೆದ 3 ದಿನಗಳಿಂದ ನಾವು ಸಾಮಾಜಿಕ ಪರಿಶೋಧನೆಯಿಂದ ಸರ್ಕಾರದ ಒಂದು ಆದೇಶದ ಪ್ರಕಾರ ಸರ್ಕಾರದ ವೇಳಾಪಟ್ಟಿಯಂತೆ ಯೋಜನೆ ಮಾರ್ಗಸೂಚಿಯಂತೆ ನಾವು ಮಾಡಿದ್ದೇವೆ. ಆ ಒಂದು ಈ 134 ಅಂಶಗಳಿಗೆ ಸಂಬಂಧಪಟ್ಟಂತೆ ಏನೇನು ಅಂಶಗಳು, ಉತ್ತಮ ಅಂಶಗಳು ಇರ್ಬೋದು ಅಥವಾ ಕೆಲವೊಂದು ಲೋಪದೋಷಗಳು ಇರ್ಬೋದು, ಅವುಗಳನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಅದಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ವಾಸ್ತವಾಂಶ ಅಂಶಗಳನ್ನು ಪರಿಶೀಲನೆ ಮಾಡಿ ಅಂಶಗಳನ್ನೆಲ್ಲ ಇಲ್ಲಿ ಕ್ರೋಢೀಕರಿಸಿದ್ದೇವೆ. ಆ ವರದಿಯಲ್ಲಿ ಈಗ ಸಭೆ ಮುಂದೆ ಮಂಡಿಸ್ತಾ ಇದ್ದೇನೆ. 2023-24 ಸಾಲಿನಲ್ಲಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 12 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ 24-25 13 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ 25-26 ಸಾಲಿನಲ್ಲಿ 13 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಈ ಒಂದು ಏರಿಯಾಕ್ಕೆ ಸಂಬಂಧಪಟ್ಟಂತೆ ಬಹಳ ಕಡಿಮೆ ಮಕ್ಕಳು ಈ ಶಾಲೆಯಲ್ಲಿ ಕಲಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಶಾಲೆಯನ್ನು ಇನ್ನೂ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಕಾರ್ಯದ ಎಲ್ಲ ಶಾಲೆಯ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಇನ್ನು ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಇನ್ನೇನು ಅಂಶಗಳನ್ನು ನಾವು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥದ್ದು ಎಲ್ಲ ಚರ್ಚೆ ಮಾಡಿ ತಾವು ಅದರಲ್ಲಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಬೇಕು. ಅದೇ ರೀತಿ ಶಾಲೆಯ ನಿರ್ವಹಣೆಗೆ ಕೆಲವೊಂದು ಅನುದಾನಗಳನ್ನು ಸರ್ಕಾರ ನೀಡುತ್ತದೆ. ಅನುದಾನಗಳನ್ನು ಹೇಗೆ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ದಾಖಲಾತಿಯೊಂದಿಗೆ ಪರಿಶೀಲನೆ ಮಾಡಬೇಕಾಗ್ತದೆ. ಅದರಲ್ಲಿ 2023-24 ಸಾಲಿನಲ್ಲಿ ಒಟ್ಟು 47,462 ರೂಪಾಯಿಯನ್ನು ಅನುದಾನವನ್ನು ನೀಡುತ್ತಾರೆ ಒಂದು ವರ್ಷಕ್ಕೆ. ಅದರಲ್ಲಿ ಶಾಲಾ ಅನುದಾನ ಬರುತ್ತದೆ, ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಕೆಲವೊಂದು ಅನುದಾನಗಳನ್ನು ಬರ್ತದೆ. ಆಮೇಲೆ ಮಕ್ಕಳಿಗೆ ಉಚಿತವಾಗಿ ಚಪ್ಪಲ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ, ಅದಕ್ಕೆ ಅನುದಾನಗಳು ಬರ್ತದೆ. ಆಮೇಲೆ ಬಹಳ ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ಒಂದು ಮಗುವಿಗೆ ವರ್ಷಕ್ಕೆ 6,000 ರೂಪಾಯಿ ಸಾರಿಗೆ ಭತ್ಯೆ ಕೊಡ್ತಕ್ಕಂಥದ್ದು, 2 ಮಗುವಿಗೆ ಬರುತ್ತೆ 12,000 ರೂಪಾಯಿ ಅನುದಾನ. ಆಮೇಲೆ STMC ನಿರ್ವಹಣೆಗೆ 500 ರೂಪಾಯಿ ಇರ್ತದೆ, ವಿದ್ಯಾರ್ಥಿ ನಿರ್ವಹಣೆಗೆ ಒಂದು 500 ರೂಪಾಯಿ ಇರುತ್ತೆ. ಒಟ್ಟು ಶಾಲಾ ಅನುದಾನ 12,000 ರೂಪಾಯಿ, ಕುಡಿಯುವ ನೀರು ಮತ್ತು ಸ್ವಚ್ಛತೆ 10,511, ಸು ಮತ್ತು ಸಾಕ್ಷಿ 3,565, ಒಟ್ಟು 67,462 ರೂಪಾಯಿ ಬಂದಿತ್ತು. ಅದನ್ನು ಹೇಗೆ ಖರ್ಚು ವೆಚ್ಚ ನಿರ್ವಹಣೆ ಮಾಡಿದ್ದಾರೆ? ಶಾಲಾ ಅನುದಾನ 12,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಕುಡಿಯುವ ನೀರು ಮತ್ತು ಸ್ವಚ್ಛತೆ 10,511 ರೂಪಾಯಿ ಖರ್ಚಾಗಿದೆ. ಸು ಮತ್ತು ಸಾಕ್ಷಿ
ರೂಪಾಯಿ ಖರ್ಚಾಗಿದೆ. ಸಾರಿಗೆ ವೆಚ್ಚ 12,000 ರೂಪಾಯಿ ಮಕ್ಕಳಿಗೆ ತಲುಪಿದೆ. ಸ್ವಚ್ಛತಾ ವೆಚ್ಚ ಅದಕ್ಕೆ ಸಂಬಂಧಪಟ್ಟಂತೆ SDMCಗೆ ನಿರ್ವಹಣೆಗೆ 500 ರೂಪಾಯಿ ಅದು ಸಹ ನಿರ್ವಹಣೆ ಆಗಿದೆ. ಒಟ್ಟು 39,076 ರೂಪಾಯಿ ಖರ್ಚು ವೆಚ್ಚಗಳನ್ನು ನಿರ್ವಹಣೆ ಮಾಡಿದ್ದಾರೆ. ಆ ವರ್ಷದಲ್ಲಿ 47,462 ರೂಪಾಯಿ ಅನುದಾನ ಬಂದಿದೆ. 39,076 ರೂಪಾಯಿ ಖರ್ಚಾಗಿದೆ. 8,386 ರೂಪಾಯಿ 23-24 ಸಾಲಿನ ಕೊನೆಯಲ್ಲಿ ಉಳಿತಾಯ ಆಗಿದೆ. ಅದನ್ನು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಬಳಸಲಿಕ್ಕೆ ಸಾರಿಗೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಇದಕ್ಕೆ ತಕ್ಕಂಥ ಖರೀದಿ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಯನ್ನು ನಿರ್ವಹಣೆ ಮಾಡಬೇಕು. ಅಲ್ಲಿ ಖರೀದಿ ಬಿಲ್ಲು ಗೋಚರಗಳನ್ನು ನಿರ್ವಹಣೆ ಮಾಡಬೇಕು. ಅದೆಲ್ಲ ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದೇ ರೀತಿ 134 ಅಂಶಗಳು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಶಾಲೆ ಹೇಗೆ ನಿರ್ವಹಣೆ ಮಾಡಿದೆ, ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ನೀಡಿದ್ದಾರೆ, ಸಮವಸ್ತ್ರಗಳನ್ನು ನೀಡಿದ್ದಾರೆ, ಆಮೇಲೆ ಸುಸಾಕ್ಷಗಳನ್ನು ನೀಡಿದ್ದಾರೆ, ಆಮೇಲೆ ಬೆಳಿಗ್ಗೆ ಹಾಲು ಕೊಡ್ತಕ್ಕಂಥದ್ದು, ಅದರ ಜೊತೆಗೆ ರಾಗಿ ಮಾಲು ಕೊಡ್ತಕ್ಕಂಥದ್ದು, ಮಧ್ಯಾಹ್ನ ಬಿಸ್ಕುಟ್ ಕೊಡ್ತಕ್ಕಂಥದ್ದು, ಅದರ ಜೊತೆಗೆ ಪೋಷಕಾಂಶಯುಕ್ತವಾಗಿರ್ತಕ್ಕಂಥ ಮೊಟ್ಟೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದು, ಉಚಿತವಾಗಿ ಮಕ್ಕಳಿಗೆ ಕಲಿಕೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ಸರ್ಕಾರ ಆ ಯೋಜನೆಯನ್ನು ಜಾರಿಗೆ ತಂದಿದೆ. ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದೆಯಾ ಶಾಲೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ನಾವು ದಾಖಲಾತಿಯನ್ನು ನೋಡಬೇಕಾಗುತ್ತೆ. ಶಿಕ್ಷಕರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು, ಮಕ್ಕಳ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಮನೆ ಭೇಟಿ ಮಾಡಿ ಪೋಷಕರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕು. ಈ ರೀತಿ ನೀಡ್ತಾ ಇದೆ, ನಿಯಮಾವಳಿಗಳನ್ನು ಪಾಲನೆ ಮಾಡಿದೆಯಾ ಶಾಲೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಎಲ್ಲ ನಿಯಮಾವಳಿಗಳು ಪಾಲನೆ ಆಗಿರ್ತಕ್ಕಂಥದ್ದು ಇದೇ ಕಂಡು ಬಂದಿದೆ. ಅದೇ ರೀತಿ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಈ ಶಾಲೆ ಯಾವುದೇ ಮಕ್ಕಳಿಗೆ 20 ಇಲ್ಲಿವರೆಗೆ ಸ್ಕಾಲರ್ಶಿಪ್ ಬಂದಿಲ್ಲ. ಆಮೇಲೆ ಸಾರಿಗೆ ಭತ್ಯೆ ನೀಡ್ತಕ್ಕಂಥದ್ದು ಬಹಳ ದೂರದಿಂದ ಕಚ್ಚಾದಾರಿಯಲ್ಲಿ ಹೊಳೆನಗರಂಥ ಕಾಡದಾರಿಯಲ್ಲಿ ಬರ್ತಕ್ಕಂಥ ಮಕ್ಕಳನ್ನು ಶಾಲೆ ಗುರುತಿಸಿ ಪ್ರಸ್ತಾವನೆ ನೀಡಿದಲ್ಲಿ ಅಂಥ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಕ್ಕಂಥದ್ದು 2 ಮಕ್ಕಳಿಗಾಗಲೇ ಬಂದಿದೆ. ಈಗ ಇತ್ತೀಚೆಗೆ 2025-26 ಸಾಲಿನಲ್ಲಿ ಪ್ರಸ್ತಾವನೆಯನ್ನು ಶಾಲೆ ಆಗಲೇ ಇಲಾಖೆಗೆ ಕಳಿಸಿದೆ. ಸಾಕಷ್ಟು ಶಿಕ್ಷಕರು ಈ ಶಾಲೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಆಗಿದ್ದರಿಂದ ಶಿಕ್ಷಕರಿದ್ದಾರೆ. 30 ಮಕ್ಕಳಿಗೆ ಒಬ್ಬ ಶಿಕ್ಷಕರು ಅಂತಕ್ಕಂಥದ್ದು ಇಲಾಖೆ ನಿಯಮ ಮಾಡಿ ಅದರ ಪ್ರಕಾರ ಇದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಶಿಕ್ಷಕರೇ ಇಲ್ಲ, ನಿಯೋಜನೆ ಮೇಲೆ ಒಬ್ಬ ಕಾಯಂ ಶಿಕ್ಷಕರಿದ್ದಾರೆ ಮತ್ತು 2 ಅತಿಥಿ ಶಿಕ್ಷಕರು ಇರ್ತಕ್ಕಂಥದ್ದು. ಯಾವುದೇ ಶಿಕ್ಷಕರು ಕಾಯಂ ಶಿಕ್ಷಕರ ನೇಮಕಾತಿ ಈ ಶಾಲೆಯಲ್ಲಿ ಇಲ್ಲ. 2 ಶಿಕ್ಷಕರ ಕೊರತೆ ಇದೆ. ಆಮೇಲೆ ಕಲಾ ಶಿಕ್ಷಣಕ್ಕೆ ಶಿಕ್ಷಕರು, ಆರೋಗ್ಯ ಶಿಕ್ಷಣಕ್ಕೆ ಶಿಕ್ಷಕರು, ವೃತ್ತಿ ಶಿಕ್ಷಣಕ್ಕೆ ಇರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಯಾವುದೇ ಶಿಕ್ಷಕರಿಲ್ಲ. ಒಂದು ಶಾಲೆ ಅಂದರೆ ಪೂರ್ಣಾವಧಿ ಮುಖ್ಯ ಶಿಕ್ಷಕರು ಇರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಆ ರೀತಿಯ ಶಿಕ್ಷಕರು ಇಲ್ಲ. ಒಂದು ಶಾಲೆ ಅಂತ ಹೇಳಿದ್ರೆ ನಿಯಮಾವಳಿಗಳ ಪ್ರಕಾರ ಒಂದು ಶೈಕ್ಷಣಿಕ ವರ್ಷದಲ್ಲಿ ಒಂದು ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ 220 ಕೆಲಸ ದಿನಗಳನ್ನು ನಿರ್ವಹಣೆ ಮಾಡಬೇಕು. ಅದು ಕನಿಷ್ಠ ದಿನಗಳು ನಿಯಮಾವಳಿಗಳ ಪ್ರಕಾರ. ಈ ಶಾಲೆ 23-24 ಎಷ್ಟು ದಿನ ಕೆಲಸವನ್ನು ನಿರ್ವಹಣೆ ಮಾಡಿದೆ? 238 ದಿನಗಳು ನಿರ್ವಹಣೆ ಆಗಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಆಗಿದೆ. ಆಮೇಲೆ 15 ಸಾಲಿನ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಅದಕ್ಕಿಂತ ಹೆಚ್ಚಿದೆಯಾ ಮತ್ತು ಕಡಿಮೆ ಇದೆಯಾ ಅಂತಕ್ಕಂಥದ್ದು. ಮಕ್ಕಳ ಕಲಿಕೆ ಗುಣಮಟ್ಟದ ಕಲಿಕೆ ಆಗಬೇಕಾದ್ರೆ ಮಕ್ಕಳ ಹಾಜರಾತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಮಗು ಎಲ್ಲ ದಿನಗಳಿಂದ ಶಾಲೆಗೆ ಬಂದು ಕಲಿಕೆಯಲ್ಲಿ ಪಾಲ್ಗೊಂಡ್ರೆ ಮಗು ಗುಣಮಟ್ಟದ ಶಿಕ್ಷಣವನ್ನು ಪಡೀತದೆ ಅಂತಕ್ಕಂಥದ್ದು. ಈ ಶಾಲೆಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ಮಕ್ಕಳಿದ್ದಾರೆ. ಎಲ್ಲ ಮಕ್ಕಳು 80% ಹೆಚ್ಚಿನ ಹಾಜರಾತಿ ಇರ್ತಕ್ಕಂಥದ್ದು ಕಂಡುಬಂತು. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ? ಶಾಲೆಗೆ ಬರ್ತಕ್ಕಂಥ ಮಾರ್ಗ ಸುರಕ್ಷಿತ ಆಗಿದೆಯಾ ಅಂತಕ್ಕಂಥದ್ದನ್ನು ನಾವು ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕಾಗ್ತದೆ. ಇಲ್ಲಿ 5 ಮಕ್ಕಳ ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ನಾವು ವರದಿಯಲ್ಲಿ ಅದನ್ನು ಸೇರಿಸಿಕೊಳಿಸ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆಯೇ ಅಂತಕ್ಕಂಥದ್ದು. ಯಾವುದಾದ್ರೂ ಮಗು ಕಲಿಕೆಯಿಂದ ಹೊರಗಿದೆಯಾ ಅಂತಕ್ಕಂಥದ್ದು. ಯಾವುದೇ ಮಗು ಇಲ್ಲ ಅಂತಕ್ಕಂಥದ್ದು. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಇಲಾಖಾ ನಿಯಮದ ಪ್ರಕಾರ ದಾಖಲಾತಿ ಮಾಡಿಕೊಂಡಿದ್ದಾರೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಯಾವುದೇ ಒಂದು ಮಗು ಯಾವುದೇ ದಾಖಲೆ ಇಲ್ಲದೆ ಸರ್ಕಾರಿ ಶಾಲೆಗೆ ದಾಖಲಾತಿ ಬಂದಾಗ ಶಾಲೆ ಅವರನ್ನು ದಾಖಲಾತಿ ಮಾಡಿಕೊಳ್ಬೇಕಾಗ್ತದೆ. ಅಂಥ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಬಂದಿಲ್ಲ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ. ಯಾವುದೇ ಪ್ರಾಥಮಿಕ ಹಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಗು ಶಾಲೆಗೆ ಸೇರದೇ ಇರ್ತಕ್ಕಂಥ ಮಗು ಇದೆಯಾ ನಿಮ್ಮ ಶಾಲಾ ಪರಿಸರದಲ್ಲಿ? ಯಾವುದೂ ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂತು. ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಏನಾದರೂ ಇದೆಯಾ? ದಾಖಲಾಗಿ ಬರದೇ ಇರ್ತಕ್ಕಂಥ ಮಕ್ಕಳು ಇರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಮಕ್ಕಳು ಇಲ್ಲ. ಇಲ್ಲಿ ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯವನ್ನು ಮಾಡಲಾಗ್ತಿದೆಯಾ?
ಇಲಾಖಾ ನಿಯಮದ ಪ್ರಕಾರ, ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಎಲ್ಲರಿಗೂ ಸಮನಾಗಿರ್ತಕ್ಕಂಥ ಶಿಕ್ಷಣ ನೀಡಬೇಕು ಅಂತಕ್ಕಂಥದ್ದು ನಿಯಮಾವಳಿಯದು. ಅದರ ಪ್ರಕಾರ ಇಲ್ಲಿ ನಡೀತಾ ಇದೆ. ಇಲ್ಲಿ ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನು ನೀಡಲಾಗ್ತಿದೆಯೇ? ತರಗತಿ ಪಠ್ಯಗಳಲ್ಲಿ ಯಾವುದೇ ಶಿಕ್ಷಕರು ಕಠಿಣತರವಾದ ದೈಹಿಕ ಶಿಕ್ಷೆಯನ್ನು ನೀಡುವಂತಿಲ್ಲ. ಆ ರೀತಿ ಇಲ್ಲ ಅಂತಕ್ಕಂಥದ್ದು. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆಯೇ? ಆಮೇಲೆ ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆಯೇ? ಈ ರೀತಿ ಆಗಿರ್ತಕ್ಕಂಥದ್ದು ಏನಾದರೂ ತರಗತಿ ಕೊಠಡಿಯಲ್ಲಾಗಲಿ, ಶಾಲಾ ಪರಿಸರದಲ್ಲಾಗಲಿ, ಅಥವಾ ಮನೆಯಿಂದ ಶಾಲೆಗೆ ಬರತಕ್ಕಂಥ ದಾರಿಯಲ್ಲಿ, ಆಮೇಲೆ ಶಾಲೆಯಿಂದ ಮನೆಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಏನಾದರೂ ನಡೆದರೆ ಮಕ್ಕಳಿಗೆ ಏನಾಗ್ತದೆ? ಅದರಿಂದ ಕಲಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಕಲಿಕೆಯಲ್ಲಿ ಹಿಂದೆ ಬೀಳ್ತಾರೆ. ಅದು ಇಲ್ಲದೇ ಇದ್ದರೆ, ಅಕಸ್ಮಾತ್ ವಿಶೇಷವಾಗಿ ಹೆಣ್ಮಕ್ಳಿಗೆ ಈ ರೀತಿಯಾಗಿರ್ತಕ್ಕಂಥ ನಡೆದರೆ ಅವರು ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥ ಸಂದರ್ಭಗಳು ಇರ್ತವೆ. ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ನಡೆದಿದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿ ಯಾವುದೇ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಅಕಸ್ಮಾತ್ ಇದ್ದರೆ ತಮ್ಮ ಅಭಿಪ್ರಾಯವನ್ನು ಹೇಳಬಹುದು. ಎಲ್ಲ ಅಪೇಕ್ಷಣೆ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ವಿಶೇಷ ಅಗತ್ಯಗಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ವಿಶೇಷ ಅಗತ್ಯಗಳ ಮಕ್ಕಳು ಅಂದರೆ ಅಂಗವಿಕಲತೆ, ಬುದ್ಧಿಮಾಂದ್ಯ ಮಕ್ಕಳು, ಗಂಡು ಕಿವಿ ಇದೆ ಅಂತಕ್ಕಂಥ ಮಕ್ಕಳನ್ನು ಗುರುತು ಮಾಡ್ತಕ್ಕಂಥದ್ದು ವಿಶೇಷ ಮಕ್ಕಳು ಅಂತ ಕರೀತಾರೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಮಗು ಇದೆ, ಸಂಗಮ್ ಅಂತಕ್ಕಂಥದ್ದು 6ನೇ ತರಗತಿ. ಈ ಮಗು ಶಾಲೆಗಾಗಲೇ ಬರ್ತಾ ಇಲ್ಲ, ದಾಖಲಾಗಿಲ್ಲ. ಆಧಾರಿತ ಮಗು, ಹೋಮ್ ಬೇಸ್ ಸಂಬಂಧಪಟ್ಟಿರ್ತಕ್ಕಂಥ ಮಗುಗಳು. ಈ ವಿಶೇಷ ಅಗತ್ಯಗಳ ಮಕ್ಕಳಿಗೆ ಸಾಧನೆ ಸಲಕರಣೆಗಳನ್ನು ನೀಡಿದ್ದಾರೆ ಶಾಲೆ ವತಿಯಿಂದ ಅಥವಾ ಬೇರೆ ಇಲಾಖಾ ವತಿಯಿಂದ ಅಂತಕ್ಕಂಥದ್ದು ಯಾವುದೇ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆಮೇಲೆ ಈ ವಿಶೇಷ ಅಗತ್ಯಗಳ ಮಕ್ಕಳಿಗೆ ಬೆಂಗಾವಲು ಮತ್ತು ಪ್ರಯಾಣ ಭತ್ಯೆ ಬಂದಿದೆ ಅಂತಕ್ಕಂಥದ್ದು. ಆ ಮಗುವಿಗೆ ಬೆಂಗಾವಲು ಭತ್ಯೆ ಅಂದರೆ ಸಾರಿಗೆ ಭತ್ಯೆ ಅಂತಕ್ಕಂಥದ್ದನ್ನು ನೀಡಿದ್ದಾರೆ ಆಗಲೇ. ಆಮೇಲೆ ಹೋಮ್ ಬೇಸ್ಡ್ ಇರ್ತಕ್ಕಂಥ ಗೃಹಾಧಾರಿತ ಮಗುವಿಗೆ ಮನೆಗೆ ಶಿಕ್ಷಕರು ಹೋಗಿ ಪಾಠ ಮಾಡ್ತಕ್ಕಂಥ ಒಬ್ಬ ಶಿಕ್ಷಕರನ್ನು ಇಲಾಖೆ ನೇಮಕ ಮಾಡ್ತದೆ. ಆ ರೀತಿಯಾಗಿರ್ತಕ್ಕಂಥ ಯಾವುದಾದ್ರು ಶಿಕ್ಷಕರು ಬರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಯಾವುದು ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಮಕ್ಕಳು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡಿಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಇರಬೇಕು ಅಂತಕ್ಕಂಥದ್ದು. ಆ ಪ್ರಕಾರ ಈ ಶಾಲೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಸರವನ್ನು ಹೊಂದಿದೆ, ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯಾ ಅಂತಕ್ಕಂಥದ್ದು. ಬೇಸಿಗೆ ಕಾಲ ಇರ್ಬೋದು, ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಶಾಲಾ ವಾತಾವರಣ ಇದೆಯಾ? ಇಲ್ಲಿ ತರಗತಿ ಕೊಠಡಿ 3 ಇದೆ, ಆಮೇಲೆ ಕಚೇರಿ 1 ಇದೆ, ಅಡಿಗೆ ಕೊಠಡಿ 1 ಇದೆ, ದಾಸ್ತಾನು ಕೊಠಡಿ 1 ಇದೆ. ಇಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಾಲಾ ಕಟ್ಟಡ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಅದರಲ್ಲಿ ಅಡಿಗೆ ಕೊಠಡಿ 1 ಮೇಲ್ಚಾವಣಿ ದುರಸ್ತಿಗೆ ಅಗತ್ಯ ಇದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ, ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ, ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇದೆ ಮತ್ತು ಬಳಕೆಗೆ ಯೋಗ್ಯವಾಗಿದೆ. ಒಂದು ಶಾಲೆ ಅಂತ ಹೇಳಿದ್ರೆ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇರಬೇಕು, ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು ಮತ್ತು ಸ್ವಚ್ಛತೆ ಇರಬೇಕು, ಮಕ್ಕಳು ಬಳಸುವ ಹಾಗೆ ಇರಬೇಕು ಅಂತಕ್ಕಂಥ. ಯಾಕೆ ಅಂತಂದರೆ ಮಗು ಬೆಳಿಗ್ಗೆ ಆಗಲಿ ಮನೆಯನ್ನು ಬಿಟ್ಟಿರ್ತದೆ, ಸಂಜೆ ಆಗಲಿ ಮನೆಯನ್ನು ತಲುಪುತ್ತದೆ. ಮಧ್ಯದಲ್ಲಿ ಅದು ತನ್ನ ದೇಹದ ಬಾಧೆಗಳನ್ನು ತೀರಿಸಬೇಕಾಗ್ತದೆ. ಅಕಸ್ಮಾತ್ ಏನಾದರೂ ಒಂದು ಶೌಚಾಲಯ ಇಲ್ಲ, ಉತ್ತಮವಾಗಿಲ್ಲ, ಬಳಸಲಿಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿದ್ರೆ ಶೌಚವನ್ನೇ ಕಟ್ಕೊಳ್ತದೆ. ಶೌಚವನ್ನು ಕಟ್ಕೊಳ್ಳೋದ್ರಿಂದ ಏನಾಗ್ತದೆ? ತರಗತಿಯಲ್ಲಿ ಶಿಕ್ಷಕರ ಪಾಠ ಪ್ರವಚನದಲ್ಲಿ ಮಗು ಪಾಲ್ಗೊಳ್ಳೋದಿಲ್ಲ, ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ, ಅದಲ್ಲದೆ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ ಅಂತಕ್ಕಂಥದ್ದು. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಬಳಕೆಗೆ ಯೋಗ್ಯವಾಗಿರಬೇಕು ಅಂತಕ್ಕಂಥ. ಅದರ ಪ್ರಕಾರ ನಿಮ್ಮ ಶಾಲೆಯನ್ನು ನೋಡಿದಾಗ ಶೌಚಾಲಯ ಬಹಳ ಕೆಳಮಟ್ಟ ದರ್ಜೆಯ ಶೌಚಾಲಯ ಇರ್ತಕ್ಕಂಥದ್ದು, ನೀರಿನ ವ್ಯವಸ್ಥೆ ಇರ್ತದೆ, ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶೌಚಾಲಯದ ಕೊರತೆ ಇದೆ ಹೆಣ್ಮಕ್ಳಿಗೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು, ಪೋಷಕರು ಹೇಳಿದ್ದಾರೆ, ಆಮೇಲೆ ಮಕ್ಕಳು ಸಹ ಹೇಳಿದ್ದಾರೆ. ಅದರ ಒಂದು ವರದಿಯನ್ನು ನಾವು ವರದಿಯಲ್ಲಿ ಕಳಿಸ್ತಾ ಇದ್ದೇವೆ ನಾವು. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂಥ ಶೌಚಾಲಯ ಇರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಆ ರೀತಿಯಾಗಿರ್ತಕ್ಕಂಥ ಶೌಚಾಲಯ ಇಲ್ಲ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆಯೇ? ಮಕ್ಕಳಿಗೆ ಆರೋಗ್ಯ ಸರಿ ಇದ್ದರೂ ಮಾತ್ರ ಕಲಿಕೆಯಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ಮಗು ಶಾಲೆಯಲ್ಲಿ ಉಪಯೋಗಿಸ್ತಕ್ಕಂಥ ನೀರು ಶುದ್ಧವಾಗಿರಬೇಕು. ಶುದ್ಧವಾದ ಶುದ್ಧೀಕರಣ ಘಟಕಗಳನ್ನು ಬಳಸಿಕೊಂಡು ಅಥವಾ ಕೃತಕ ಶುದ್ಧೀಕರಣ ಘಟಕಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಶುದ್ಧವಾದ ಕುಡಿಯುವ ನೀರನ್ನು ನೀಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ನೀಡ್ತಾ ಇದ್ದಾರೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆಯೇ?
ಮಕ್ಕಳು ಬಳಸ್ತಕ್ಕಂಥ ನೀರನ್ನು ಪ್ರತಿ 6 ತಿಂಗಳಿಗೊಮ್ಮೆ ಅದನ್ನು ಒಂದು ಇಲಾಖೆ ಇದೆ, ಅಲ್ಲಿ ಹೋಗಿ ಪರೀಕ್ಷೆಗೆ ಒಳಪಡಿಸಬೇಕು. ಮಕ್ಕಳು ಉಪಯೋಗಿಸುವುದಕ್ಕೆ ಯೋಗ್ಯವಾಗಿದೆಯಾ ಅಂತಕ್ಕಂಥದ್ದನ್ನು. ಈಗಾಗಲೇ ಈ ಶಾಲೆ 17/9/2025 ಇತ್ತೀಚೆಗಾಗಲೇ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಅದರ ದಾಖಲಾತಿಯನ್ನು ನಿರ್ವಹಣೆ ಮಾಡಿದ್ದಾರೆ. ಒಂದು ಶಾಲೆ ಅಂತ ಹೇಳಿದ್ರೆ ವಿದ್ಯುತ್ ಸಂಪರ್ಕವನ್ನು ಹೊಂದಿದೆಯೇ, ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ತರಗತಿ ಕೊಠಡಿ ಇದೆ, ಉತ್ತಮವಾಗಿರ್ತಕ್ಕಂಥ ಸ್ವಾಭಾವಿಕ ಬೆಳಕಿರಬೇಕು ಮತ್ತು ಕೃತಕವಾಗಿರ್ತಕ್ಕಂಥ ಬೆಳಕಿರಬೇಕು, ಆಗ ಕಲಿಕೆಯಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು. ಇಲ್ಲಾಗಲೇ ವಿದ್ಯುತ್ ಸಂಪರ್ಕ ಇದೆ, ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸ್ತಾ ಇದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ, ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂತ ಹೇಳಿದ್ರೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಎಲ್ಲ ಕ್ರೀಡೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಅಂಕಣಗಳನ್ನು ಹೊಂದಿರತಕ್ಕಂಥ ಆಟದ ಮೈದಾನವನ್ನು ಹೊಂದಿರಬೇಕು. ಯಾಕೆಂದರೆ ಮಕ್ಕಳಿಗೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-7ನೇ ತರಗತಿಗೆ ಕ್ರೀಡಾ ಸ್ಪರ್ಧೆಗಳಿರ್ತದೆ, ಹಾಗಾಗಿ ಇರಬೇಕು ಅಂತಕ್ಕಂಥ ನಿಯಮಾವಳಿಗಳಿದೆ. ಆ ಪ್ರಕಾರ ನಿಮ್ಮ ಶಾಲೆಯನ್ನು ನೋಡಿದಾಗ ಶಾಲಾ ಆವರಣ ಇಲ್ಲಿ ಆಟದ ಮೈದಾನ ಇಲ್ಲ ಇದೆ ಈ ಶಾಲೆಯಲ್ಲಿ. ಆಮೇಲೆ ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಕೊಡೆ ಇದೆಯೇ, ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಒಂದು ಶಾಲೆ ಅಂತ ಹೇಳಿದ್ರೆ ಶಾಲಾ ಸುತ್ತ ಕಾಂಪೌಂಡ್ ಗೋಡೆ ಇರಬೇಕು ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಅಕಸ್ಮಾತ್ ಏನಾದರೂ ಮಗು ಶಿಕ್ಷಕರ ಕಣ್ ತಪ್ಪಿ ಶಾಲೆ ಪರಿಸರದಿಂದ ಹೊರಗಡೆ ಹೋದ್ರೆ ಏನಾದ್ರು ಅನಾಹುತಗಳಾಗಬಹುದು ಅಂತ. ಅದಲ್ಲದೆ ಶಾಲೆಯ ಸುತ್ತ ಏನೋ ಗಿಡ ಮರ ಬಳ್ಳಿಗಳು ಬೆಳೆದಿದ್ರೆ ಅನೇಕ ವಿಷಯಗಳು ತರಗತಿ ಹಚ್ಚಿಕೊಂಡು ಮಕ್ಕಳಿಗೆ ಅಪಾಯ ಇರ್ತಕ್ಕಂಥ ಸಂದರ್ಭಗಳು ಇರ್ತದೆ. ಹಾಗಾಗಿ ಶಾಲಾ ಸುತ್ತ ಕಾಂಪೌಂಡ್ ಗೋಡೆ ಇರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ಇದು ಇದೇ ಇದೆ, ಆದರೆ ತುಂಬ ಹಳೆಯದಾಗಿರ್ತಕ್ಕಂಥ ಕಾಂಪೌಂಡ್ ಅಂತಕ್ಕಂಥದ್ದು ದುರಸ್ತಿಗೆ ಅಗತ್ಯ ಇದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಶಾಲೆಯ ಗ್ರಂಥಾಲಯವನ್ನು ಹೊಂದಿದೆಯೇ, ಒಂದು ಶಾಲೆ ಅಂತ ಹೇಳಿದ್ರೆ ಗ್ರಂಥಾಲಯವನ್ನು ಹೊಂದಿರಬೇಕು, ಅಲ್ಲಿ ಎಲ್ಲ ವಿಷಯದ ಪುಸ್ತಕಗಳಿರಬೇಕು ಅಂತಕ್ಕಂಥ ನಿಯಮಾವಳಿಗಳಿದೆ. ಏಕೆ ಅಂತ ಹೇಳಿದ್ರೆ ಮಗು ಪಠ್ಯಪುಸ್ತಕದಲ್ಲಿ ಕೇವಲ 20-25 ಭಾಗದಷ್ಟು ವಿಷಯಗಳನ್ನು ಮಾತ್ರ ಪ್ರಾಥಮಿಕ ಹಂತದಲ್ಲಿ ಕಲಿಯಲಿಕ್ಕೆ ಅವಕಾಶ ಇದೆ. ಉಳಿದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಬೇರೆ ಬೇರೆ ವಿಷಯಗಳನ್ನು ಅದು ಗ್ರಂಥಾಲಯದ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಾಗ್ತದೆ ಈ ಹಂತದಲ್ಲಿ. ಏಕೆಂದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪದವಿಗಳನ್ನು ಪಡ್ಕೋಬೇಕು, ಪದವಿ ಮುಗಿದ ನಂತರ ಒಳ್ಳೆಯ ಉದ್ಯೋಗಗಳನ್ನು ಪಡಿಬೇಕು, ಒಳ್ಳೆಯ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ಅಲ್ಲಿ ಮಗು ಬೇರೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಬರೀ ಪಠ್ಯಪುಸ್ತಕದ ವಿಷಯಗಳನ್ನು ಮಾತ್ರ ಓದಿ ಕಲಿತ್ರೆ ಮಗುವಿಗೆ ಆ ಹಂತದಲ್ಲಿ ತುಂಬ ಕಷ್ಟ ಆಗ್ತದೆ, ಆ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗಿನಿಂದಲೇ ಅನೇಕ ಬೇರೆ ಬೇರೆ ವಿಷಯಗಳ ಗ್ರಂಥಾಲಯದ ಪುಸ್ತಕವನ್ನು ಓದಿ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು. ಹಾಗಾಗಿ ಒಂದು ಗ್ರಂಥಾಲಯ ಇರಬೇಕು ಅಂತಕ್ಕಂಥದ್ದು. ಅದರ ಪ್ರಕಾರ ಇಲ್ಲಿ 1066 ಪುಸ್ತಕಗಳು ಇರ್ತಕ್ಕಂಥ ಒಂದು ಗ್ರಂಥಾಲಯ ಇದೆ, ಮಕ್ಕಳು ಓದ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಇಲ್ಲಿ ಗ್ರಂಥಾಲಯದಲ್ಲಿ ದಿನಪತ್ರಿಕೆ, ನಿಯತಕಾಲಿಕೆಗಳು, ಎಲ್ಲ ವಿಷಯದ ಪುಸ್ತಕಗಳು, ಕಥೆ ಪುಸ್ತಕಗಳು, ಗ್ರಂಥಾಲಯದ ಅವಧಿ ಮತ್ತು ಗ್ರಂಥಾಲಯದ ಪುಸ್ತಕಗಳ ಮಕ್ಕಳಿಗೆ ಹಂಚಿಕೆ ಮಾಡ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ನಿರ್ವಹಣೆ ಮಾಡಬೇಕು. ಅದನ್ನಾಗಲೇ ನಿರ್ವಹಣೆಯನ್ನು ಮಾಡಿದ್ದಾರೆ. ದಿನಪತ್ರಿಕೆಯಿಂದ ನಿಯತಕಾಲಿಕೆಗಳಿಲ್ಲ. ಆಮೇಲೆ ಶಾಲೆಯಲ್ಲಿ ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಮಕ್ಕಳ 6-7ನೇ ತರಗತಿ ಕ್ರೀಡಾ ಸ್ಪರ್ಧೆಗಳಿರುವ ಕ್ರೀಡಾ ಸಾಮಗ್ರಿಗಳು ಆಗಲೇ ಇದೆ. ಆಮೇಲೆ ಶಿಕ್ಷಕರು ಪಾಠ ಪ್ರವಚನದಲ್ಲಿ ಬೋಧನಾತ್ಮಕ ಸಾಮಗ್ರಿಗಳು ಟೀಚಿಂಗ್ ಏಡ್ಸ್ ಅಂತ ಬಳಸಿ ಪಾಠ ಮಾಡಬೇಕು ಅಂತ ಬಳಸ್ತಾ ಇದ್ದಾರೆ ಅಂತ ಅಭಿಪ್ರಾಯ ಬಂದಿದೆ. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ, ಮಕ್ಕಳಿಗೆ ಶಿಕ್ಷಕರ ಪಾಠ ಪ್ರವಚನಗಳ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹೊಂದಿರತಕ್ಕಂಥ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸ್ತಕ್ಕಂಥ ವಿಷಯಾಧಾರಿತ ಕಲಿಕೆ ಮಗುವಿಗೆ ಆಗಬೇಕು ಅಂತಕ್ಕಂಥದ್ದು. ಅದಕ್ಕಾಗಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ತಂತ್ರಾಂಶಯುಕ್ತವಾಗಿರ್ತಕ್ಕಂಥ ಕಲಿಕೆ ಆಗ್ತಾ ಇದೆ. ಅದಕ್ಕಾಗಿ ಡಿಜಿಟಲ್ ಮೂಲಸೌಕರ್ಯಗಳು ಶಾಲೆಯಲ್ಲಿ ಇರಬೇಕು ಅಂತಕ್ಕಂಥ ಮಾರ್ಗಸೂಚಿ ನಿಯಮಗಳು. ಆ ಪ್ರಕಾರ ಕಂಪ್ಯೂಟರ್ ಇರಬೇಕು, ಮಗು ಕಲಿಕೆ ಅದನ್ನು ಮಾಡಬೇಕು, ಲ್ಯಾಪ್ಟಾಪ್ಗಳಿರಬೇಕು, ಸ್ಮಾರ್ಟ್ ಬೋರ್ಡ್ಗಳಿರಬೇಕು, ಸ್ಮಾರ್ಟ್ ಟಿವಿಗಳಿರಬೇಕು, ಪ್ರೊಜೆಕ್ಟ್ಗಳಿರಬೇಕು. ಅದರ ಮೂಲಕ ಮಗು ಅನೇಕ ರೀತಿಯಾಗಿರ್ತಕ್ಕಂಥ ಪಾಠ ಪ್ರವಚನಗಳ ಕಲಿಕೆ ಆದಾಗ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ ಸರ್ಕಾರಿ ಶಾಲೆಗಳಲ್ಲಿ ಅಂತಕ್ಕಂಥದ್ದು. ಅವುಗಳೆಲ್ಲ ಶಾಲೆಗಳಲ್ಲಿ ಲಭ್ಯತೆ ಇರಬೇಕು ಅಂತಕ್ಕಂಥ ಮಾರ್ಗಸೂಚಿ ನಿಯಮಾವಳಿ. ಅದರ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಟಿವಿ ಒಂದಿದೆ, ಅದರಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಗಳು ನಿರ್ವಹಣೆ ಆಗ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಮಗು ಎಲ್ಲ ದಿನಗಳಲ್ಲಿ ಬ್ಯಾಗ್ ತರ್ತಕ್ಕಂಥದ್ದು, ತಿಂಗಳ 1-2 ದಿನಗಳಲ್ಲಿ ಬ್ಯಾಗಿಂದ ಶಾಲೆಗೆ ಕೊಡಬೇಕು, ಸಂಭ್ರಮಿಸಬೇಕು, ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ನಿಯಮಾವಳಿ ಮಾರ್ಗಸೂಚಿ ನಿಯಮ ಇದೆ. ಅದರ ಪ್ರಕಾರ ನಿಮ್ಮ ಶಾಲೆ ಪ್ರತಿ ತಿಂಗಳ 3ನೇ ಶನಿವಾರ ಆ ರೀತಿಯಾಗಿರ್ತಕ್ಕಂಥ ನಡೀತಾ ಇದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಯುವ ಮತ್ತು ಪರಿಸರ ಕ್ಲಬ್ಗಳ ಲಭ್ಯ ಇದೆ, ಮಕ್ಕಳಿಗೆ ಪರಿಸರದ ಜ್ಞಾನವನ್ನು ಮೂಡಿಸ್ತಕ್ಕಂಥದ್ದು.
ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಹೋಗಿ ಅದರ ಎಲ್ಲ ಜ್ಞಾನವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಚಟುವಟಿಕೆಗಳು ನಡೀತಾ ಇದೆ ಅಂತಕ್ಕಂಥದ್ದು. ಸಾಮಗ್ರಿಗಳಿರುವ ಪ್ರಯೋಗಾಲಯ ಲಭ್ಯ ಇದೆ ಮತ್ತು ಬಳಸಲಾಗ್ತಿದೆಯೇ? 6-7ನೇ ತರಗತಿಗೆ ವಿಜ್ಞಾನ ಪಾಠವನ್ನು ಮಾಡಬೇಕಾದ್ರೆ ಶಿಕ್ಷಕರು ಪ್ರಯೋಗ ಮಾಡಿ ತೋರಿಸಬೇಕಾಗ್ತದೆ ಅಲ್ಲಿ. ಹಾಗಾಗಿ ಅಲ್ಲಿ ಪ್ರಯೋಗದ ವಸ್ತುಗಳಿರಬೇಕು, ಪ್ರಯೋಗದ ಪರಿಕರಗಳಿರಬೇಕು ಅಂತಕ್ಕಂಥದ್ದು. ಈ ಶಾಲೆಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ಹಳೆಯ ವಸ್ತುಗಳು ಪರಿಕರಗಳಿದೆ ಬಿಟ್ಟರೆ ಈಗಿನ ಮಕ್ಕಳ ಪಠ್ಯಕ್ರಮಕ್ಕೆ ಸರಿಯಾಗಿರ್ತಕ್ಕಂಥ ಪ್ರಯೋಗಾಲಯದ ಪರಿಕರಗಳು ಮತ್ತು ವಸ್ತುಗಳು ಇಲ್ಲಿ ಇಲ್ಲ. ಆಮೇಲೆ ವಿಜ್ಞಾನ ಮತ್ತು ಗಣಿತ ಕಿಟ್ಗಳ ಮೂಲಕ ಪಾಠ ಪ್ರವಚನ ಮಾಡ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಪಾಠ, ಉತ್ತಮವಾಗಿರ್ತಕ್ಕಂಥ ಪಾಠ ಬೋಧನೆ ಆಗ್ತದೆ. ಇಲ್ಲಿ ವಿಜ್ಞಾನ ಕಿಟ್ ಇಲ್ಲ, ಗಣಿತ ಕಿಟ್ ಇದೆ, ಅದರಿಂದ ಪಾಠ ಪ್ರವಚನ ಆಗ್ತಾ ಇದೆ ಅಂತಕ್ಕಂಥದ್ದು. ಆಮೇಲೆ ಸ್ವಯಂ ರಕ್ಷಣಾ ತರಬೇತಿಯನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗ್ತದೆ. ಕರಾಟೆ ತರಬೇತಿ ಕೆಲವು ಶಾಲೆಗಳಲ್ಲಿ ಖಾಸಗಿ ಶಿಕ್ಷಕರಿಂದ ಹೆಣ್ಣು ಮಕ್ಕಳಿಗೆ ಕರಾಟೆ ತರಬೇತಿ, ಸ್ವಯಂ ರಕ್ಷಣೆ ದೃಷ್ಟಿಯಿಂದ ಕರಾಟೆ ತರಬೇತಿ ನೀಡ್ತಾರೆ. ನಿಮ್ಮ ಶಾಲೆಯಲ್ಲಿ ಇಲ್ಲ. ಆಮೇಲೆ ಶಾಲೆಯಲ್ಲಿರುವ ಘನ ಮತ್ತು ದ್ರವ ತ್ಯಾಜ್ಯದ ವಿಲೇವಾರಿ ಹೇಗೆ ಕೈಗೊಳ್ತಾ ಇದ್ದಾರೆ, ತ್ಯಾಜ್ಯ ಸಂಗ್ರಹಣೆ ಅದು ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ವಿಲೇವಾರಿ ಜವಾಬ್ದಾರಿ ಇರ್ತದೆ, ಅದನ್ನು ಮಾಡ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಕೆಲವು ಮೂಲಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ. ಶಾಲೆ ಒಂದು ಭೌತಿಕವಾಗಿ ಅಭಿವೃದ್ಧಿಪಡಿಸಬೇಕಾದ್ರೆ ಇಲಾಖಾ ವತಿಯಿಂದ ಬರ್ತಕ್ಕಂಥ ಅನುದಾನ ಸಾಕಾಗೋದಿಲ್ಲ. ಹಾಗಾಗಿ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಶಿಕ್ಷಣ ಪ್ರತಿನಿಧಿಗಳು, ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳು ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಇಲಾಖೆಗಳಿಂದ ಅನುದಾನಗಳನ್ನು ಪಡೆದುಕೊಂಡು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ 2020ರಿಂದ ಯಾವುದೇ ಅನುದಾನ ಶಾಲೆಗೆ ಬಂದಿಲ್ಲ. ಯಾವುದು ಕಾಮಗಾರಿ ಅಭಿವೃದ್ಧಿಯಾಗಿರ್ತಕ್ಕಂಥದ್ದು, ಭೌತಿಕವಾಗಿ ಅಭಿವೃದ್ಧಿಯಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಸೆಕೆಂಡ್ ಸರ್, ನಾನು ಮಧ್ಯದಲ್ಲಿ ಕೆಲವೊಂದು ವಿಚಾರಗಳು ಮಾತಾಡಬೇಕಾಗಿತ್ತು. ಫುಲ್ ಮಾಡಿದ ಮೇಲೆ ಮಾತಾಡೋಣ, ಸುಮ್ಮನೆ ಟಾಪಿಕ್ ಹೋಗ್ಬೇಕಾದ್ರೆ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಲ್ವಾ? ಅದಕ್ಕೆ ಸಮಯ ಇದೆ. ಅದರಲ್ಲಿ ಒಂದು ನೋಟ್ ಮಾಡ್ತಾ ಇದ್ದೀನಿ, ಯಾವುದೇ ಅನುದಾನ ಈ ಶಾಲೆಗೆ ಬಂದಿಲ್ಲ ಅಂತ ಹೇಳಿ. ಈ ಶಾಲೆಗೆ ಅನುದಾನ ಬಂದಿಲ್ಲ ಇತ್ತೀಚೆಗೆ 2024 ಯಾವುದೇ ಅನುದಾನ ಬೇರೆ ಇಲಾಖೆಗಳಿಂದ ಅಂದರೆ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಶಾಸಕರ ಸಂಸದರ ಅನುದಾನಗಳು ಇವುಗಳನ್ನೆಲ್ಲ ಶಾಲೆ ಪಡಿತಕ್ಕಂಥ ಅವಕಾಶವನ್ನು ಸರ್ಕಾರ ಮಾಡ್ತಾರೆ. ಹೌದು, ನನಗೆ ಯಾವುದೇ ದಾಖಲಾತಿ ಸಿಕ್ಕಿದೆ ಸರ್. ನಾನು ಶಿಕ್ಷಕರನ್ನು ಕೇಳಿದೆ, ಅವರು ನಮಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿ ನನಗೆ ಶೌಚಾಲಯ ಇಲ್ಲ ಅನ್ನೋದು ಒಂದು ಎಂಟ್ರಿ ಆಯ್ತದೆ. ಈ ಶೌಚಾಲಯಕ್ಕೂ ಕೂಡ ನಾವು ಅನುದಾನ ಏನಾಯ್ತು ಗೊತ್ತಾಗಿ ಈಗ ಇವರು ಇದ್ದು ಈಗಿನ ಟೀಚರು ರೀಸೆಂಟ್ 23-24ನೇ ವರ್ಷಕ್ಕೆಲ್ಲ ತಗೊಂಡ್ರು. ಅವಾಗಿನವ್ರು ಯಾರು ಇಲ್ಲ ಇಲ್ಲಿ. ಈಗ ನೆಕ್ಸ್ಟ್ ಇವತ್ತು ಗೆಸ್ಟ್ ಟೀಚರ್ಸ್ ಕೇಳಿದಾಗ ಮಾಹಿತಿ ಕೊಟ್ಟಿಲ್ಲ, ಅದನ್ನ ಕನ್ಫರ್ಮ್ ಮಾಡಿ ಇವಾಗ ಮೆಂಬರ್ ಆಗಿ ನಾನೇ ಮಾತಾಡ್ತಾ ಇರ್ಬೇಕಾದ್ರೆ ಸರಿ ಇದೆ. ನಮಗೆ ಮಾಹಿತಿ ಇಪ್ಪತ್ಮೂರು 24ರಲ್ಲ ಸರ್? ಈಗ ನೀವು ಮಾಡ್ತಾ ಇರೋದು 23-24 ಒಂದೇ ವರ್ಷ ಒಂದು ವರ್ಷದಿಂದ ಅದು ಹಿಂದೆ ಆಗಿತ್ತು ಅನ್ಸುತ್ತೆ. ಹಿಂದೆ ಅನ್ಸುತ್ತೆ. ಹಾಂ, ಆಗಿರೋದು. ಗ್ರಾಮ ಪಂಚಾಯತಿ ಕೂಡ ಇದೆ ಇದರಲ್ಲಿ. ಯಾವುದೇ ದಾಖಲಾತಿ ಶಾಲೆಯಲ್ಲಿ ನಿರ್ವಹಣೆ ಆಗಿಲ್ಲ. ಗ್ರಾಮ ಪಂಚಾಯತ್ ಥ್ರೂ ಆಗಿರೋದು ಯಾವ ಶಾಲೆಯಲ್ಲಿ ಯಾವ ಕೇಳಿದಾಗ ಅವರಿಗೂ ಅದರ ಮಾಹಿತಿ ಇಲ್ಲ. ದೇವೇಂದ್ರ ಪ್ರಸಾದ್, ನೀವು ಕೊಡ್ತಾ ಇರೋ ಆಡಿಟಿಂಗ್ ಗೌರ್ಮೆಂಟಿಗೆ ಹೋಗೋದ್ರಿಂದ ಅದು ಗೌರ್ಮೆಂಟ್ ಲೆವೆಲಲ್ಲೇ ಹೋಗ್ತಾ ಇರುತ್ತೆ. ಅದು ವಾಪಸ್ ಒಂದು ಕಾಪಿ ನಮ್ಮ ಪಂಚಾಯತಿಗೂ ಹಾಕ್ತಾರೆ. ಯಾಕೆ ನಿಮ್ಮ ಪಂಚಾಯತಿಯಲ್ಲಿ ನಿರ್ವಹಣೆ ಏನಕ್ಕೆ ಆಗಿಲ್ಲ ಅಂತ. ನಿಮ್ಮೊಮ್ಮೆ ಏನಾದರೂ ನೀವು ಆಡಿಟ್ ಮಾಡಿರೋದು ತಪ್ಪಾಗಿದೆ ಅಂತ ಹೇಳಿ ಬಂದರೆ ನಿಮಗೆ ಪ್ರಾಬ್ಲಮ್ ಆಗೋದ್ಬಿಟ್ರೆ ನಂಗೆ ಆಗಲ್ಲ. ಯಾಕಂದ್ರೆ ನಾನು 22-24 ಏನಾಗಿದೆ ಚರ್ಚೆ ಭಾಗವಹಿಸಿಕೊಂಡಿರ್ತೇವೆ. ಅದಕ್ಕಾಗಿ 35 ಕೌಂಟ್ ಇರೋದ್ರಿಂದ ಬಂದಾಗ ಮಾತ್ರ ಮಾತಾಡಲಿಕ್ಕೆ ಸಿಗ್ತದೆ ಬಿಟ್ಟರೆ ನನಗೆ ಮತ್ತೆ ಹಿಂದೆ ಯಾವ ಪಾಯಿಂಟ್ ಅಲ್ಲಿ ಇದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಚರ್ಚೆ ಮಾಡಿದ್ರೆ ಈಗ ಅದು ಅನುದಾನದ್ದು ನಾನು ಆಲ್ರೆಡಿ ತಾಲೂಕು ಮಾಡ್ತಿದ್ದೀವಿ. ಒಂದು 2 ಫೈಲ್ ಬಂದಿದೆ. ಸೊ ಅದು ಇದೆ, ಇದೆ ಅದನ್ನ ಮಿಸ್ ಆಗಿ ಮಾಡಿದ್ದೇನೆ.
ಅಂದ್ರೆ ಇಲ್ಲಿ ನೀವೊಂದು ಮಿಸ್ ಆಗಿರೋದು ನಮ್ಗೆ ಮಾಹಿತಿ ಸಿಕ್ಕಿಲ್ಲ ಈಗ ಅಂತ ಹೇಳಿದೆ. SDMC ನಡಾವಳಿ ಬರೀವಾಗ ಈಗ ಆ ವರ್ಷ ಆಗಿರೋ ಕಾಮಗಾರಿಗಳನ್ನು ಬರಿಬೇಕು ನಡಾವಳಿಯಲ್ಲಿ. ಈಗ ಆ ವರ್ಷದ್ದು ಈಗ SDMC ನಡಾವಳಿ ಬರೆದಾಗ ಯಾವ ವರ್ಷ ಏನೇನಾಯ್ತು ಅಂತ ಅಟ್ಲೀಸ್ಟ್ ಗ್ರಾಮ ಪಂಚಾಯತ್ ಇದೆ ಈ ವರ್ಷನೇ ಈಗ ಇಷ್ಟೆಲ್ಲ ಆಗಿದೆ ಅಂದ್ರೆ ಎಲ್ಲ ಮಾಡಿದ್ದಾರೆ ಅದನ್ನೆಲ್ಲವನ್ನು ಮೆನ್ಷನ್ ಮಾಡಿ ಪಂಚಾಯತಿಂದ ಇದು ಮಾಡಿದ್ದಾರೆ ಅದನ್ನ ಮೆನ್ಷನ್ ಮಾಡಿ ಮೆನ್ಷನ್ ಇಲ್ಲ. ಹಾ, ನಡಾವಳಿ ಅವರೆಲ್ಲ ನಡಾವಳಿ ಮಾಡಿದ್ದಾರೆ. ನೋಡಿದೆ. ಮೆನ್ಷನ್ ಯಾವುದು ಇಲ್ಲ. ಇಲ್ಲ, SDMC ನಡಾವಳಿ ಹಾಗಾಗಿ ನಾವು ಈ ದಾಖಲಾತಿ ಪರಿಶೀಲನೆ ಮಾಡಿ ಅವರ ಅಭಿಪ್ರಾಯ ಕೇಳ್ತೀವಲ್ಲ. ಅನುಕೂಲ ಆಗಿದೆಯಲ್ಲ? ನಾವೀಗ ಸರ್ ಬೇರೆ ಸಾಲಗಳು ಮಾಡುವಾಗ ಎಲ್ಲ ಕರೆಕ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಮಾಡಿದ್ದಾರೆ ಸರ್, ಅವ್ರ ಫಾಲ್ಟ್ ಅಲ್ಲ ಇದು. ಯಾಕೆ ನಡವಳಿ ಸಿಕ್ಕರು ಬರೀತಾರೆ ಸರ್, ಎಷ್ಟು ಮಾಡಿದ್ದಾರೆ ನಾನು. ಓಕೆ ಸರ್. ಇಲಾಖಾ ನಿಯಮಾವಳಿಗಳ ಪ್ರಕಾರ ಶಾಲೆಗೆ ಸಂಬಂಧಪಟ್ಟಂತೆ ಕೆಲವು ಪರಿಶೀಲನೆ ಮಾಡಬೇಕಾಗ್ತದೆ. ಅದರಲ್ಲಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ, ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ, ಶಿಕ್ಷಕರು ಪ್ರತಿದಿನ ಶಾಲೆಯನ್ನು ಮುಂಚಿತವಾಗಿ ತೆರಳುತ್ತಾರೆ. ಆಮೇಲೆ ಇಲಾಖಾ ನಿಯಮಾವಳಿಗಳ ಪ್ರಕಾರ ಶಿಕ್ಷಕರು ಪಾಠ ಪ್ರವಚನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಪರೀಕ್ಷೆಗಳನ್ನು ಘಟಕ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು, ಅದರ ಮೌಲ್ಯಾಂಕನ ಮಾಡಿ ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನು ಮಗುವಿಗೆ ಮಾಹಿತಿ ನೀಡ್ತಕ್ಕಂಥದ್ದು ಮತ್ತು ಮಕ್ಕಳ ಪೋಷಕರಿಗೆ ಮಾಹಿತಿ ನೀಡ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಶಿಕ್ಷಕರು ಇಲಾಖಾ ನಿಯಮಾವಳಿಗಳ ಪ್ರಕಾರ ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಹಾಗಾಗಿದೆ ಯಾರು ತಡವಾಗಿ ಬರ್ತಕ್ಕಂಥವರೆಲ್ಲ, ಆಮೇಲೆ ಮುಂಚಿತವಾಗಿ ತಿಳಿಸ್ತಕ್ಕಂಥವ್ರು ಯಾರು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಹೇಳಿದ್ದಾರೆ. ನೀವು ಏನೋ ಹಾಗೇನಾದ್ರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಆಮೇಲೆ ಶಿಕ್ಷಕರು ಸದರಿ ಶಾಲೆಯಲ್ಲಿ ವೇತನವನ್ನು ಪಡೆಯುತ್ತಾರೆ, ಆದರೆ ಸದರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಕರಿಂದ ಶಿಕ್ಷಕರು ಸದರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ, ಆದರೆ ಸದರಿ ಶಾಲೆಯಿಂದ ವೇತನ ಪಡೆಯುತ್ತಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಬ್ಬ ಶಿಕ್ಷಕರು ಮುಖ್ಯ ಶಿಕ್ಷಕರಿದ್ದಾರೆ, ಬೇರೆ ಶಾಲೆಯಿಂದ ನಿಯೋಜನೆ ಆಗಿರ್ತಕ್ಕಂಥ ಒಬ್ಬ ಶಿಕ್ಷಕರು ಇದ್ದಾರೆ. ಇದೀಗ 22-6 ನೀವು ಓದಿರೋದು ಅದು ಹಾಗೆ ಅವೆಲ್ಲ ಈ ಅಲ್ಲಿಂದ ಇದೆ ಒಂದು ಶೈಕ್ಷಣಿಕ ಇದೇ ವರೆಗೂ. ಈ ವರ್ಷದ ತಗೊಳ್ತಾರೆ. ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರು ಇದ್ದಾರೆಯೇ? ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇಲಾಖಾ ನಿಯಮ ಇರ್ತದೆ, ಅದರ ಪ್ರಕಾರ ಶಿಕ್ಷಕರು ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಯಾವುದೇ ಶಿಕ್ಷಕರು ಇಲ್ಲಿಲ್ಲ. ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿದ್ದಾರೆ, ಯಾವುದೇ ಶಿಕ್ಷಕರು ಇಲ್ಲ, ತರಬೇತಿಯೂ ಇಲ್ಲ. ಆಮೇಲೆ ಮಕ್ಕಳ ಮ್ಯಾಪಿಂಗ್ ಮತ್ತು ತಡೆ ಹಿಡಿಯುವ ಕಾರ್ಯವನ್ನು ಮಾಡಲಾಗಿದೆ. ಮಗು ಯಾವುದಾದ್ರೂ ಶಾಲೆಗೆ ಈ ಒಂದು ವಯಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಲೆ ಮಗು ಕಲಿಕೆಯಿಂದ ಹೊರಗಿದೆಯಾ ಅಂತಕ್ಕಂಥದ್ದು ಶಾಲೆ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಆ ಮಗುವನ್ನು ಮ್ಯಾಪಿಂಗ್ ಮಾಡಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಇಲ್ಲ ಅಂತಕ್ಕಂಥ ಮಾಡಿದ್ದೀವಿ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಶಾಲೆಯಿಂದ ಇತರ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಶಾಲೆಯಿಂದ ಯಾವುದೇ ರಾಜಕೀಯ, ಸಾಮಾಜಿಕ, ಇತರ ಉದ್ದೇಶಗಳಿಗೆ ಶಾಲೆಯನ್ನು ಬಳಸುವಂತಿಲ್ಲ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆಮೇಲೆ ಪ್ರವೇಶ ಶುಲ್ಕ, ಕ್ಯಾಪಿಟೇಷನ್ ಶುಲ್ಕ, ಅರ್ಜಿ ಶುಲ್ಕ, ಬೋಧನಾ ಶುಲ್ಕ, ಇತರೆ ಶುಲ್ಕಗಳನ್ನು ಪಡೆಯಲಾಗ್ತದೆ. ಏಕೆಂದರೆ ನಿಮಗೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲರೂ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ಶುಲ್ಕವನ್ನು ಪಡಿತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆಯೇ? STMC ಸಮಿತಿ ಶಾಲೆಯ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟಿರ್ತದೋ ಅಷ್ಟೇ ಪಾತ್ರ STMC ಸಮಿತಿಯ ಪಾತ್ರ ಇರ್ತದೆ. ಶಾಲೆಯನ್ನು ಭೌತಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಚಟುವಟಿಕೆಗಳ ನಿರ್ವಹಣೆ ಇರ್ಬೋದು. ಅದರಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ ಈ ಶಾಲಾಭಿವೃದ್ಧಿ ಸಮಿತಿ ಪಾಲ್ಗೊಂಡಲ್ಲಿ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕಲಿಕಾ ವಾತಾವರಣ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ನೋಡಿದಾಗ ಉತ್ತಮವಾಗಿರ್ತಕ್ಕಂಥ ಶಾಲಾಭಿವೃದ್ಧಿ ಸಮಿತಿ ಇದ್ದರೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ STMC ಸಮಿತಿಯು ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಬೇಕು, ಆಗಾಗ್ಗೆ ಶಾಲೆಯ ಮೇಲುಸ್ತುವಾರಿಯನ್ನು ಮಾಡ್ತಾ ಇರಬೇಕು. ಆಮೇಲೆ STMC ಸದಸ್ಯರಿಗೆ ನಾವು STMC ಸದಸ್ಯರನ್ನು ಅರಿವಿರಬೇಕು ಅಂತಕ್ಕಂಥ ಅದೆಲ್ಲ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ. ಆಮೇಲೆ ಪ್ರತಿ ತಿಂಗಳು STMC ಸಭೆಗಳು ನಡೆಯುತ್ತವೆಯೇ? ಒಂದು ಶೈಕ್ಷಣಿಕ ವರ್ಷದಲ್ಲಿ 12 STMC ಸಭೆಗಳು ನಡೆಯಬೇಕು ಒಂದು ವರ್ಷದಲ್ಲಿ. ಅದರ ನಡಾವಳಿಗಳನ್ನು ದಾಖಲಿಸಬೇಕಾಗ್ತದೆ. ಈ ಒಂದು ಶಾಲೆಯಲ್ಲಿ 2023-24ರಲ್ಲಿ 9 ಸಭೆಗಳು ನಡೆದಿರ್ತಕ್ಕಂಥದ್ದು ನಡಾವಳಿ ದಾಖಲಾಗಿರ್ತಕ್ಕಂಥದ್ದು ಕಾಣಬಹುದು. ಕನಿಷ್ಠ 12 ಸಭೆಗಳು ನಡೆಯಬೇಕು, ನಡಾವಳಿ ದಾಖಲಾಗಬೇಕು ಅಂತಕ್ಕಂಥ ನಿಯಮಾವಳಿ ಮಾರ್ಗಸೂಚಿ. ಆಮೇಲೆ ಇನ್ನು ಇದಲ್ಲದೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಇರಬೇಕಾದ್ರೆ, ಕಲಿಕಾ ವಾತಾವರಣ ಇರಬೇಕಾದ್ರೆ ಇಲಾಖಾಧಿಕಾರಿಗಳು ಆಗಾಗ್ಗೆ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಪ್ರಾಥಮಿಕ ಶಾಲೆಗೆ 1 ವರ್ಷದಲ್ಲಿ ಒಮ್ಮೆ ಭೇಟಿ ನೀಡಬೇಕು. ಕ್ಷೇತ್ರ ಸಮನ್ವಯಾಧಿಕಾರಿಗಳು ಅವರು ಸಹ ಒಮ್ಮೆ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ನಾವು ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಾಖಲಾತಿ ನಿರ್ವಹಣೆ ಒಮ್ಮೆ ಭೇಟಿ ನೀಡಿದ ದಾಖಲಾತಿ ನಿರ್ವಹಣೆ ಆಗಿದೆ. ಆಮೇಲೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಒಮ್ಮೆ ಭೇಟಿ ನೀಡಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಆಗಿದೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ CRP ಅವರು ಶಾಲೆಗೆ ಎಷ್ಟು ಸಾರಿ ಭೇಟಿ ನೀಡಿದ್ದಾರೆ ಅಂತಕ್ಕಂಥ ಪರಿಶೋಧನೆ ಮಾಡಬೇಕಾಗ್ತದೆ. ಅವರು 1 ವರ್ಷದಲ್ಲಿ 12 ಬಾರಿ ಭೇಟಿ ನೀಡಬೇಕು. ಏಕೆಂದರೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಏಕೆಂದರೆ ಶಾಲೆಗೆ ಮತ್ತು ಇಲಾಖೆಗೆ ಮಧ್ಯವರ್ತಿ ಇದ್ದಾರೆ, ಕೊಂಡಿ ಇದ್ದಂತೆ. ಶಾಲೆ ಇಲಾಖಾ ಎಲ್ಲ ಮಾಹಿತಿಗಳನ್ನು ಶಾಲೆಗೆ ತಲುಪಿಸ್ತಕ್ಕಂಥದ್ದು, ಶಾಲೆಯ ಎಲ್ಲ ಮಾಹಿತಿಗಳನ್ನು ಇಲಾಖೆಗೆ ತಲುಪಿಸಿ ಸಮನ್ವಯವನ್ನು ಸಾಧಿಸಿ ಶಾಲೆಯಲ್ಲಿ ಉತ್ತಮ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿ ಅವರ ಮೇಲೆ ಇರ್ತದೆ. ಹಾಗಾಗಿ 12 ಬಾರಿ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಇಲ್ಲಿ 14 ಬಾರಿ ಭೇಟಿ ನೀಡಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಆಗಿದೆ, ಉತ್ತಮವಾಗಿ ಭೇಟಿ ನೀಡಿರ್ತಕ್ಕಂಥದ್ದು. ಅದೇ ರೀತಿ ಕ್ರೀಡಾ ಸಾಮಗ್ರಿಗಳಿಗೆ ಶಾಲೆ ಅನುದಾನವನ್ನು ಪಡೆದಿದೆ. ಈ ವರ್ಷ 10,000 ರೂಪಾಯಿ 25-26 ಸಾಲಿನಲ್ಲಿ ಅನುದಾನ ಪಡ್ಕೊಂಡಿದೆ. 10 ಕ್ರೀಡೆಗಳಿಗೆ ಸಂಬಂಧಪಟ್ಟ ಕ್ರೀಡಾ ವಸ್ತುಗಳನ್ನು ಖರೀದಿಸಿದ್ದಾರೆ ಶಾಲೆಯಲ್ಲಿ ಇದೆ. ಆಮೇಲೆ ಗ್ರಂಥಾಲಯಕ್ಕೆ ಅನುದಾನವನ್ನು ಪಡೆದಿದೆ. 24-25ರಲ್ಲಿ 60,000 ರೂಪಾಯಿ ಅನುದಾನವನ್ನು ಪಡ್ಕೊಂಡಿದೆ. 68 ಪುಸ್ತಕಗಳನ್ನು ಖರೀದಿಸಿ ಗ್ರಂಥಾಲಯದಲ್ಲಿ ಅಳವಡಿಸಿದ್ದಾರೆ. ಆಮೇಲೆ ಸ್ವಚ್ಛತಾ ಕ್ರಿಯಾ ಯೋಜನೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ ಇಲ್ಲಿ. ಆಮೇಲೆ ಶಾಲೆಯ ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಂಥದ್ದು ಸುರಕ್ಷಾ ಸಮಿತಿಯನ್ನು ರಚನೆ ಮಾಡಬೇಕು. ಮಕ್ಕಳಿಗೆ ಏನಾದರೂ ತೊಂದರೆ ಆದಲ್ಲಿ ಆ ಸಮಿತಿ ಹೆಚ್ಚು ಜವಾಬ್ದಾರಿಯುತವಾಗಿ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ಸುರಕ್ಷಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಏನಾದರೂ ದೂರುಗಳಿದ್ದರೆ ದೂರು ನೀಡಲಿಕ್ಕೆ ಒಂದು ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು. ಅದನ್ನಾಗಲೇ ನಿರ್ವಹಣೆ ಮಾಡಿದ್ದಾರೆ, ಸಲಹಾ ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ಶಾಲೆಯಲ್ಲಿ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿಂಗ್ನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವ ಅಂತರದಲ್ಲಿ ಇರುತ್ತವೆ. ತರಗತಿ ಕೊಠಡಿಯಲ್ಲಿ ಶಾಲಾ ಪರಿಸರದಲ್ಲಿ ವಿದ್ಯುತ್ ತಂತಿಗಳು ಏನಾದರೂ ಅಪಾಯದಲ್ಲಿದ್ದರೆ ಅದರಿಂದ ಮಕ್ಕಳಿಗೆ ತೊಂದರೆ ಆಗ್ತದೆ, ಜೀವಕ್ಕೆ ಅಪಾಯ ಆಗ್ತಕ್ಕಂಥ ಸಂದರ್ಭಗಳು ಬರ್ತದೆ. ಹಾಗಾಗಿ ಏನಾದರೂ ಇದೆಯಾ ಅಂತಕ್ಕಂಥದ್ದು ಮಕ್ಕಳ ಕೈಗೆಟುಕುವ ಸಂದರ್ಭ ಇದೆಯಾ ಅಂತಕ್ಕಂಥದ್ದು ಒಂದು ಇದೆ. ಇಲ್ಲಿ ಹೋಗ್ತಕ್ಕಂಥ ಈ ಗೋಡೆಯ ಪಕ್ಕದಲ್ಲಿ ಈ ಅರ್ಥಿಂಗ್ ಮಾಡಿರ್ತಕ್ಕಂಥ ವೈರು ಓಪನ್ ಆಗಿದೆ. ಅದು ಯಾವ ಸಂದರ್ಭದಲ್ಲಿ ಇದೆಯಾಗಲಿ ಅಥವಾ ಇರುವೆಗಳು ಬೇರೆ ಏನಾದ್ರು ಸ್ಪಿನ್ ಔಟ್ ಮಾಡಿದರೆ ಮಗು ಅಲ್ಲೇ ಓಡಾಡ್ತದೆ. ಅಡಿಗೆ ರೂಮಿಗೆ ಹೋಗ್ತಕ್ಕಂಥದ್ದು, ಕೈತೊಳೆಗೆ ಹೋಗ್ತಕ್ಕಂಥದ್ದು ಆಗ್ತದೆ. ಅದು ತುಂಬ ಅಪಾಯದಲ್ಲಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಅದೇ ರೀತಿ ಅಲ್ಲಿ ಶೌಚಾಲಯಕ್ಕೆ ಹೋಗಬೇಕಾದ್ರೆ ಹಳೆಯ ಶೌಚಾಲಯದ ಗೋಡೆ ಬಹಳ ಶಿಥಿಲಾವಸ್ಥೆಯಲ್ಲಿದೆ. ಅದು ಸಹ ಮಳೆಗಾಲದಲ್ಲಿ ಏನಾದರೂ ಮಗು ಹೋಗ್ತಾ ಇರಬೇಕಾದ್ರೆ ಗಾಳಿ ಮಳೆಯಿಂದ ಆ ಗೋಡೆ ಬೀಳ್ತಕ್ಕಂಥ ಸಂದರ್ಭಗಳು ಬರ್ತದೆ. ಅದನ್ನು ತೆರವುಗೊಳಿಸ್ತಕ್ಕಂಥ ಒಂದು ಕ್ರಮವನ್ನು ವಹಿಸಬೇಕಾಗುತ್ತೆ, ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗುತ್ತೆ. ಆಮೇಲೆ ಶಾಲೆಯಲ್ಲಿ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಬೇಕು. ಅದರಲ್ಲಿ ಎಲ್ಲ ಔಷಧಿ, ಕೆಲವೊಂದು ಕನಿಷ್ಠ ಔಷಧಿಗಳಿರಬೇಕು ಅಂತ. ಮಗು ಏನಾದರೂ ಆರೋಗ್ಯದಲ್ಲಿ ತೊಂದರೆ ಆದಾಗ, ಆಮೇಲೆ ಕ್ರೀಡೆಗಳಲ್ಲಿ ಆಟ ಪಾಠದಲ್ಲಿ ಪಾಲ್ಗೊಂಡಾಗ ಸಣ್ಣ ಪುಟ್ಟ ಗಾಯಗಳಾದಾಗ ಕೆಲವು ಕನಿಷ್ಠ ಔಷಧಿಗಳು ಇರಬೇಕು ಅಂತಕ್ಕಂಥದ್ದು ಅದು ಆಗಲೇ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇದೆ. ಅವಶ್ಯಕತೆಯಾಗ ಅರ್ಹತೆ ಹೊಂದಿರುವ ಸಲಹೆಗಾರರು ಶಾಲೆಗೆ ಬಂದು ಸಲಹೆಗಳನ್ನು ನೀಡ್ತಾರೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆಮೇಲೆ ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಹೆಚ್ಚುಗಳ ಕುರಿತು ಮೇಲ್ವಿಚಾರಣೆ ಮಾಡಲಾಗ್ತಿದೆಯಾ, ಯಾವುದೂ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಮೇಲ್ವಿಚಾರಣೆ ನಡೆಸಲಾಗ್ತಿದೆ ಅಂತ ಹೇಳಿದ್ದಾರೆ. ಆಮೇಲೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಪೊಲೀಸ್ ದೂರವಾಣಿ, ಅಗ್ನಿಶಾಮಕ ದೂರವಾಣಿ, ಆರೋಗ್ಯ ದೂರವಾಣಿಗಳು, ಇದರ ದೂರವಾಣಿಗಳನ್ನು ಮುಖ್ಯ ಶಿಕ್ಷಕರ ಕೊಠಡಿಯ ಬಲಕದ ರೂಪದಲ್ಲಿ ನಿರ್ವಹಣೆ ಮಾಡಬೇಕು. ಏನಾದರೂ ಅಗತ್ಯವಿದ್ದಲ್ಲಿ ತುರ್ತಾಗಿ ಸಂಪರ್ಕಿಸಬೇಕಾದ್ರೆ ಅದು ಉಪಯೋಗಕ್ಕೆ ಬರುತ್ತದೆ ಅಂತಕ್ಕಂಥ ನಿಯಮವನ್ನು ಪಾಲನೆ ಮಾಡಬೇಕಾಗ್ತದೆ ಶಾಲೆ. ಅದನ್ನಾಗಲೇ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ ಇಲ್ಲಿ. ಅದಲ್ಲದೆ ಇಲಾಖೆಗೆ ಸಂಬಂಧಪಟ್ಟಂತೆ DDPಯಿಂದ ಮುಖ್ಯ ಶಿಕ್ಷಕರವರೆಗಿನ ಎಲ್ಲ ದೂರವಾಣಿ ಸಂಖ್ಯೆಗಳನ್ನು ಮುಖ್ಯ ಶಿಕ್ಷಕರ ಕೊಠಡಿಯ ಫಲಕದ ರೂಪದಲ್ಲಿ ನಿರ್ವಹಣೆ ಮಾಡಬೇಕು. ಏನಾದರೂ ಪೋಷಕರಿಗೆ ಇಲಾಖಾ ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು, ಅದನ್ನು ಆಗಲೇ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ ಇಲ್ಲಿ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿದ್ದಾರೆಯೇ ಅಂತಕ್ಕಂಥದ್ದು. ಇಲ್ಲಿ ವೃತ್ತಿಪರ ಮಕ್ಕಳಿಗೆ ವೃತ್ತಿ ಕೌಶಲ್ಯ ಕಲಿಕೆಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಮಾನಸಿಕವಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು. ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕಿಗೆ ಇಲಾಖೆ ತರಬೇತಿಯನ್ನು ಕೊಡ್ತದೆ. ಇಲ್ಲಿ ಯಾವುದೇ ಶಿಕ್ಷಕ ಕೊಟ್ಟಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸುವುದು, ಬೇರೆ ಬೇರೆ ಚಟುವಟಿಕೆಗಳನ್ನು ಮಗುವಿಗೆ ಏನೇನು ಕೊಡ್ತಾ ಇದ್ದಾರೆ
ಅದಕ್ಕೆ ಸಂಬಂಧಪಟ್ಟಂತೆ ಯೋಗ ಧ್ಯಾನದ ಚಟುವಟಿಕೆಗಳು, ಸಾಮಾನ್ಯ ಜ್ಞಾನದ ಚಟುವಟಿಕೆಗಳು, ಆಮೇಲೆ ಗಣಿತ ಕಲಿಕೆಯ ಸರಳ ಲೆಕ್ಕಗಳ ಕಲಿಕೆಗಳು, ವಿಜ್ಞಾನದ ಸರಳ ಪ್ರಯೋಗಗಳ ಕಲಿಕೆಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನೀಡ್ತೀವಿ. ಆಮೇಲೆ ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳನ್ನು ನೀಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಹೀಗೆ 134 ಅಂಶಗಳ ಸಂಬಂಧಪಟ್ಟಂತೆ ಏನು ಸಾಮಾಜಿಕ ಪರಿಶೋಧನೆ ರೂಪಿಸಬೇಕು, ಅದರಲ್ಲಿ ಏನು ಉತ್ತಮ ರೂಪುರೇಷೆ ನಾವು ವಾಸ್ತವಾಂಶವಾಗಿ ಪರಿಶೀಲನೆ ಮಾಡಿ ಅದರ ಒಂದು ವರದಿಯನ್ನು ಈಗ ಸಭೆ ಮುಂದೆ ಮಂಡಿಸಿದ್ದೇನೆ. ನಮಗೆ ನಮ್ಮ ಒಂದು ಇದಕ್ಕೆ ಬರದೇ ಇರತಕ್ಕಂಥ ಪರಿಶೋಧನೆಗೆ ಸಿಗದೇ ಇರತಕ್ಕಂಥ ಗೊತ್ತಾಗದೇ ಇರತಕ್ಕಂಥ ಏನಾದರೂ ಇದ್ದರೆ ತಾವು ಸಹ ಅದನ್ನು ಮನಗಂಡಲ್ಲಿ ಸಭೆಯ ಮುಂದೆ ಪ್ರಸ್ತಾಪ ಮಾಡ್ಬೋದು. ಅದನ್ನು ಸಹ ನಮ್ಮ ವರದಿಯ ಮೂಲಕ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳಿ ತಿಳಿಸ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದ. ಸಮನ್ವಯತೆ, ಸಮತೋಲನ, ಉಪಯುಕ್ತತೆ, ಪರಿಪೂರ್ಣತೆ, ಆನಂದದಾಯಕ ಹಾಗೂ ನೈಸರ್ಗಿಕತೆಯೇ ಶಿಕ್ಷಣದ ಗುರಿಗಳು ಎಂದು ತಮ್ಮ ವರದಿ ಮಂಡನೆಯ ಮೂಲಕ ವ್ಯಕ್ತಪಡಿಸಿದ ಶ್ರೀಯುತ ದೇವೇಂದ್ರ ಸರ್ ಅವರಿಗೆ ಧನ್ಯವಾದಗಳು. ಈ ವರದಿಯ ಮೇಲಿನ ಪೋಷಕರು ಮತ್ತು ಸಾರ್ವಜನಿಕರಿಂದ ವರದಿ ಮೇಲಿನ ಚರ್ಚೆ. ನಮ್ದು ಇದು ಮೇಲ್ಚಾವಣೆ ಆಗಿರ್ಬೇಕಾದ್ರೆ ಟೀಚರ್ಸ್ಗೆ ಯಾವೇನು ಇಲ್ಲ. ಇವರು ಅಧ್ಯಕ್ಷರಾಗಿ ಹೆಚ್ಚು ಕಡಿಮೆ 5 ವರ್ಷ ಆಗಿರ್ಬೋದು. ಇವರಿಗೆ ಗೊತ್ತಿರಬೇಕಲ್ಲ. ಈ ಶೌಚಾಲಯಕ್ಕೆ ನಾವು ಅನುದಾನ ಕಳಿಸಿದ್ದೀವಿ. ನಿಮ್ಮ ಹಳೆ ಶೌಚಾಲಯನ ರಿನ್ಯೂ ಮಾಡಿಸಿದ್ದೀವಿ. ಹೊಸ ಶೌಚಾಲಯ ಆಮೇಲೆ ಆಗಿರೋದು. ಅದಕ್ಕಿಂತ ಹಿಂದೆ ಆ ಕಡೆ ಹಳೆ ಶೌಚಾಲಯ ಡೋಸ್ ಏನೂ ಇರಲಿಲ್ಲ, ನೀರು ಬರ್ತಿರಲಿಲ್ಲ, ಪೈಪ್ಲೈನ್ ಸರಿಯಿಲ್ಲ, ಸ್ಟಾರ್ಟಿಂಗ್ ಪೀರಿಯಡಲ್ಲೇ ಮಾಡಿದ್ದೀವಿ. ಹೌದು, ಅದನ್ನು ನೀವು ತಗೊಳ್ಬೇಕಂದ್ರೆ ಪಂಚಾಯತ್ ಏನಾದರೂ ಅದು ಅಪ್ಡೇಟ್ ತೊಗೊಂಡ್ರೆ ನಿಮಗೆ ನೇರವಾಗಿ ಪೂರ್ತಿಯನ್ನು ಸಿಗ್ತದೆ. ತಾಲೂಕು ಪಂಚಾಯತ್ ಅನುದಾನ ನಮಗೆ ಪಂಚಾಯತ್ ಅನುದಾನ ಈ ಪ್ರೆಸ್ಸಲ್ಲಿ ಆಗಿದೆಯಲ್ಲ. ಲಾಸ್ಟ್ ಟೈಮ್ ಒಂದು ಬರೋಕ್ಕಿಂತ ಮುಂಚೆ ಆಗಿದೆ. ಎಷ್ಟು ವರ್ಷ ಆಗಿದೆ? ಅದಕ್ಕಿಂತ ಹಿಂದಿನ ವರ್ಷದಲ್ಲಿ ಈ ಪೂರ್ತಿ ಆಗಿದೆ. ಇಲ್ಲಿಂದ ಅಲ್ಲಿಂದ ಟ್ರಸ್ಟು ಆಗಿರೋದು ಹೊಸ ಟ್ರಸ್ಟ್. ಇದೆಲ್ಲ ಯಾಕೆ ಅದರಲ್ಲಿ ಸೇರಿದೆ? ಹೆಚ್ಚು ಕಡಿಮೆ 15 ಲಕ್ಷ ರೂಪಾಯಿ ಅನುದಾನದಲ್ಲಿ ಕೊಟ್ಟಿದ್ದೀವಿ ನಾವು ವಿವಿಧ ಇಲಾಖೆಯಿಂದ. ತಾಲೂಕು ಇರ್ಬೋದು, ನಮ್ಮ ಗ್ರಾಮ ಪಂಚಾಯತ್ ಮಾಹಿತಿ ಅವ್ರಿಗೆ ಬಿಡಿ. ಅವರಿಗೆ ಯಾವ ಅನುದಾನ ಇಲ್ಲಿಗೆ ಬರ್ತದೆ ಅಂತೇಳಿ ಗೊತ್ತಾಗ್ಬೇಕಂತ ಹೇಳಿದ್ರೆ ನಾವೀಗ ಪ್ರಶ್ನೆ ಮಾಡಿದಾಗ ಮಾತ್ರ ಅವ್ರಿಗೆ ಗೊತ್ತಾಯ್ತು. ಏನಾದ್ರೆ ಅವ್ರಿಗೆ ಇದನ್ನು ಹೇಳಬೇಕಿತ್ತೇನೋ, ಯಾವೇನೋ ಮಾಡಿದ್ದಾರೆ ಬಿಡು ಕೆಲಸ ಶಾಲೆಗೆ ಆಗಿದೆ ಅಂತ ಅನ್ಕೊಂಡಿರೋದು ಲೆಕ್ಕ ಪರಿಶೋಧನೆ ಬಂದಾಗ ಈ ಎಲ್ಲ ವಿಚಾರಗಳನ್ನು ಇದರಲ್ಲಿ ತಗೊಂಡಿರುತ್ತೆ. ಇದು 2023-24 ಅವೆರಡರಲ್ಲಿ ಎಷ್ಟು ಅನುದಾನ ನಾವು ರಿಲೀಸ್ ಆಗಿದೆ ಅನ್ನೋದು ನಾನು ಈಗಲೂ ನಾನು ವಿಡಿಯೋ ಮಾತಾಡಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ 24ವರೆಗೂ ಇದು ಇದೆಲ್ಲ ಆಗಿದೆ. ಅಲ್ಲ, ನಾನು ಹೇಳ್ತಿರೋದು ನೀರಿನ ಸಮಸ್ಯೆ ಅನ್ನೋದಕ್ಕಿಂತ ನೀವು ಸರ್ಕಾರಕ್ಕೆ ಒಂದು ಮಾಹಿತಿ ಕೊಡಬೇಕಾದ್ರೆ ಅಲ್ಲಿ ಜನಪ್ರತಿನಿಧಿಗಳು ದನ ಕಾಯ್ತಿದ್ದಾರೆ ಅನ್ನೋ ಪ್ರಶ್ನೆ ಅಲ್ಲಿಂದ ಬರ್ತದೆ. ನಿಮಗೆ ಹೇಳಲ್ಲ ಯಾರಿದ್ದಾರೆ ಆ ಭಾಗದಲ್ಲಿ ಯಾರಿದ್ದಾರಪ್ಪ ಜನಪ್ರತಿನಿಧಿಗಳು, ಅಲ್ಲಿ ಶಾಲೆನ ತಗೊಳಕ್ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ಇನ್ನೇನು ಜನಪ್ರತಿನಿಧಿ? ನಾನಲ್ಲ, ಅದನ್ನು ನನ್ನ ಜಾಗದಲ್ಲಿ ಯಾರೇ ಬೇಕಾಗಿದ್ರೆ ಅವ್ರಿಗೆ ಅದನ್ನು ಜನಪ್ರತಿನಿಧಿಗಳು ಬರ್ತಾ ಇರ್ತೀವಿ. ಯಾಕಂದ್ರೆ ಬರಕ್ಕೆ ಅದೇನು ಮಾಡಿದ್ರು ಈ ಧೈರ್ಯ ಬಂದಿದೆ ಅಂತ ಕೊಟ್ಟಿದ್ದೀವಿ ಅಂತ ಗೊತ್ತಾಗಿತ್ತು. ಆಮೇಲೆ ಏನಾಗಿದೆ ಅಂದ್ರೆ ನಿರ್ದಿಷ್ಟ ಯೋಜನೆ ಮಾಡೋದು ದಾನಿಗಳಿಂದ ವಸ್ತುಗಳ ಬಗ್ಗೆ ನೋಡಿ ಸರ್, ಈಗ ಇನ್ನೊಂದು ದಾನಿಗಳಿಂದ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರು. ನಾವು ಬ್ರಿಟಿಷ್ ಅಂತ ಹೇಳಿ ಈಗ ಅವರು ಬುಕ್ಸ್ ಬೆಂಗಳೂರಿಂದ ಬಂದು ಕೊಟ್ಟಿದ್ದಾರೆ. ಅವ್ರು ಮೇಂಟೈನ್ ಮಾಡಿಲ್ಲ ಅಂದ್ರೆ ನೀವು ಬರೀರಿ, ಇಂಥ ಟೀಚರ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಇದ್ರಲ್ಲಿ ಬರ್ಕೊಡಿ, ನಾನು ರಿಪೋರ್ಟ್ ಕಳಿಸ್ತೇನೆ. ನೀವು ಅದನ್ನೇ ಬರೀರಿ. ಹಿಂದೆ ಯಾರಿದ್ರು ಅವ್ರು ಅದನ್ನ ಮೇಂಟೈನ್ ಮಾಡಿಲ್ಲ ಅಂತ ಬರೀರಿ, ನಾನು ಅಲ್ಲಿಂದ ಪ್ರೊಜೆಕ್ಟ್ ಹಾಕ್ಸ್ತೀನಿ. ನೀವು ಇದ್ರಲ್ಲಿ ಆ ಥರ ಬಂದು ತೋರಿಸಿದ್ರೆ ಮಾತ್ರ ನಾನು ಯಾಕೆ ಈ ಮಾಹಿತಿ ಹೇಳ್ತೀನಂದ್ರೆ ಕೂತಿರ್ತಕ್ಕಂಥ ಪೇರೆಂಟ್ಸ್ಗಳಿಗೆ ತಪ್ಪು ಮಾಹಿತಿ ಯಾವುದೇ ಕಾರಣಕ್ಕೂ ಈ ಕಡೆಯಿಂದ ಮೆಸೇಜಲ್ಲಿ ಹೋಗಿರ್ಬೋದು. ಇದರಲ್ಲಿ ಓದಿರ್ತಕ್ಕಂಥ ಸುಮಾರು ಪಾಯಿಂಟ್ಸ್ಗಳು ನೀವು ಬಿಡಿ ಬಿಡಿಯಾಗಿ ಓದಿದ್ರಿ, ಅದನ್ನ ಪೇರೆಂಟ್ಸ್ಗಳು ಗಮನದಲ್ಲಿ ತಗೊಂಡಿದ್ದಾರೆ. ಈಗ ಒಂದೊಮ್ಮೆ ಸ್ಕೂಲ್ ಮಕ್ಕಳಿಗೆ ಪಂಚಾಯತಿಂದ ಅನುದಾನ ಕೊಡ್ತಾರೆ ಟ್ರಾವೆಲಿಂಗ್, ಇದ್ರಲ್ಲಿ ಬಂದೇ ಇಲ್ಲ.
ಇದ್ರಲ್ಲಿ ಬಂದಿಲ್ಲ. ಜಸ್ಟ್ ನೀವು ಬರೀ 12,000 rupees ಮಾತ್ರ ಮಾತ್ರ ತೋರಿಸಿದೆ. ಸರ್ ನೀವು ಪಂಚಾಯತಿ ಅನುದಾನ ಕೊಡ್ತೀರಾ ಅಥವಾ SC ಅನುದಾನದಲ್ಲಿ ಇಲ್ಲ SC ಅನುದಾನದಲ್ಲಿ ಕೊಡ್ತಿಲ್ಲ. ಅದು SC ಕಾಲೋನಿ ಬಟ್ ನಾವು ಪಂಚಾಯತಿಯಲ್ಲಿ ತೋರಿಸಿಲ್ಲ. ಆಮೇಲೆ ಒಂದು ಸೆಕೆಂಡ್ ಇನ್ನೊಮ್ಮೆ SC ಅವರು ಕೂಡ ಇಲ್ಲಿ ಬಂದು 5,000 or 10,000 rupees ಡೊನೇಟ್ ಮಾಡೋಗಿದ್ದಾರೆ. ಮಕ್ಕಳಿಗೆ ಕೊಡಿ ನೀವು ನಮ್ಮ ಅನುದಾನದಲ್ಲಿ ಕೊಡ್ತಾ ಇದ್ರೆ ನಾವು ನಿಮ್ಗೆ ಗೌರವಿತವಾಗಿ ಕೊಡ್ತೀವಿ ಅಂತ ಹೇಳಿ. ಇವೆಲ್ಲ ಯಾಕೆ ನಾವು ಸರ್ಕಾರದ ಮಟ್ಟಕ್ಕೆ ತಗೊಂಡು ತೋರಿಸ್ತಿದ್ದೀವಿ ಅಂತ ಈ ಶಾಲೆಯ ಹೊರಗಡೆಯಿಂದನೂ ಕೂಡ ಇಷ್ಟ ಇಲ್ಲ ಅಂತ ಗೊತ್ತಿರ್ತದೆ. ಇದರಲ್ಲಿ ಇಷ್ಟ ಇಲ್ಲ ಅಂದ್ರೆ ಮುಚ್ಚಿ ಅಂತಾರಲ್ಲ. ಇಷ್ಟೆಲ್ಲ ಆಗಿಲ್ಲ ಅಂದ್ರೆ ಈಗ ನೋಡಿ ಶೌಚಾಲಯ ಇಲ್ಲ ಅಂತ ಇಲ್ಲಿ ಬರ್ತಿದೆ, ದುರಸ್ತಿ ಅಂತ ತೋರಿಸಿಲ್ಲ, ಶೌಚಾಲಯ ಇಲ್ಲ ಅಂತ ಬರ್ತಿದೆ. ಈ ಹೊಸ ಶೌಚಾಲಯ ಆಗಿ ನಿಂತಿದೆ, ಓಪನ್ ಆಗಿಲ್ಲ. ಅದ್ರ ಹಿಂದ್ಗಡೆ ಶೌಚಾಲಯಕ್ಕೆ ನಾವು ಅನುದಾನ ಕೊಟ್ಟಿದ್ದೀವಿ, ಅದು ರಿಪೇರಿ ಮಾಡಿಸಿದ್ವಿ. ಅದ್ರ ಹಿಂದ್ಗಡೆ ಒಂದು ಶೌಚಾಲಯ ಇದೆ ಆಗಿ ನೀವು ಬೇಕಾದ್ರೆ ದುರಸ್ತಿ ಆಗಿದೆ ಅಂತ ಬರೀ ತೊಂದರೆ ಇಲ್ಲ. ಹೊಸ ಶೌಚಾಲಯ ನಿರ್ಮಾಣ ಆಗಿ ನಿಂತಿದೆ, ಡೋರ್ ಹಾಕಿದ್ದಾರೆ, ತೆಗ್ದಿಲ್ಲ. ಇದ್ರಗಡೆ ಸೇಫ್ಟಿ ಟ್ಯಾಂಕ್ ನಡೆದಿದೆ ನಮ್ದು, ಅಲ್ಲೇ ಎದುರುಗಡೆ ವಾಟರ್ ಸ್ಟೋರೇಜ್ ಇದು ಮಾಡಿದ್ದಾರೆ. ಈ ಟೈಲ್ಸ್ ಹಾಕಿರೋದು, ಹೌಸ್ ಪೇಂಟಿಂಗ್ ನಡೆದಿದೆ, ಔಟ್ಸೈಡ್ ಪೇಂಟಿಂಗ್ ಆಗಿದೆ. ನಾವು ಫಸ್ಟ್ ದಾಖಲಾತಿ ಕೊಡಿ ಏನೇನಾಗಿದೆ ದಾಖಲಾತಿಗಳು ಕೊಟ್ಟಿರೋದ್ರ ಬಗ್ಗೆ ನಾನೇನು ಹೇಳ್ತಾ ಇಲ್ಲ. ಸೋಷಿಯಲ್ ಆಡಿಟ್ ಅಂತ ಹೇಳಿದ್ರೆ ನಂಗೆ ಗೊತ್ತಿದ್ದಂಗೆ ಪೇರೆಂಟ್ಸ್ ಮನೆಗೆ ನೀವು ಹೋಗಿದ್ದೀರಲ್ವಾ, ಪೇರೆಂಟ್ಸ್ ಮನೆಗೆ ಹೋಗಿದ್ದೀರಿ ತಾನೇ ನೀವು, ನಿಮ್ಮ ಮಕ್ಕಳಿಗೆ ಏನು ಕಲಿಸ್ತಾ ಇದ್ದಾರೆ, ಏನು ಕಲಿಸ್ತಾ ಇದ್ದಾರೆ. ನಾನು ನಿಮ್ಮ ಮೇಡಮ್ ನಿಮಗೆ ಕೇಳ್ತೀನಿ, ನಿಮ್ಮ ಮನೆಗೆ ಯಾವ್ದಾದ್ರು ಟೀಚರ್ಸ್ ಬಂದಿದ್ದಾರಾ? 6th standard ವಸಂತ್, ಈಗ ಇದ್ರಲ್ಲಿ ಒಂದು ವಸಂತ್ ಹುಡುಗನ್ ತೋರಿಸಿದಾರಲ್ಲ, ಈಗ ನಾನು ಕೇಳ್ತಿರೋದು ಅವ್ರ ಮನೆ ವಿಸಿಟ್ ಹೋದಾಗ ಯಾರಾದರೂ ಅಲ್ಲಿ ಕಲಿಕೆಗೆ ಅಂತ ಏನಾದ್ರು ಕಳಿಸಿದಾರ? ಈ ಪೇರೆಂಟ್ಸ್ ವಿಸಿಟಲ್ಲಿ ಇದೆ ಅಷ್ಟೇ, ಯಾರಾದ್ರೂ ಹೋಗಿ ನಿಮಗೆ ಕಲಿಸ್ಬೇಕಂತ ಕೇಳಿದಾರ? ನಾನು ಈಗ ಇದರಲ್ಲಿ ಏನು ಗೊತ್ತಿಲ್ಲ ನೋಡಿ, ಕರ್ನಾಟಕ ಸರ್ಕಾರ ಇದು ಸರ್ಕಾರ ಕೊಡ್ತಕ್ಕಂಥ ಮಾಹಿತಿ ಪೇರೆಂಟ್ಸ್ಗಳಿಗೆ ನಾನು ಹೇಳ್ತಕ್ಕಂಥದ್ದು ಇದು ಸರ್ಕಾರಕ್ಕೆ ಹೋಗೋ ಮಾಹಿತಿ. ಸರ್ಕಾರಕ್ಕೆ ಹೋಗೋ ಮಾಹಿತಿ ಜನಪ್ರತಿನಿಧಿಗಳು ಎದುರುಗಡೆನೇ ಇದು ತಪ್ಪಾಗಿ ಬಂದಿದೆ ಅಂದಾಗ ನಮಗೂ ತುಂಬ ಬೇಜಾರು ಅನಿಸ್ತದೆ. ಯಾರು ಹಿಂಸೆ ಮಾಡಿದಾರೋ ಬಿಟ್ಟಿದ್ದಾರೋ ಸರಿ ಆಗ್ತದೆ ಅನ್ನೋದು ಬೇಡ, ಈ ಸಭೆನೇ ಮುಖ್ಯ ನನಗೆ. ಆಮೇಲೆ ಆಡಿಟಿಂಗಲ್ಲಿ ರೆಡಿ ಮಾಡ್ಕೊಳ್ಳೋದು, ಅದನ್ನು ಎಡಿಟ್ ಮಾಡೋದು ಸೆಕೆಂಡ್ ಆಪ್ಷನ್. ನೀವೇನು ಪರಿಶೋಧನೆ ಮಾಡಿದ್ದಾರೆ ಅನ್ನೋದು ಇಲ್ಲೇ ಡೈರೆಕ್ಟ್ ಆಗಿ. ಈಗ ನೀವು ಇದಿರಲ್ಲ ಪೇರೆಂಟ್ಸು, ಈ ಶಾಲೆ ಟೆನ್ಸ್ ಹಾಕಿದಾರ ಇಲ್ಲ, ಇದಕ್ಕೆ ಹೊಸ ಬಣ್ಣ ಆಗಿದೆಯಾ ಇಲ್ಲ, ಈ ರೂಫಿಂಗ್ ಈ ಥರ ಇತ್ತಾ, ಈ ಥರ ಇರಲಿಲ್ಲಲ್ಲ, ಬಿದ್ದೋಗ್ತಿತ್ತಾನೆ, ಅದು ಶೌಚಾಲಯ ಆಗಿದೆಯಾ ಇಲ್ಲ, ಅದ್ರ ಹಿಂದ್ಗಡೆ ಶೌಚಾಲಯ ಪೈಪ್ ಹಾಕಿದಾರ ಇಲ್ವಾ, ಹಳೆಯ ಶೌಚಾಲಯನ ಸ್ವಲ್ಪ ರಿಪೇರಿ ಮಾಡಿ ಡೋರ್ಸ್ ಹಾಕಿ ಫಸ್ಟಿಂಗಲ್ಲೇ ನಾವು ಮೆಂಬರ್ ಆಗಿ ಬಂದಿರೋದು ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ದಾರೆ ತಾನೆ. ಫಸ್ಟ್ ಆಗಿ ಒಂದು ಶೌಚಾಲಯ ಆಗಿದೆ ತಾನೆ, ಒಳಗಾಗಿದ್ದಾರೆ, ಓಪನ್ ಮಾಡಿಲ್ಲ. ಇದು ಯಾವುದು ಈ ಪಟ್ಟಿಯಲ್ಲಿಲ್ಲ, ಶೌಚಾಲಯನೇ ಶಾಲೆ ಇಲ್ಲ ಅಂತ ಬಂದಿದೆ. ನೀವೆಲ್ಲ ಕೂತ್ ಕೇಳಿದ್ರೆ ಒಂದು ಶೌಚಾಲಯ ಇಲ್ಲ ಅಂದ್ರೆ ಶೌಚ ಕಟ್ಕೊಳ್ತಿದೆ ಮಕ್ಕಳು, ನಾಳೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅನ್ನೋದು ಕೂಡ ರೀಸನ್ ಹೇಳಿದ್ರು ಅಲ್ವಾ. ಈಗ ಅದು ಯಾವ ತರ ಅಂತ ನಾವು ಇಷ್ಟೆಲ್ಲ ಒಂದು 15 ಲಕ್ಷ ರೂಪಾಯಿ ದುಡ್ಡು ಈ ಶಾಲೆಗೆ ಹಾಕಿದ್ದೀವಿ, ಇದ್ರಲ್ಲಿ ₹1 ದುಡ್ಡು ಬಂದಿಲ್ಲ. ಆಟೋ ದುಡ್ಡು ಕೊಡ್ತಾ ಇದ್ದೀವಿ, ಆಟೋ ಕೊಡ್ತಾ ಇದ್ರಲ್ಲ, ಮಳೆಯಿಂದ ಬರ್ತಕ್ಕಂಥ ಮಕ್ಕಳು ಆಟೋ ಡೈಲಿ ಓಡಾಡ್ತಿರಲ್ಲ, ಬಾರಿ 45,000 rupees ನಾವು ಗ್ರಾಮ ಪಂಚಾಯತಿಂದ ಕೊಡ್ತಾ ಇದ್ದೀವಿ. ಈಗ ಅನುದಾನ ಎಲ್ಲಿ ಬಳಕೆ ಆಗ್ತಿದೆ ಅಂತ ತೋರಿಸಿದ್ರೆ ಮಾತ್ರ ಅಲ್ಲ ನೀವು ಸೋಷಿಯಲ್ ಆಡಿಟಿ ಈಗ ಇದು ಬರೋದು. ಶೌಚಾಲಯ ಅನ್ನುವಂಥ ಪದ ಇದೆಯಲ್ಲ, ನೀವು ಬೇರೆ ಏನು ಇಲ್ದಿದ್ರು ನಡೀತದೆ, ಶೌಚಾಲಯ ಸ್ಕೂಲಿಗೆ ಶೌಚಾಲಯ ಇರಲೇಬೇಕು, ಅದು ನೋಟೆಡ್ ಆಗಿರ್ತದೆ. ಇದು ನೋಡಿ ನೀವು, ಇದು ಎಲೆಕ್ಷನ್ ಬೂತ್, ಸ್ಕೂಲ್ ಕೂಡ ಎಲೆಕ್ಷನ್ ಬೂತ್. ಇಲ್ಲಿ ನೀವು ಸರ್ಕಾರದ ಮೇಲೆ ಗಮನ ಇರುತ್ತೆ, 2 ಬೂತ್ ಇದೆ ಇಲ್ಲಿ. ನೀವು ಶೌಚಾಲಯ ಇಲ್ಲ ಅಂತ ಇದ್ರಲ್ಲಿ ಬರೆದಿದ್ದೆ ಹೋದ್ರೆ ಎಲೆಕ್ಷನ್ ಕಮಿಷನ್ ಅವರು ಏನು ಹೇಳ್ಬೋದು? ಅಲ್ಲಿ ನಮ್ದು 2 ಬೂತ್ ಇದೆ, ಒಂದು ಫಸ್ಟ್ ಸೆಕೆಂಡ್. ಈ ಪ್ರತಿ ಕೂಡ ನೀವು ಗ್ರಾಮ ಪಂಚಾಯತಿ ಯಾವುದೇ ಎಲೆಕ್ಷನ್ ನೋಡಿದ್ರು ಕೂಡ ಬ್ಯಾಲೆಟ್ ಇದೆಯಲ್ಲ ಅಂತ ಫಸ್ಟೇ ಬಂದಿರ್ತದೆ, ನೋಟ್ ಮಾಡ್ಕೊಂಡು ಹೋಗಿರ್ತಾರೆ. ಎಲ್ಲಿಗೆ ಆಯ್ತು, ನಾನು ನಿಮ್ದು ಏನು ಹೇಳ್ತಾ ಇಲ್ಲ, ಯಾಕಂದ್ರೆ ನೀವು ಇಲ್ಲಿ ಫಸ್ಟ್ ಟೈಮ್ ಅಂತ ಹೇಳೋದ್ರಿಂದ ಈ ಆಡಿಟಿಂಗ್ ಬಗ್ಗೆ ಅಬ್ಜೆಕ್ಷನ್ ತರ ನಾನು ಮಾತಾಡಿಲ್ಲ. ನಾನು ಕೇಳ್ತಾ ಆ ವಿಡಿಯೋ ಇದೆಯಲ್ಲ, ಸರ್ಕಾರದ ಗಮನ ತಲುಪಿಸ್ತಾ ಅಂತ, ನೀವು ಆ ವಿಡಿಯೋ ಕಟ್ ಮಾಡಿಬಿಟ್ಟು ನನ್ನ ಹತ್ರ ಮಾತಾಡಿ, ನಾನು ಚರ್ಚೆ ಮಾಡ್ತೀನಿ. ಇದೆಲ್ಲ ಈ ಥರ ಆಗಿರ್ಬೋದು, ವ್ಯವಸ್ಥೆ ಬೇರೆ. ಈಗ ಅದು ಕಂಟಿನ್ಯೂ ವಿಡಿಯೋ ಇರೋದು, ಅವ್ರು ಮಾತಾಡಿರೋದು, ಹೇಳಿರೋದು, ನಾನು ಕೇಳ್ತಾ ಇರೋದು ಎಲ್ಲದೂ ಕೂಡ ವಿಡಿಯೋ ಆಗ್ತದೆ. ಸರ್ಕಾರದ ಗಮನ ಶಿಕ್ಷಣ ಇಲಾಖೆ, ಶಿಕ್ಷಣ ಸಚಿವರಿಗೆ ಹೋಗ್ತದೆ. ಆ ಶಾಲೆಯಲ್ಲಿ ಶೌಚಾಲಯ ಇಲ್ಲ, ಭಾಗದ ಜನ ಮೆಂಬರ್ ಏನ್ ಮಾಡ್ತಿದ್ದಾರೆ ಅಂತ ಕೇಳಲ್ಲ.
ಕೇಳ್ತಾರಲ್ಲ. ನಾವು ಭಾರಿ ಎಫರ್ಟ್ ಹಾಕಿದ್ದೀವಿ ಶಾಲೆ ವಿಚಾರದಲ್ಲಿ. ಉದಾಹರಣೆ ನಿಮ್ಮ ಎದುರುಗಡೆ ಕಾಂಪೌಂಡ್ ಇದೆ, ಕಾಂಪೌಂಡ್ ಶಿಥಿಲವಾಗಿದೆ ಅಂದ್ರೆ ಮೈದಾನ ಇಲ್ಲ ಅಂದ್ರೆ ಯಾಕೆ ಶಾಲೆ ಮೈದಾನ ಅಲ್ಲ ಅದು? ಇದು ಈ ಶಾಲೆ ಇರ್ಬೇಕಂದ್ರೆ ಮತ್ತೆ ಮೈದಾನ ಅದು. ಆಮೇಲೆ ಆ ಶಾಲೆ ಕಟ್ಟಡ ಆಗಿರೋದು. ಈ ಶಾಲೆಗೆ ಅದೇ ಮೈದಾನ ಇರೋದು. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಕನ್ಫರ್ಮ್ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಅಲ್ಲ, ಇದು ಈ ಶಾಲೆ ಫಸ್ಟ್ ಇದ್ದಿದ್ದು, ಅದು ನೆಕ್ಸ್ಟ್ ಆಗಿದ್ದು. ಇದು ಮೊದಲಿಂದಲೂ ಇರೋ ಶಾಲೆ, ಇದೇ ಫೀಲ್ಡೇ ಆದದ್ದು. ಈ ಸ್ಟೇಜ್ ಕೂಡ ಈ ಶಾಲೆಗೆ ಸಂಬಂಧಪಟ್ಟರು. ಈಗ ಜಿಗಮದವರು ಅಂಡರ್ವರ್ಲ್ಡ್ ಇರ್ಬೋದು. ಲಾಸ್ಟ್ ಟೈಮ್ ನಾನು ಕೇಳಿದ್ದೀನಿ, ಈ ಶಾಲೆ ಯಾವ್ದ್ರಲ್ಲಿದೆ ಅಂತ ಕೇಳಿದ್ದೀನಿ. ಮತ್ತೆ ನೀವು ಆಟ ಆಡ್ಸೋದಿಲ್ಲ. ಆಚೆ ಹೋಗ್ಲಿಕ್ಕೆ ಬಾಗಿಲಿದೆ, ಅಲ್ಲಿ ಬಾಗಿಲು ಮುಚ್ಚಿದ್ದಾರೆ. ಬಿಡಿ, ಅದೀಗ ನಮ್ಮ ಮಕ್ಕಳು ಯಾರು ಕ್ಲೋಸ್ ಮಾಡಕ್ಕೆ ಹೇಳಿದ್ವಿ, ಕ್ಲೋಸ್ ಮಾಡಿಸಿ. ನಾವು ಕೂಡ ಹೇಳ್ತೀವಿ, ನೀವು ಯೂನಿಟೇ ಮಾಡ್ಬೋದು. ಯಾಕೆ ಇದು ನಮ್ದು ಸ್ಟೇಜ್ ಅಲ್ವಾ, ಮಕ್ಕಳು ಕಲಿಕೆಗೆ ಯೂನಿಟ್ ಜನ ಕಮ್ಮಿನೇ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ನಿಮ್ಗೆ ಎಷ್ಟಿದೆ ಅಷ್ಟರಲ್ಲೇ ಮಾಡೋಣ. ನಮ್ಗೆ ಇಲ್ಲೂ ಕೂಡ ನಮ್ಗೆ ಇದೇ ವಾರದಲ್ಲೂ ಕೂಡ ನಮಗೆ ಮಕ್ಕಳು ಯೂನಿಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ಶೌಚಾಲಯ ಇಲ್ಲ ಅನ್ನೋದು ಪದ ಇದೆಯಲ್ಲ, ಅದು ಒಂಥರ ನಾವು ಶರ್ಟ್ ಹಾಕಲಿಲ್ಲ ಅಂತ ಲೆಕ್ಕ, ನಾವು ಬಟ್ಟೆಯಲ್ಲಿ ಇಲ್ಲ ಅಂತ ಲೆಕ್ಕ. ಶಾಲೆಗಳು ನಿರ್ದಿಷ್ಟವಾದ ಶಾಲೆಗಳು, ಅದರಲ್ಲೂ ಮೇನ್ ಆಗಿ ನಮ್ದು 2 ಬೂತು ಎಲೆಕ್ಷನ್ ಬೂತ್ ಬರ್ತದೆ ಈ ಶಾಲೆ. ಇದರಲ್ಲಿ ಪ್ರತಿ ಕಣ್ಗಾವಲಿರ್ತದೆ, ಏನಿದೆ ಏನಿಲ್ಲ. ನೀವು ನೋಡಿ, ಅಲ್ಲಿ ಅಂಗವಿಕಲರು ಬರಬೇಕು, ವೀಲಿಂಗ್ ಮಾಡಿದಾರಲ್ವಾ, ಆಚೆ ಒಳಗಡೆ ಬರಬೇಕು, ಅದು ಕೂಡ ಇರುತ್ತದೆ. ರ್ಯಾಂಪ್ ಇದರಲ್ಲಿ ಇಲ್ಲಲ್ಲ, ಇದರಲ್ಲಿ ತೋರಿಸಿದಾರ ರ್ಯಾಂಪ್ ಇದೆಯಾ ಇಲ್ಲ ಇಲ್ಲ ಅಂತ ಗೊತ್ತಾಗ್ತದೆ. ವಿಶೇಷ ಶಿಕ್ಷಣ ಶೌಚಾಲಯ ಅದು ಒಂದೇ ಇರ್ತಕ್ಕಂಥದ್ದು, ಕಮೋಡ್ ಇರ್ತಕ್ಕಂಥದ್ದು ಮಾತಾಡುತ್ತೆ. ಯಾವುದು ಹೊಸದಾಗಿ ಆಗಿದೆ ಸರಿ, ಏನಾದರೂ ಆಗಿರಲಿ. ನಾನು ಈಗ ಇದ್ರೆ 2 ರೂಮ್ ಇದೆ ಶೌಚಾಲಯ. ಇಲ್ಲಿ ನಾವು ಹೊಸದಾಗಿ 2 ರೂಮ್ ಇದೆ. ನಾವೇ ಅದನ್ನ ಕೂಡ ಬರೀಲಿಲ್ಲ ಅಷ್ಟೇ, ವಾಟರ್ ಡಿಫರೆನ್ಸ್ ಮಾಡಬೇಕು ಅಂತ ಇದ್ದೇವೆ. ನಾವು ಇದೇನಾಗಿದೆ, ಒಂದೇ ಕಮೋಡ್ ಇರ್ತಕ್ಕಂಥದ್ದು. ಅದು ಮಕ್ಕಳ ಶೌಚಾಲಯ ಹೇಗಿರಬೇಕು ಅಂತ ಕಂಪಾರ್ಟ್ಮೆಂಟ್. ಈಗ ಕಮೋಡ್ ಇರ್ತಕ್ಕಂಥ ಶೌಚಾಲಯ ಸರ್ ವಿಕಲಚೇತನರಿಗೋಸ್ಕರನೇ ತೆಗೆದಿರೋ ಶೌಚಾಲಯ ಅದು, ಓಕೆನಾ? ವಿಕಲಚೇತನ ಯಾಕಂದ್ರೆ ಇದು ಬೂತ್ ಇದೆ, 2 ಬೂತ್ ಆಗಿರೋದ್ರಿಂದ ಅದು ಕೇಳ್ತಾರೆ, ಅದು ಇರಲೇಬೇಕು ಅಂತ. ಅದು ಹಿಂದ್ಗಡೆ ಒಂದು ಶೌಚಾಲಯ ಇದೆ, ಅದೇ ಒಂದು ಆ ಕಡೆ ನಮ್ದು ಇದೇ ಶಾಲೆಯಲ್ಲಿ 3-4 ಶೌಚಾಲಯ ಇದೆ. ಇಲ್ಲ ಅಲ್ಲಿ ಯೂಸ್ ಆಗುತ್ತೆ. ಆ ಕಡೆ ಡೋರ್ ಒಂದಿದೆ, ಅದು ಯೂಸ್ ಆಗುತ್ತೆ. ಅದು ಆಪೋಸಿಟ್ ಅಲ್ಲಿ ಒಂದಿದೆ, ಅದು ಯೂಸ್ ಆಗುತ್ತೆ. 2 ರೂಮ್ ಇದೆ ಈ ಕಡೆ ಎಲ್ಲ, ಇದೇ ಕಡೆ ಇದೆ, ಆ ಕಡೆ ಸೈಡ್ 2 ರೂಮ್ ಇದೆ. ಲೇಡಿ ಇದ್ರಲ್ಲಿ ಬಾಯ್ಸ್ ಇಲ್ಲ, ಜೆಂಟ್ಸ್ ಇಲ್ಲ ಅಂತ ಬರ್ತಿದ್ವಿ. ಇಲ್ಲ ಅಂದ್ರೆ ಬರ್ತಿದ್ವಿ, ನೀವು ನೋಡಿ ಇದ್ರಲ್ಲಿ ಎಲ್ಲ ಇರುತ್ತೆ. ಏನಿಲ್ಲ ಅಂದ್ರೆ ಶೌಚಾಲಯ ನಾನಿದೆ, ನನ್ನ ಅಭಿಪ್ರಾಯಗಳಿರೋದು. ಜನಪ್ರತಿನಿಧಿಯಾಗಿ ಇಲ್ಲ ಅನ್ನೋದನ್ನ ಇಲ್ಲ ಅಂತ ಅಲ್ಲಿ ತೋರಿಸ್ಬೇಕಾದ್ರೆ ನಾನು ನಿಮಗೆ ಬೆಟ್ ಮಾಡೋದು. ನಾಳೆ ದಿವಸ ನೀವು ಅನುದಾನ ಕೇಳಿದ್ರೆ ನಾನು ಹೇಳೇ ಹೇಳ್ತೀನಿ, ನಮ್ಮ ಅನುದಾನ ನೀವೆಲ್ಲೂ ಕೂಡ ಹೇಳಿಲ್ಲ, ನಾವು ಯಾಕೆ ಅನುದಾನ ಕೊಡಬೇಕು ಅಂತ ಕೇಳ್ತೀನಿ. ಏನಕ್ಕೋಸ್ಕರ ಅನುದಾನ ಕೊಡಬೇಕು? ನಾನು ಹೇಳ್ತಾ ಇದ್ದೀನಲ್ಲ, 15 ಲಕ್ಷ ರೂಪಾಯಿ ಅನುದಾನ ಈ ಶಾಲೆಗೆ ನಾವು ತಗೊಂಡಿದ್ದೀವಿ ವಿವಿಧ ಇಲಾಖೆಯಿಂದ. 1 ರೂಪಾಯಿ ಅನುದಾನ ಅದರಲ್ಲಿ ಬರಲಿಲ್ಲ. ನಾವು ನೆಕ್ಸ್ಟ್ ಟೈಮಲ್ಲಿ ನೀವು ಅನುದಾನ ಕೇಳಿದ್ರೆ ನಮ್ಗೆ ಅದು ಮಾಡ್ಕೊಡಿ, ಇದು ಮಾಡ್ಕೊಡಿ, ಹೇಗೆ ಮಾಡ್ಕೊಡಕ್ಕಾಗ್ತದೆ? ನೀವು ನೋಡಿ, ಇದನ್ನು ಸಹಿತ ನಾವು ತುರ್ತ ತಗೊಂಡ್ವಿ, ಹೌದಲ್ಲ? ನಿಮ್ಮ ಶಾಲೆ ಕಲಿಕಾ ಹಬ್ಬದ ಒಳಗಡೆ ಮಾಡಬೇಕು ಎಲ್ಲ ಅಂತ ಬರ್ತಿರಲಿಲ್ಲ. ಹೌದು, ಇದೆ ಯಾವುದು ಇದೆ ಅಂತ ಬರ್ತಿದ್ವಿ, ಇಲ್ಲೂ ಇದೆ. ಶೌಚಾಲಯದ ಕೊರತೆ ಇದೆ. ಅಷ್ಟೇ ಸುಸಜ್ಜಿತವಾದ ಶೌಚಾಲಯ. ನಾನು ಅದನ್ನು ನೀವು ಮಾತಾಡ್ತಾನೆ ಮತ್ತೆ ನನಗೆ ಕ್ವಶನ್ ಮಾಡಿದ್ರು ಅವರು, 2023-24 ಮಾತ್ರ ಆಡಿಟ್ ತಗೊಳ್ತಾ ಇದ್ದೀವಿ ಅಂತ. ನಾನು ಅವಾಗ ಸುಮ್ಮನಾದೆ ಅಲ್ಲೇ. ಬಟ್ ಅವ್ರು 26 ತನಕ ಕೂಡ ನಡೆದಿರ್ತಕ್ಕಂಥದ್ದು ಏನಿದೆ ಅಂತ ಮುಂದುವರಿಸಿದ್ದಾರೆ. ಎಲ್ಲಿ ಏನು ಇದಾಗಿದೆ ಅದನ್ನು ಮುಂದುವರೆದಿದೆ. ನೀವು ನೋಡಿ, ಇದಾಗಿದೆ, ಪ್ರೂಫಿಂಗ್ ಆಗಿದೆ, ಪೇಂಟಿಂಗ್ ಆಗಿದೆ. ಎದುರುಗಡೆ ಪೇಂಟಿಂಗ್ ನೀವು ಲಾಸ್ಟ್ ಟೈಮಲ್ಲೇ ಮಾಡಿರೋದು ತಾನೆ, ನಾವು ಕಳೆದ ವರ್ಷನೇ ಮಾಡಿದ್ವಿ. ನಮ್ಗೆ ನಿಜ ಇದಿಲ್ಲ, ನಾನು ಒಪ್ಕೊಳ್ತೀನಿ. ಯಾವುದು ಅಡಿಗೆ ಮನೆ ಇಲ್ಲ, ಅಡಿಗೆ ಮನೆಗೆ ಆಲ್ಟ್ರೇಷನ್ ಆಗಿ ನಾವು ಇಲ್ಲೇ ಒಂದು ರೂಮ್ ಕೊಟ್ಟಿದ್ದೀವಿ. ದುರಸ್ತಿ ಬರಲಿ, ತೊಂದರೆ ಇಲ್ಲ. ನಮಗೂ ಕೂಡ ಇಲಾಖೆಯಿಂದ ದುರಸ್ತಿ ಬೇಕು ಅಂತ ಕೇಳುದು. ನೀವು ಮಕ್ಕಳಿಗೆ ಶಾಲೆಯಿಂದ ನೀವು ಆಟೋದಲ್ಲಿ ಹೋಗಿರೋದು ಹೇಳಲಿಲ್ಲ, ಎಲ್ಲ ಡೊನೇಟ್ ಮಾಡೋದು ಅಂತ ಹೇಳಿಲ್ಲ. ಹೇಳಿ ಯಾಕೆ ಹೇಳಲಿಲ್ಲ, ಹೇಳಬೇಕು ಅಂತ ಹೇಳಿಲ್ಲ. ಈ ಶಾಲೆನ
ಜನರು ಕೂಡ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತೇಳಿ ಇಲಾಖೆವಾರು ನೋಡ್ತದೆ. ನೀವು ಸೋಷಿಯಲ್ ಆಡಿಟ್ ಅಂತ ಹೇಳಿದ್ರೆ ಸುಮ್ಮನೆ ನಮ್ಮ ಎದುರುಗಡೆ ಮಾತ್ರ ಆಗಲ್ಲ, ಇದು ಅಪ್ ಟು ಸರ್ಕಾರದ ತನಕ ಹೋಗಂತ ಅನುದಾನಗಳನ್ನು ಕೊಡಬೇಕಾದ್ರೂ ಅಷ್ಟೇ ಎಲ್ಲ ಮಾನದಂಡಗಳನ್ನು ಕೂಡ ಇರ್ತದೆ. ಅದ್ರಲ್ಲಿ ಒಂದು ಮಾತ್ರ ಏನು ಗೊತ್ತಾ, 45,000 rupees ನೀವೇನು ತಗೊಂಡಿದ್ರಿ ಅದಕ್ಕೆ ಏನು ಆಡಿಟಿಂಗ್ ಅದು ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದೀರಿ, ಬಾಕಿ ಯಾವುದು ಕೂಡ ನೀವು ಹೇಳ್ತಾನೆ ಹೋಗಿದ್ದೀರಿ. ಬಂದಿರೋ ದುಡ್ಡಿಗೆ ನೀವು ಕರೆಕ್ಟ್ ಆಗಿರ್ತಕ್ಕಂಥ ಲೆಕ್ಕ ಕೊಟ್ಟಿದ್ದೀರಿ. ಅಧ್ಯಕ್ಷರೇ ನೀವು ಅದನ್ನು ಗಮನಿಸಬೇಕು. ನೀವು ಆಡಿಟಿಂಗ್ ಕ್ಲಿಯರ್ ಆಗದೆ ಸಿಗ್ನೇಚರ್ ಮಾಡಬೇಡಿ. ಅದನ್ನು ಆಡಿಟಿಂಗ್ ಕ್ಲಿಯರ್ ಆಗಲಿ ನಿಮ್ಮ ಸಿಗ್ನೇಚರ್ ಬೇಕಾಗಿರುತ್ತೆ. ನಾನು ಪಂಚಾಯತಿಗೆ ಹೇಳಿದ್ದೀನಿ 20ರಿಂದ 25, 26 ತನಕ ಎಷ್ಟು ನಮ್ದು ಅನುದಾನ ಈಗ ನೋಡಿ, ಕಾಂಪೌಂಡ್ ಒಂದು ಎಕ್ಸಾಂಪಲ್, ಕಾಂಪೌಂಡ್ ಇಲ್ಲ ಅಂತ ಬರೆದಿದೆ, ನೀವು ಬರೀರಿ ಅಲ್ಲಿ ಇದು ಇಲಾಖೆ ಹೆಸರಲ್ಲಿ ಇದೆಯಾ ಅಂತ ಬರೀರಿ. ಈ ಶಾಲೆ ಇಲಾಖೆ ಹೆಸರಲ್ಲಿ ಇದೆಯಾ ಅಂತ ಬರ್ಕೊಳ್ಳಿ. ನನಗೆ ಅದು ಬೇಕು. ನಾ ಇಲಾಖೆ ಹೆಸರಲ್ಲಿ ಇದೆ ಅಂತ ಹೇಳಿದ್ರೆ ನಾ ಕಾಂಪೌಂಡ್ ಕೊಡ್ತೇನೆ. ಈ ಶಾಲೆ ಸರ್ಕಾರದ್ದೇ ಜಾಗ ಯಾರು KPC ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಹೇಳ್ತಾ ಇದ್ದೀರಿ ಅಲ್ಲ, ನೀವು ಹೇಳ್ತಾ ಇದ್ದೀರಿ. ನಾನು KPC ಅವರಿಗೆ ಕೇಳಿದ್ದೀನಿ ಇದು ಯಾರು ಅಂತ. ನಾವು ಇಲಾಖೆಗೆ ನಾವು ವಹಿಸ್ಬಿಟ್ಟಿದ್ದೀವಿ, ಏನು ರಿಪೇರಿ ಮಾಡಲ್ಲ. ಇಲ್ಲಾಂದ್ರೆ ಇದನ್ನ ಅವ್ರ ಹತ್ರನೇ ಮೇಂಟೈನ್ ಮಾಡಿಸ್ತೀವಿ ನಾವು. ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ. ಈ ಶಾಲೆ ಮೇಂಟೈನ್ ಮಾಡಲಿಕ್ಕೆ ಏನು CSR ಫಂಡ್ ಇರ್ತದಲ್ಲ ಅದರಲ್ಲೂ ಕೂಡ ಅವ್ರು ಮೇಂಟೈನ್ ಮಾಡಿಕೊಡ್ಲೇಬೇಕು. ನಾನು ಆಕ್ಚುಲಿ ಈ ರೂಪ ನಾಳೆ ಪಂಚಾಯತಿಗೆ ಆಗ್ತಿದ್ದೆ, ಆ ಕಡೆ ಎಲ್ಲ ಎಲ್ಲರೂ ಪಂಚಾಯತಿನೇ ಮಾಡ್ಕೊಡ್ತೀವಿ. ಮುಂಚೆ ಸಿಟಿಲಾದ್ರೂ ರೂಪಾಯಿ KPC ಮಾಡಬೇಕು ಅಂದ್ರೆ KPC ಕೇಳ್ಬೋದು. ನಾನು ಕೇಳ್ತಾ ಇದ್ದೀನಲ್ಲ, ಇದು ಯಾವ ಜಾಗದಲ್ಲಿ ಇದೆ? ನೀವು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರೋ ಜಾಗದಲ್ಲೇ ಇದೆಯಾ ಅಥವಾ KPC ಅವರ ಹತ್ರ ಕೇಳಿ? ಶಾಲೆ ನಡೀತಾ ಇದೆ ಅಷ್ಟೇ. ನಮ್ಗೆ ಅದು ಕ್ಲಾರಿಟಿ ಸಿಕ್ಕಿದ್ರೆ ನೀವು ದುಡ್ಡು ನಾವೇ ಹಾಕ್ಸ್ಕೊಳ್ತೇವೆ. ಗೊತ್ತಿದೆ ಹಾಕ್ಸ್ಕೊಳ್ತೇವೆ. ಅದೆಲ್ಲವಾಗ್ಲೂ KPC ಇಂದಾನೆ ಅಂತ ಹೋಗಿದೆ ಬಿಟ್ರೆ ನನಗೆ ಬೇಕಾಗಿರೋದು ನಾನು ಆ ಟೈಮು ಕೂಡ ನಿಮ್ದು ಇಲ್ಲಿ ಕಲಿಕಾ ಹಬ್ಬ ಕೂಡ ಕೇಳಿದ್ದೇನೆ. ನಮ್ಮ ಈ ಶಾಲೆ ಈಗ ಒಂದು ಎಕ್ಸಾಂಪಲ್ ನಮ್ಗೆ ಈಗ ಏನಾಗಿದೆ ಗೊತ್ತಾ ಸರ್, ಈ ಶಾಲೆ ನಿಗಮದ ಅಂಡರಲ್ಲೇ ಇದೆ. ಅಂದ್ರೆ ಶಾಲೆ ಇರಲ್ಲ, ಶಾಲೆ ಗೌರ್ಮೆಂಟ್ ಆಗಿರುತ್ತೆ. ಈ ಬಿಲ್ಡಿಂಗ್ ಕ್ವಾರ್ಟರ್ಸ್ ಜಾಗ ನಿಮ್ಗೆ ಕೊಡದೇ ಇಲ್ಲ ಬಿಟ್ಟಿರೋದು. ಯಾಕಂದ್ರೆ ಇದು ಅವ್ರಿಗೆ ಖಾತೆ ಆಗಿರೋದು, ನಿಮ್ಗೆ ಕೊಡಕ್ಕೆ ಬರೋದೇ ಇಲ್ಲ. ಇಲ್ಲಿ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೀವು ಗೌರ್ಮೆಂಟ್ ಇಂದ ಏನ್ ಬೇಕಾದ್ರೂ ಮಾಡಿ ಅಂತ ಪರ್ಮಿಷನ್ ಸಿಗ್ಬೋದು. ಈ ಬಿಲ್ಡಿಂಗ್ ನಿಮ್ದೆ ಅಂತ ಹೇಳಿ ನನಗೆ ರೆಕಾರ್ಡ್ ಆಗ್ತದೆ. ಇದು ನಿಮ್ದೆ ಅಂತ ಹೇಳಿದ್ರೆ ಇಲಾಖೆಯಿಂದ ಮಾತಾಡ್ತೀವಿ. ಇದು ನಮ್ದಲ್ಲ ಬಿಲ್ಡಿಂಗ್, ಜಸ್ಟ್ ನಾವು ಅದರಲ್ಲಿ ಶಾಲೆ ನಡೆಸ್ತಾ ಇದ್ದೀವಿ, ನಿಗಮನೇ ಎಲ್ಲ ಕೊಡಬೇಕು, ನಮ್ಗೆ ಅವಾಗಲೇ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ನಿಗಮದವರಿಂದ ಎಲ್ಲ ಕೆಲಸ ಮಾಡಿಸ್ತೀವಿ. ಸರ್ಕಾರಿ ಬಿಲ್ಡಿಂಗ್ಗಳು ಮುಚ್ಚಿದ ಶಾಲೆ ಎರಡಾಗಿ ಅದನ್ನ ನಾವು ಪಂಚಾಯತಿ ಹ್ಯಾಂಡ್ ಓವರ್ ಮಾಡ್ತೀವಿ ಬಿಟ್ಟರೆ ಇಲಾಖೆ ಹ್ಯಾಂಡ್ ಓವರ್ ಮಾಡೋದಿಲ್ಲ. ಹಾಗಾಗಿ ಪಂಚಾಯತಿ ಬರುತ್ತಲ್ವಾ, ಇದನ್ನ ಪಂಚಾಯತಿ ಹ್ಯಾಂಡ್ ಓವರ್ ಮಾಡ್ತೀರಾ? ಅಲ್ಲಲ್ಲ, ಹಾಗೆ ಅವರಿಗೆ ಗೊತ್ತಿದೆ. ಅಲ್ಲಲ್ಲ, ಆ ಥರ ಇರೋದಲ್ಲ ಸರ್. ಮೇಡಮ್ ನಾನು ಹೇಳುತ್ತೇನೆ, ನೀವೀಗ KPC ನಿಗಮದ ಒಳಗಡೆಯಿಂದ ಹೊರತುಪಡಿಸಿ ಎಕ್ಸಾಂಪಲ್ ನೀವು ಹೆರಿಟೇಜ್ ಕಾಲೇಜ್ ಅಂತ ಹೇಳ್ಕೊಳ್ಳಿ, ಅದು ಸರ್ಕಾರನೇ ಕಟ್ಸ್ಕೊಟ್ಟಿರೋದು. ಸರ್ಕಾರಕ್ಕೆ ಅನುದಾನ ಬಂದರೆ ಸರ್ಕಾರನೇ ಜಾಗ ಕೊಟ್ಟಿರೋದು. ಅದು ಗೋಮಾಳನಾಗಲಿ ಫಾರೆಸ್ಟ್ ಆಗಲಿ ಮುಚ್ಚಿದೆ ಅಂದ್ರೆ ಪಂಚಾಯತಿಯವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದು ಸರ್ಕಾರ ಸ್ವತ್ತು. ಇದು ಸರ್ಕಾರ ಸ್ವತ್ತು ಅಲ್ಲ, ಇದು ನಿಗಮದ ಸ್ವತ್ತು. ಅಂಡರ್ಟೇಕ್ ಕಾರ್ಪೊರೇಷನ್. ನೀವು ಮಾಡ್ತಾ ಇದ್ದೀರಿ, ನಡೆಸ್ತಾ ಇದ್ದೀರಿ, ನಿಮಗೊಂದು ಪರ್ಮಿಷನ್ ಇದೆ. ನಾಳೆ ದಿವಸ ಅವ್ರು ಗೇಟ್ ಬಂದ್ ಮಾಡಿದ್ರು ಅಲ್ಲಿ ಅಂತ ಹೇಳಿದ್ರೆ ನೀವೇನು ಇದ್ರೊಳಗೆ ಬರ್ತೀರಿ? ನಿಮ್ಮನ್ನು ನಿಲ್ಲಿಸಿ ಕೇಳ್ಬೋದು, ನೀವು ಯಾಕೆ ಅಂತ ಐಡೆಂಟಿಫೈ ಮಾಡ್ಬೋದು. ಸೆಕ್ಯೂರಿಟಿ ಗೇಟ್ ಇರೋದು ಅದಕ್ಕೆ ಕೇಳಲ್ಲ. ಆ ರೂಲ್ಸ್ಗಳನ್ನು ಅವ್ರು ಅಪ್ಲೈ ಮಾಡಲ್ಲ. ಮಾಡಬೇಕು ಅಂತ ಸಂದರ್ಭ ಬಂದಾಗ ಮಾಡೇ ಮಾಡ್ತಾರೆ. ನಮಗೆ ಮೇನ್ ಆಗಿ ಬೇಕಾಗಿರೋದು ಈ ಶಾಲೆ ಕಟ್ಟಡ, ಶಾಲೆ ಅಲ್ಲ, ಈ ಕಟ್ಟಡ ಶಿಕ್ಷಣ ಇಲಾಖೆ ಒಳಗಡೆ ಇದೆಯಾ ನಿಗಮದಲ್ಲಿ ಇದೆಯಾ? ಎರಡು ನಮ್ಗೆ ಗೊತ್ತಾಗುತ್ತೆ. ಮತ್ತೆ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಕೇಳಿದ್ರಲ್ಲ ಮೇಡಮ್, ಹೇಳಿದ್ರೆ ನಾನು ಕೇಳಿದ್ರಲ್ಲ ಶೌಚಾಲಯ ಇಲ್ಲ, ಅಲ್ಲಿ ಇಲ್ಲ, ಅಲ್ಲಿ ಇಲ್ಲ, ಕಾಂಪೌಂಡ್ ಇಲ್ಲ, ಎಲ್ಲರೂ ಈ 20 ಮಕ್ಕಳಿಗೆ ಕೊಡಲೇಬೇಕು ಅಂತಾನೆ ಇರ್ತದೆ. ಸಣ್ಣ ಶೌಚಾಲಯ ದೊಡ್ಡ ಶೌಚಾಲಯ ಮಕ್ಕಳಿದ್ದಾಗ ಕೊಡಬೇಕು. ಇದನ್ನೆಲ್ಲ ನಮ್ಗೆ ಬರೋದೇ CSR ಫಂಡಲ್ಲಿ ನಾವು ಇಲ್ಲಿ ತರಿಸ್ಕೊಳ್ಳೋಕೆ ಅವಕಾಶ ನಮಗಿದೆ. ಆದರೆ ಇದು ಯಾರ ಇದರಲ್ಲಿದೆ ಅಂತ ಅವ್ರು ಹೇಳ್ತಾರೆ, ನಮ್ಮ ಇಲಾಖೆ ಕೊಟ್ಟಿದ್ದೀವಿ ಅಂತ ಹೇಳಿ ಎಲ್ಲ ರೈಟಿಂಗ್ ಇದ್ರೆ ನಾವು ಫೈಟ್ ಮಾಡ್ತೀವಿ.
ಇದೇ ಮೇನ್ ಇಲ್ಲ ಅಭಿವೃದ್ಧಿ ಆಗದೆ ಅದು ಒಂದು ಬರ್ಕೊಡಿ ನಾವು ಹೇಳ್ತಾ ಇದ್ದೀವಿ ಅವ್ರ ಹತ್ರ ನಾನು ತಗೊಳ್ತೀನಿ ನಿಮ್ಮ ಇಲಾಖೆಯಲ್ಲಿ ಲೆಟರ್ ಬಂದರೆ ಮಾತ್ರ ನಾನು ಅವ್ರ ಹತ್ರ ಫೈಟ್ ಮಾಡೋಕ್ಕಾಗಲ್ಲ ಫಸ್ಟಿಗೆ ನಾವು ಅವಾಗ ಹೇಳಕ್ಕ ನಮ್ಮ ಶಿಕ್ಷಣ ಇಲಾಖೆ ನಮ್ಮಲ್ಲಿ ಯಾವುದೇ ದಾಖಲಾತಿ ಇಲ್ಲ ಅಂತ ನನ್ನ ಲೆಟರ್ ನಾನು ಇಲಾಖೆಗೆ ಬಂದು ತಗೊಳ್ತೀನಿ ಇದ್ರಲ್ಲಿ ಬರ್ಕೊಟ್ಟಿದ್ರೆ ನಾನು ಇಲ್ಲ ಅವಾಗ ಅವ್ರು ಕೊಡಲೇಬೇಕಲ್ಲ ನನಗೆ ನೀವು ಇಲ್ಲ ಇದೇ ವಾರ ನಿಮ್ಮಲ್ಲಿ ನಾವು ಕಳಿಸಿದ ಲೆಟರ್ ಒಂದು ಪಾಪ ಅವ್ರ ಹತ್ರ ಇರಲೇಬೇಕು ನಿಮ್ಮ ಹತ್ರ ಇಲ್ಲದೆ ಇರ್ಬೋದು ಅವ್ರ ಹತ್ರ ಇರ್ಬೋದು ಆಸ್ತಿ ಇಲ್ಲ ಇದು ಹಾಗಾಗಿ ಕೆಪಿಸಿ ಅಂತಾನೆ ಹೋಗ್ತಾ ಇಲ್ಲ ಆಸ್ತಿ ಫೈಲ್ ಎಲ್ಲ ಆಸ್ತಿ ಬೈಲಿ ಇರಬೇಕು. ಈಗ ಒಂದು ಎಕ್ಸಾಂಪಲ್ ನಿಮಗೆ ಇಲ್ಲೊಂದು ರೂಪಿಂಗ್ ಎಲ್ಲ ತೆಗೆದಿದ್ದೀವಿ ಟಿಂಬರ್ ಒಳಗಡೆ ಇದೆ ಹರಾಜು ಮಾಡಿ ಅಂತ ಹೇಳಿ ಈಗ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಅವ್ರಿಗೆ ಮಾಡೋಕ್ಕಾಗ್ತದೆ ಹರಾಜು ಮಾಡಿ ಅಂತ ನಿಗಮದವ್ರು ಬರ್ತಾರೆ ನಾವು ನಿಗಮಕ್ಕೆ ಹರಾಜು ಮಾಡಿ ಅಂತ ಲೆಟರ್ ಬರೀತೇವೆ ಅಂದರೆ ಅವ್ರು ಬಂದು ಹರಾಜು ಮಾಡಿದ್ದೇ ಹೌದಾದ್ರೆ ನಿಮಗೆ ಕೊಟ್ಟು ಅಂತ ನಾವು ಅದರಲ್ಲೂ ತಗೊಳ್ತೀವಿ ಈ ಪ್ರೂಫ್ ಸಿಕ್ಕಿಲ್ಲ ಅಂದರೆ ಅದರೆಲ್ಲ ಹಿಡಿಬೇಕು ಅಂದರೆ ನಮಗೇನು ಬರುತ್ತೆ ಸರ್ ಅವ್ರು ದುಡ್ಡು ಏನು ಕೊಡೋದಲ್ಲ SR ಫಂಡ್ ಅಂದರೆ ಕಾರ್ಪೊರೇಷನ್ ಅವರು ಇಂತಿಷ್ಟು ಅನುದಾನದ ದುಡ್ಡನ್ನ ಕೋಟಿಗಟ್ಟಲೆ ದುಡ್ಡು ಹೊರಗಡೆ ಇಟ್ಟಿರಲೇಬೇಕು ಅದು ಸಾಮಾಜಿಕ ರಕ್ಷಣೆಗೋಸ್ಕರನೇ ಇರ್ತದೆ ಅದರಲ್ಲಿ ಶಾಲೆ ಕೂಡ ಇಂಪಾರ್ಟೆಂಟ್ ಆಗಿ ತಗೊಂಡಿರ್ತಾರೆ ಇಲ್ಲಿ ನಾವು ಕೇಳಲಿಕ್ಕೆ ಸಮಸ್ಯೆ ಆಗ್ತದೆ ಒಂದೇ ಮನೆ ಬಿಟ್ಟು ಬಂದಿರಲಿಲ್ಲ ಇಲ್ಲಾಂದ್ರೆ ನಾವು ಅದೇ ವಿಚಾರ ಪ್ರಸ್ತಾಪ ಮಾಡಬೇಕಾದ್ರೆ ನೋಡಿ ಸರ್ ಅದನ್ನ ನೋಡಿ ಮಾತಾಡಿ ಅದರಲ್ಲಿ ಯಾವ್ಯಾವ ಇಲಾಖೆಯಿಂದ ಬಂದಿದ್ದಾರೆ ಅಲ್ಲ ಆಟದ ಮೈದಾನ ಸ್ವಾಭಾವಿಕವಾಗಿ ಇರ್ತಕ್ಕಂಥದ್ದು ಈ ಶಾಲೆಗೆ ಒಂದಾಗಿ ನಾವು ಈ ಶಾಲೆ ಸ್ಟೂಡೆಂಟ್ ಇಲ್ಲೇ ಓದೋದು ಇದೇ ಆಟದ ಮೈದಾನದಲ್ಲಿ ನಾವು ಆಡ್ತಾ ಇದ್ದೀವಿ ಈಗ ಅವರು ಹಾಕಿದ್ದಾರೆ ಆದ್ರೆ ಸರ್ಕಾರಿ ಇದಲ್ಲ ನಿಮ್ದು ಶಾಲೆ ಸರ್ಕಾರಿ ಇದು ಮೈದಾನ ನಿಮ್ದಲ್ಲ ನಿಗಮದ್ದು ಸರ್ಕಾರಿ ಶಾಲೆ ಇಲ್ಲ ಈಗ ನೀವು ಸರ್ಕಾರಿ ಶಾಲೆ ಅಷ್ಟೇ ನಿಮ್ದು ಈ ಕಟ್ಟಡಗಳು ನಿಮ್ದಲ್ಲ ನೀವು ದುರಸ್ತಿ ಮಾಡಿದ್ದೀರ ಅಂತ ನೀವು ಯಾಕೆ ತೋರಿಸ್ತೀರಿ ಇದರಲ್ಲಿ ನಾವೀಗ ನಿಮ್ ದುರಸ್ತಿ ಕೂಡ ಇಲ್ಲಿ ಯಾಕೆ ತೋರಿಸ್ತಾ ಇದ್ದೀವಿ ನಿಮಗೆ ಈ ಕಟ್ಟಡನೇ ಯಾವ್ದು ಅಂತ ನಿಮಗೆ ಗೊತ್ತಿಲ್ಲ ಅಂದಾಗ ದುರಸ್ತಿ ಅಂತ ಏನ್ ತೋರ್ಸಕ್ಕ ಹೌದು ಕಾಂಪೌಂಡ್ ಇರ್ಬೋದು ಬಿಲ್ಡಿಂಗ್ ಇರ್ಬೋದು 3 ಕೊಠಡಿ ಇದೆ ಅಂತ ಬರ್ದಿದ್ದೀರಿ ಸುಸಜ್ಜಿತವಾಗಿದೆಯಾ ಅದರೊಂದು ಆಫೀಸ್ ರೂಮ್ ಇದೆಯಾ ಎಲ್ಲ ನೀವು ಬರ್ದಿದ್ದೀರಿ ಸರ್ಕಾರದ ಗಮನದಲ್ಲಿ ಏನ್ ತಿಳ್ಕೊಳ್ತದೆ ಹೇಳಿ ನಮ್ದೇ ಇರ್ಬೇಕು ಅದು ಆ ಶಾಲೆ ಬಿಲ್ಡಿಂಗೇ ನಮ್ದು ಇರ್ಬೇಕು ಅಂತ ಹೇಳಿ ಇದ್ರಲ್ಲಿ ತೋರಿಸ್ಕೊಟ್ಟಂಗ ಆಗ್ತಾ ಇದೆ ಹೌದಲ್ಲ ನೀವು ಕೊಡ್ತಾ ಇರೋದು ಸರ್ಕಾರ ನಮ್ದೇ ಸೊತ್ತು ನಮ್ದೇ ಇದ್ದ ಜಾಗ ನಮ್ದೇ ಬಿಲ್ಡಿಂಗ್ ಅಂತ ಸರ್ಕಾರ ತೋರಿಸ್ತಾ ಇದೆ ನೀವು ಅದೆಲ್ಲ ಬರೀರಿ ಯಾವುದು ನಮ್ದಲ್ಲ ಅಂತ ಸೊತ್ತು ಅಂತ ಬರೀರಿ ತೊಂದರೆ ಇಲ್ಲ ಎಲ್ಲ ಇದೆ ಇದು ಶಿಕ್ಷಣ ಇಲಾಖೆ ಅಲ್ಲ ಅನ್ನೋದು ಸಭೆ ಗಮನದಲ್ಲಿ ತೋರಿಸಿ ನೀವು ಅದನ್ನ ಪತ್ರ ಇದ್ರೆ ಓಕೆ ನನಗೆ ಆದ್ರೆ ಅವರು ನಿಮ್ಗೆ ಹ್ಯಾಂಡ್ ಓವರ್ ಮಾಡಿರೋದು ಒಂದು ಮಾರ್ಗಸೂಚಿ ನಿಯಮ ಇದೆ ಇಲ್ಲಿ 39 ಇದೆ ಇಲ್ಲಿ ಸಾಕಷ್ಟು ಕೊಠಡಿ ಇದೆಯಾ ಆಮೇಲೆ ತರಗತಿ ಕೊಠಡಿ ಇದೆಲ್ಲ ಇದೆಯಾ ಕೇಳಿದ್ದಾರೆ ನಾವು ಅದನ್ನು ನೋಡಿ ಕೊಡಬೇಕು ನೀವು ಅದೆಲ್ಲ ಇದೆಯಲ್ಲ ಇದೆ ಅಂತ ನೋಡಿದ್ರೆ ಇದು ಯಾವುದು ನಿಗಮದ ಅಂಡರಲ್ಲಿ ಇದೆ ಅಂತ ಹೇಳಿದಾಗ ಮಾತ್ರ ತಾನೆ ಶಿಕ್ಷಣ ಇಲಾಖೆ ಗೊತ್ತಾಗುತ್ತೆ ನಮ್ದೇ ಬಿಲ್ಡಿಂಗ್ ಅಥವಾ ನಿಗಮದ ಬಿಲ್ಡಿಂಗ್ ಅದು ಗೊತ್ತಿಲ್ಲ ನಾನು ನಿಮಗೆ ಹಿಂದಿ ಹಾಗೆ ಸರ್ ನಾನು ಕೇಳ್ತಾ ಇರೋದು ನೋಡಿ ಸರ್ ನಾನು ನಿಮಗೆ ಹೇಳ್ತಾರೆ ನೀವು ಸೋಷಿಯಲ್ ಆಡಿಟ್ ಬಂದಿದ್ದೀರಿ ಈ ಶಾಲೆ ಶಿಕ್ಷಣ ಇಲಾಖೆಯ ನಿಯಮಾವಳಿಗಳಲ್ಲಿ ಇದೆ ಟೀಚರ್ಸ್ ಗೌರ್ಮೆಂಟ್ ಇರ್ಬೋದು ಕೊಡ್ತಕ್ಕಂಥ ಗೌರ್ಮೆಂಟ್ ಟೀಚರ್ಸ್ಗಳು ಬಂದಿರ್ಬೋದು ಸರ್ಕಾರದ ಅದರಲ್ಲೇ ಬಂದಿದೆ ಈ ಬಿಲ್ಡಿಂಗ್ ಮುಟ್ಟಕ್ಕೆ ಟಚ್ ಮಾಡಕ್ಕೆ ಗೌರ್ಮೆಂಟ್ಗೆ ಅಧಿಕಾರ ಇದೆಯಾ ಇಲ್ವಾ ನಿಗಮದ ಪರ್ಮಿಷನ್ ಇದೆ ಇಲ್ಲಿ ಮಾಡಿ ಈಗ ನಾವು ಮೊನ್ನೆ ಅಭಿವೃದ್ಧಿ ಮಾಡ್ತೀವಿ ಕೈ ಸಾಕ್ಬೋದಲ್ಲ ಅವ್ರು ಯಾವತ್ತಾರು ಬಂದಿಲ್ಲ ಅಭಿವೃದ್ಧಿ ಮಾಡಿ ಯಾಕೆ ನೀವು ಕೇಳ್ತಾ ಇದ್ದೀವಿ ನಾವು ಊಟಂಗೆ ಇಲ್ಲ ಹೌದು ಇದು ನೀವು ಮ್ಯಾಟ್ರಲ್ಲಿ ಅವ್ರು ಏನು ಹೇಳ್ತಾ ಇಲ್ಲ ಹಣ ಕೊಡ್ತಾ ಇದ್ದಾರೆ ಎಷ್ಟಾದ್ರು ಮಾಡ್ಕೊಳ್ತಾ ಹೋಗ್ಲಿ ಅನ್ನೋ ಒಂದು ಅಭಿಪ್ರಾಯ ನೀವು ನೋಡೋಣ ತೆಗೀರಿ ಇದನ್ನ ತಗೊಂಡು ಹೋಗ್ತೀವಿ ಅಂತ ಹೇಳಿ ನೋಡೋಣ ಬರ್ತಾರ ಈಗ ಇದು ಅನುದಾನ ಅಂತ ಏನಿದೆ ಅದನ್ನ ನಾವು ನಮ್ಗೆ ತಾಲೂಕಿನ ಜಾರಿ ಮಾಡ್ತಾ ಇದ್ದೀವಿ ಪಂಚಾಯತ್ ಬಂದಿದ್ದಾರೆ ವಿಶೇಷ ಈ ಸರಿ 90,000 ಇದೆ
ಅದಕ್ಕೆ ನಾನು ನೋಡ್ಕೊಂಡು ಬಂದೆ ಅಲ್ಲೂ ಆಡಿಟಿಂಗ್ ನಡೀತಾ ಇದೆ, ಅಲ್ಲೂ ಆಡಿಟಿಂಗ್ ಇದೆ. ಹಾಗಾಗಿ ಅಂದ್ರೆ ನಾವು ಈ ಟೋಟಲ್ ನಾವು ನೇರವಾಗಿ ಕೊಡಲ್ಲ, ಚರ್ಚೆ ಮಾಡಿದ್ರೆ ಕೊಡಲ್ಲ. ಅಂದ್ರೆ ಸರ್ ನಾನು ಕೇಳ್ತಿರೋದು, ಈ ಮಾಹಿತಿ ಪೋಷಕರ ಹತ್ರ ಹೋದಾಗ ಏನಾಗ್ತದೆ ಅಂತಂದ್ರೆ, ನಾವು ಜನಪ್ರತಿನಿಧಿಗಳು ಇದ್ದು ಸತ್ತೋದಂಗಾಗಿದೆ. ಈಗ ಆ ಸಭೆಯಲ್ಲಿ ಕೂತ್ಕೊಂಡಾಗ ನಾನು ಅದನ್ನು ಓದ್ತಾ ಇರ್ಬೇಕಾದ್ರೆ ನಾನು ಮಧ್ಯದಲ್ಲೇ ಮಾತಾಡ್ಬೇಕು ಅಂತ ಸವಾಲೇ ಗೊತ್ತಾಗುತ್ತೆ, ಚರ್ಚೆ ಆದ್ರೆ ಗೊತ್ತಾಗುತ್ತೆ. ನಾವೀಗ ನೇರವಾಗಿ ಕೊಡಲ್ಲ ರಿಪೋರ್ಟ್, ಅದನ್ನೆಲ್ಲ ಚೇಂಜ್ ಮಾಡ್ತೀವಿ. ನಾವು ಗ್ರಾಮ ಸಭೆಗೆ ಅದಕ್ಕೆ ಗ್ರಾಮ ಸಭೆಗೆ ಇಟ್ಟ ಮೇಲೆ ನಮ್ಮ ಸೋಷಿಯಲ್ ಆಡಿಟ್ ಗ್ರಾಮ ಸಭೆ ಸೋಷಿಯಲ್ ಆಡಿಟ್, ನಮ್ದು ರಿಪೋರ್ಟ್ ಫೈನಲ್ ಅಲ್ಲ. ಈಗ ನಾನು ಗ್ರಾಮ ಸಭೆ ನೋಡಿ ಅವಾಗ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ, ಆ ಆಡಿಟಿಂಗ್ ಯಾವುದೇ ಕಾರಣಕ್ಕೂ ನಾನು ಒಪ್ಕೊಳ್ಳಲ್ಲ. ಒಂದು ಈ ಶಾಲೆ ಬಿಲ್ಡಿಂಗ್ ಸರ್ಕಾರದ್ದು ಅಥವಾ ನೀವು ಶಾಲೆದು ಅಂತ ಗೊತ್ತಾಗೋವರೆಗೂ ಕೂಡ ಆ ಸೋಷಿಯಲ್ ಆಡಿಟ್ ಅಧ್ಯಕ್ಷರ ನೀವು ಅಬ್ಜೆಕ್ಷನ್ ತಿಳಿಸಿ. ನಿಮಗೆ ನಾನು ಅಡ್ವೈಸ್ ಮಾಡ್ತೇನೆ, ನನ್ನ ಅಡ್ವೈಸ್ ಇದೆ, ನೀವು ಅಬ್ಜೆಕ್ಷನ್ ಇದೆ. ಅವ್ರು ಆಡಿಟಿಂಗ್ ಆಗಿದೆ, ಆಡಿಟಿಂಗ್ ಇಲಾಖೆ ಹೋಗುತ್ತೆ, ಅದರಲ್ಲೇ ತೊಂದರೆ ಇಲ್ಲ. ನಿಮ್ಮ ಲೆಕ್ಕಾಚಾರದ ಆಡಿಟಿಂಗ್ ಏನು ತೊಂದರೆ ಮಾಡಿದೆ. ಬರ್ತಕ್ಕಂಥ ಅನುದಾನಗಳ ಬಳಕೆ ಮತ್ತೆ ಅದರ ನಿರ್ವಹಣೆ ಇದರಲ್ಲಿ ಮಾತ್ರ ಸಮಸ್ಯೆ ಇದೆ. ಗೊತ್ತಾಯ್ತಲ್ಲ ನಾನು ಹೇಳ್ತಾ ಇರೋದು? ನೀವು ತುಂಬಾ ವರ್ಷದಿಂದ ಇದ್ದೀರಲ್ವ, 4 ವರ್ಷದಿಂದ ಈ ಶಾಲೆ ಇದ್ದಾಗ 4 ವರ್ಷದಲ್ಲಿ ಏನ್ ನಡೆದಿದೆ ಅಂತ ಇವತ್ತಿನ ಹಿರಿಯ ನಾಗರಿಕರಾಗಿ ನೀವು ಈ ಸಭೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದೀರಿ. ಈ ಶಾಲೆ ಬಣ್ಣ ಏನಾರಾಗಿದ್ದ, ಆಮೇಲೆ ತಾನೇ ಬಣ್ಣ ಆಗಿರೋದು. ನೀವು 4 ವರ್ಷದಿಂದ ಬಂದಿದ್ದೀರಾ ಅಂದ್ರೆ 2 ವರ್ಷ ಇದೆ ಶಾಲೆ. ಅಲ್ಲಿಂದ ಊರಿಂದ ಬಂದಾಗ 2 ಎಲೆಕ್ಷನ್, ಒಂದು ವಿಧಾನಸಭಾ, ಒಂದು ವಿಧಾನ. ಇದು ಅದೇ ಹೇಳ್ತಲ್ಲ, ನಮ್ಮ ಎದುರುಗಳನ್ನು ಕೂಡ ಕೂತಿದೆ, ನಮಗೆ ಬೂತ್ ನಂಬರ್ ಕೂಡ ಇದೆ. ಈ ಶಾಲೆ ಬೂತ್ ಕೂಡ ಇದೆ ಅಂದ್ರೆ ಚುನಾವಣಾ ಇದರಲ್ಲೂ ಕೂಡ ಈ ಶಾಲೆ ಐಡೆಂಟಿಫೈ ಇದೆ. ಏನಿದೆ ಏನಿಲ್ಲ ಅನ್ನೋದು ಕೂಡ ಬಂದಾಗ ಶಾಲೆ ಗೊತ್ತಿಲ್ಲ. ಈ ಚರ್ಚೆಗಳೆಲ್ಲ ನಾವು ನಡವಳಿಕೆ ಬರ್ತೀವಿ. ನಮ್ಗೇನ್ ಗೊತ್ತಾ ಸರ್, ಈಗ ನೀವು ಆಡಿಟ್ ಹೋಗ್ತಿದ್ರಲ್ಲಿ ಸರ್ಕಾರದ ಗಮನಕ್ಕೆ ಹೋಗುತ್ತೆ. ಇಲಾಖೆ ಶಾಲೆ ಜೊತೆ ಇದೆ ಅಂತ ನಾವು ಕೂಡ ನಾಳೆ ಸೋಷಿಯಲ್ ಆಡಿಟ್ ನಾವು ಮಾಡಿದ್ವಿ. ಪ್ರಶ್ನೆ ಇಲಾಖೆಯಿಂದ ನೀವು ನಮ್ಗೆ ಏನ್ ನಿದರ್ಶನ ಕೊಟ್ಟಿದ್ದೀರಾ ಅಂತ ಕೇಳಿ ನಮ್ಗೆ ಅವಕಾಶ ಇದೆ. ಇದರಲ್ಲಿ ಕಾಮನ್ ಬರೀತೀವಿ, ಅದ್ರಲ್ಲಿ ತಗೊಳ್ಳಿ. ಈಗ ಹಿಂದೆ ಏನ್ ಮಾಡಿದಾರಲ್ಲ, ಅನುದಾನ ಮೆನ್ಷನ್ ಮಾಡಿಲ್ಲ ಅಂತ ಕೂಡ ಬರೀತೀವಿ. ಹಿಂದಿನ ಟೀಚರ್ ಏನು ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ತಾನೇ ಇದ್ದಿದ್ದು. ಇಷ್ಟು ಏನೆಲ್ಲ ಆಗಿದೆ ಬೋರ್ಡ್ ಹಾಕಿ ನಾನೇ ಹೇಳ್ತೀನಿ ಸರ್, ಈ ಚಿಲ್ಕ ಹೋಗಿದೆ, ಫೋನ್ ಮಾಡೋದು ಅವರಿಗೆ, ಬಂದ್ರೆ ಅವ್ರ ಚಿಲ್ಕ ಹಾಕೋದು, ಆ ಇದಂತ ಮಳೆ ಹೊಡೆದು ಆ ತರ ಕೆಲಸ ಮಾಡ್ಕೊಟ್ಟಿದ್ದಾರೆ. ಈಗ ರೂಫಿಂಗ್ ಆಗೋದಿಲ್ಲ, ಮಣ್ಣು ಬೀಳಂಗಿಲ್ಲ, ಡಬ್ಬಿ ಎದ್ದಳಂಗಿಲ್ಲ, ಶಬ್ದ ಆಗಂಗಿಲ್ಲ, ಅದ ಅಷ್ಟು ನೀಟಾಗಿ ಕೆಲಸ ಮಾಡಿದ್ರು. ಪ್ರತಿ ಒಂದೊಂದು ಇಂಚು ಫೋನ್ ಮಾಡಿ ಅವರು ಕೆಲಸ ಮಾಡಿ. ಆ ಕೆಲಸ ನೀವು ಇಲ್ಲಿ ತೋರಿಸಲಿಲ್ಲ ಅಂದ್ರೆ ಸರ್ಕಾರದಿಂದ ಇಲ್ಲಿಗೇನು ಅನುದಾನನೇ ಬಂದಿಲ್ಲ ಅಂತ ಲೆಕ್ಕ. ಸೋಷಿಯಲ್ ಆಡಿಟ್ ಇದಾರಲ್ಲ ಅವ್ರು ಮಾಡ್ತಾರೆ, ನಾನು ಅದನ್ನ ಇಲಾಖೆ ಮುಖ್ಯಸ್ಥರಿಗೆ ನಾನು ಅವ್ರಿಗೆ ಅವ್ರ ನಡವಳಿಕೆ ಹೆಸರು ಬರೆದ್ರೆ ಇಂತಿಷ್ಟ ವರ್ಷದಲ್ಲಿ ಇಂಥವ್ರು ಇದ್ರು, ಆ ನಡವಳಿಕೆ ಬರೆದಿಲ್ಲ, ಇಲಾಖೆಯಿಂದ ಎಲ್ಲ ಡಾಕ್ಯುಮೆಂಟ್ಸ್ ಸರ್ ಇದು ನೋಡಿ, ಮೊನ್ನೆ ಅಲ್ಲಿ ಇಷ್ಟು ನಾನು ಬಂದಿತ್ತು ಪ್ರಾಣಿಗಳಿಂದ ಏನ್ ಬಂದಿದೆ, ಇದರಿಂದ ಏನ್ ಬಂದಿದೆ ಎಲ್ಲರನ್ನ ನಾನು ಎಲ್ಲ ದಾಖಲಾತಿ ಇತ್ತು ಸರ್. ನೀವೀಗ ದಾನಿಗಳನ್ನು ಕೇಳಿದ್ದೀರಿ ಏನೇನು, ನಿಮ್ಗೆ ಯಾಕೆ ಶಾಲೆಯಿಂದ ನಿಮಗೆ ಕಂಪ್ಯೂಟರ್ಸ್ಗಳನ್ನೆಲ್ಲ ಹೋಗುವ ಒಂದ್ಸರಿ ಹಾಳಾಗಿದೆಯಾ? ನನ್ನ ಕೂಡ ಫೋಟೋಸ್ ಇದೆ ಇನ್ನೂ ಕೂಡ. ಇಲ್ಲಿ ಅವರೆಲ್ಲ ಬಂದು ಕಲರ್ಸ್ಗಳನ್ನು ಕೊಟ್ಟು, ಕಲರ್ಸ್ ತಂದು ಅವರೇ ದಾನ ಮಾಡಿ ಬುಕ್ಸ್ಗಳನ್ನು ಕೊಟ್ಟು, ಲಾಸ್ಟ್ ಟೈಮ್ ನಾವು ಕೂಡ ಒಂದಿಷ್ಟು ಬುಕ್ಸ್ಗಳನ್ನು ಕೊಟ್ಟಿಲ್ಲ. ವರದಿ ಅಲ್ಲ ಅದು, ಅವ್ರ ವರದಿ ಯಾವ ತರ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತ ಬರಿತಾ ಹೋಗಿದ್ದಾರೆ. ಅದನ್ನ ಯಾರ ಕೇಳ್ಕೋಬೇಕಿತ್ತು, ಉದಾಹರಣೆ ಎಕ್ಸಾಂಪಲ್ ಟೀಚರ್ ಅಂತ ಕೇಳಿದ್ರೆ ಅವರು ಅವ್ರಿಗೆ ಗೊತ್ತಿರೋ ಮಾಹಿತಿ ಮಾತ್ರ ಹೇಳಿದ್ದಾರೆ ಅಷ್ಟೇ ಬಿಟ್ಟರೆ ನಾನು ಅವ್ರು ತಪ್ಪು ಅಂತ ಯಾವಾಗ ನಾವು ಕೇಳೋದು ಚೆಕ್ ಮಾಡಿ. ಈ ಶಾಲೆ ಪಂಚಾಯತಿಂದ ನಡೀತಿರೋದು ಅಂತ ಇದೇ ವರ್ಡ್ ಹೇಳಿದ್ದೆ ನಾನು ಅಲ್ಲಿ ಒಂದು ಮಾತು ಹೇಳ್ತೀನಿ, ನಮ್ಮ ಪಂಚಾಯತಿ ಡಿಸ್ಟಿಕ್ ಅಲ್ಲೇ ನಂಬರ್ 1 ಇದೆ. ನಾವೊಂದು ಗಣರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಾವು ತಗೊಂಡಿದ್ವಿ.
ಈಗಲೂ ಕೂಡ ಟಾಪ್ ನಂಬರ್ ಅಲ್ಲೇ ಇದೆ. ಈ ತರದ ಒಂದು ಶೌಚಾಲಯ ಇಲ್ಲ ಅಂತ ಒಂದು ಮಾರ್ಕ್ ಇದೆಯಲ್ಲ, ನಮ್ಮ ಕೆಳಮಟ್ಟಕ್ಕೆ 99 ಇದ್ರೆ ಒಂದು ಕೆಳಗೆ ಬರ್ತದೆ. ಅದನ್ನ ನಾನು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಾ ಇದ್ದೆ. ನಾವೇ ಮಾಡಿದ್ವಿ, ಇನ್ನೊಬ್ಬರೇ ಮಾಡಿದ್ವಿ ಅಂತ ಯಾವುದೇ ಪಂಚಾಯತಿ ಬಂದಾಗ ಈಗ ಸುಮ್ಮನೆ ನೀವು ಜಿಲ್ಲೆಗೆ ನಂಬರ್ 1 ಆಗಕ್ಕೆ ಸಾಧ್ಯವೇ ಇಲ್ಲ. ಜಿಲ್ಲೆಗೆ ನಂಬರ್ 1 ಸುಮ್ಮನೆ ಕರ್ಕೊಂಡು ಹೋಗಕ್ ಆಗಲ್ಲ. ಇಷ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಡಿಸ್ಟಿಕ್ಗೆ ನಂಬರ್ 1 ಸುಳ್ಳೆ ಬರೆಯಕ್ಕಾಗಲ್ಲ. ನೀವು ಆಡಿಟಿಂಗ್ ಮಾಡಿದ್ದಾರೆ ಆ ಥರ ಇರ್ಬೇಕಾದ್ರೆ ಒಂದು ಶಾಲೆನೇ, ಸರ್ಕಾರಿ ಶಾಲೆನೇ ಕರೆಕ್ಟಾಗಿ ನಡ್ಸ್ಕೊಳ್ತಾ ಇಲ್ಲ ಆ ಪಂಚಾಯತಿ ಅಂತ ಅಂದಾಗ ನಮ್ಮ ನಿಮ್ಗೆ ಈ ಸೋಷಿಯಲ್ ಆಡಿಟ್ ಕೆಲವೊಮ್ಮೆ ನಮಗೂ ಕೂಡ ಸಿಗ್ತದೆ. ನಮ್ಮ ಪಂಚಾಯತಿ ಕೂಡ ಅದು ಬೇಕಾಗಿ ಬಂದಿರ್ತದೆ. ಆ ಆಡಿಟಿಂಗ್ ವಿಚಾರಗಳು ಅಲ್ಲೆಲ್ಲೋ ಒಂದ್ ಕಡೆ ಪ್ರಸ್ತಾಪ ಆಗ್ತದೆ. ಕನ್ನಡ ಮೀಡಿಯಂ ಶಾಲೆಗೆ ಯಾವುದೇ ರೀತಿಯಾದ ಅನುದಾನ ಕೊಡದೇ ಇರತಕ್ಕಂಥ ಗ್ರಾಮ ಪಂಚಾಯತಿ ಅಂತ ಒಂದ್ ಕಡೆ ಶೋ ಆಗ್ತದೆ. ನಮ್ದು ರ್ಯಾಂಕಿಂಗ್ ಪಟ್ಟಿಯಿಂದ ಕೆಳಗಿಳಿತದೆ, ಅದು ಕೂಡ ಅದಕ್ಕಾಗ್ತದೆ. ಹಾಗಾಗಿ ಅದನ್ನೆಲ್ಲ ಒಂದ್ಸರಿ ನೋಡಿದ್ರೆ ಈಗ ಅಲ್ಲಿಗೆ ನಾವು ಚರ್ಚೆ ಇಟ್ಕೊಂಡಿದ್ದ ಅಲ್ಲಿಗೆ ನಿಮ್ಮ ಭವಿಷ್ಯ ಹೇಳಿ. ಈಗ ಆಟ ಮೈದಾನ ವಿಚಾರ ಇಲ್ಲ ಅಂತ ಕೊಡೋದಾ? ಆಟದ ಮೈದಾನ ನಾನು ಹೇಳಿದ್ನಲ್ಲ, ಆಟದ ಮೈದಾನ ಇದೆಲ್ಲರೂ ಕೂಡ ನಿಮ್ದ ಗೊತ್ತಿಲ್ಲ ಅಂತ ಬರೀಬೇಕು ಬಿಟ್ಟು ಬೇರೆ ಅದು ಏನಿದೆ ಕಾಲ ಅವ್ರಿಗೆ ಇದೆ ಅಂತ ಬಂದ್ರೆ ಮೈದಾನ ಅಂತ ಇಲ್ಲ ಅಂತ ಬಂದ್ರೆ ಮೋಸ್ಟ್ಲಿ ಮೈದಾನ ಬೇಕೇನೋ, ನಾವು ಗ್ರ್ಯಾಂಡ್ ತಗೋಣ ಮೈದಾನಕ್ಕೆ ಹೋಗೋಣ ಅಂತ ಕೇಳಿದ್ರೆ ಎಲ್ಲಿದ್ರು ಇರೋ ಜಾಗ ಖರೀದಿ ಮಾಡಿ ಶಾಲೆ ಒಂದರೇ ಇರ್ಬೇಕಲ್ಲ ಮೈದಾನ. ಬೇರೆ ಎಲ್ಲ ದೂರ ಕೊಡಕ್ ಬರಲ್ಲ. ಈ ಶೌಚಾಲಯ ಇದೆ, ಶೌಚಾಲಯ ನಾನು ಏನ್ ಮಾಡಿದ್ವಿ, ಹೌದು ಶೌಚಾಲಯ ಇದೆ, ಅದು ಕೊರತೆ ಇದೆ, ದುರಸ್ತಿ ಇದೆ ಅಂತ ನಿರ್ಧಾರ ಮಾಡಿದ್ವಿ. ಕೊರತೆ ಅಂದ್ರೆ ಅಲ್ಲಿರೋ ನೋಡಿ 1, 2, 3, 4, 5 ಭಾಗಗಳನ್ನ ನಾವು ಓಪನ್ ಮಾಡಿಸಿ ಕ್ಲೋಸ್ ಮಾಡಿಸಿದ್ದೀವಿ, ರಿಪೇರ್ ಮಾಡಿ ಕ್ಲೋಸ್ ಮಾಡಿದ್ದೀವಿ. ಬೇಡ ಈ ಕಡೆನೇ ಇಲ್ಲಿ ಕಡಿಮೆ ಮಕ್ಕಳಿದಾರಲ್ಲ ದುರಸ್ತಿ ಅಂತ ತೋರಿಸೋಣ ಸರ್. ದುರಸ್ತಿಯಲ್ಲಿದೆ ಅಂತ ತೋರಿಸಿ ನೀವು ನೋಡಿರೋದು ಹೇಳಿ, ನಾನು ಹೇಳಿರೋದನ್ನ ನೀವು ಬರೀಬೇಡಿ. ನೀವು ಆಸ್ ಇಟ್ ಈಸ್ ಆ ಸ್ಪಾಟ್ ನೋಡಿರೋದನ್ನ ಹೇಳಿ ಬರೀರಿ. ಯಾಕಂದ್ರೆ ಪಂಚಾಯತಿ ಮೆಂಬರ್ ಏನೋ ಹೇಳಿದ್ರು, ನಾವೆಲ್ಲ ಪ್ರತಿ ಆ ವಿಡಿಯೋಗೆ ನಾನು ಜವಾಬ್ ಕೊಡ್ಕೊಂಡೇ ಮಾತಾಡ್ತಾ ಇದ್ದೆ. ಪಂಚಾಯತಿ ಮೆಂಬರ್ ಯಾರು ಹೇಳಿದ್ರು ಅದಕ್ಕೋಸ್ಕರ ನಾವು ಮಾಡಬೇಕು ಅದೆಲ್ಲ ಬೇಡ. ಅಲ್ಲಿ ಏನಿದೆ ಆಸ್ ಇಟ್ ಈಸ್ ಹಂಗೆ ಬರೀ. ಶೌಚಾಲಯ ಏನಿದೆ ದುರಸ್ತಿಯಲ್ಲಿದೆ, ಅನುದಾನ ನಾವು ಬಳಕೆ ಕೊಟ್ಟಿದ್ದೀವಿ, ಅಗತ್ಯ ಇದೆ, ನೀವು ಅದನ್ನ ಬೇಕಾದ್ರೆ ಬರೀರಿ. ಅದು ಅನುದಾನ ಬೇರೆ ತರ ರಿಲೀಸ್ ಮಾಡಬಹುದು. ಮತ್ತೆ ಇನ್ಯಾವುದು ಪಂಚಾಯತ್ನಿಂದ ನೋಡಿ ಬರ್ಲಿಕ್ಕೆ 2 ಜನ ದೂರದ ಮಕ್ಕಳು ಅಂತ ತೋರಿಸಿದ್ದಾರೆ. 2 ಜನ ನಾನು ದೂರದಿಂದ ತೋರ್ಸೋದಿರಲ್ಲ, ಅದು ನೀವು ಶಾಲೆಯಿಂದ ಕೊಡ್ತಾರೆ ಪ್ರಸ್ತಾವನೆ. ಎಷ್ಟು ಕಡಿಮೆ ಇದ್ರು 2 ಬಂದಿದೆ ಈ ಶಾಲೆಯಲ್ಲಿ. ಪ್ರಸ್ತಾವನೆ ನಾವು ಹಾಕ್ತೀವಿ, ಪ್ರಸ್ತಾವನೆ ಹಾಕೋಕೆ ಗೌರ್ಮೆಂಟ್ ಸ್ಕೂಲಿಗೆ ಆಲ್ಮೋಸ್ಟ್ ಕೊಡಿ ಅಂತಾನೆ ಹೇಳ್ತೀವಿ, ಅದರಿಂದ ಬರೋದು. ನೀವು ಬರೀರಿ ಅಧ್ಯಕ್ಷರೇ ಮತ್ತೊಂದ್ಸರಿ ರಿಪೀಟ್ ಬರೀರಿ. ನಮ್ಮ ಶಾಲೆಯಲ್ಲಿ ಬರ್ತಕ್ಕಂಥ ಇದನ್ನ ಇಷ್ಟು ಜನ ಮಕ್ಕಳು ಇಷ್ಟು ದೂರದಿಂದ ಬರ್ತಾರೆ, ಕಿಲೋಮೀಟರ್ ವೈಸ್ ಹಾಕಿ ಬರೀರಿ. ಬೈ ವಾಕಲ್ಲಿ ಇಷ್ಟು ದೂರ ಬಂದ್ಬಿಟ್ಟು ಬಸ್ಸಿಗೆ ಬರ್ಬೇಕಂತ ನೀವು ತೋರಿಸ್ಬೇಕು. ಕಿಲೋಮೀಟರ್ ನೀವು ನಡ್ಕೊಂಡು ಬಂದು ಆಮೇಲೆ ಬಸ್ಸಿಗೆ ಬರಬೇಕು ಅಂತ. ಈಗ ಪ್ರಪೋಸಲ್ ಕೊಟ್ಟಿದ್ದು ಸರ್ಕಾರ ಬೇಡ ಅಂತ ಏನು ಹೇಳ, ಬರೀ ಸರ್ಕಾರದ ಪ್ರಪೋಸಲ್ 2 ಜನರದ್ದು ಆಯ್ಕೆ ಆಗಿ 2 ಜನರಿಗೆ ಅನುದಾನ ಇಟ್ಟಿದ್ದೀರಲ್ಲ. ಅದರಲ್ಲಿ ತಿಳಿಸಲು SVMC ಸಭಾ ನಡವಳಿಯಲ್ಲಿ 5 ವರ್ಷ ಆಗಿರೋ ಕಾಮಗಾರಿಗಳನ್ನು ಬಂದಿದ್ರು. ಯಾರಿಲ್ಲ ಅಂದ್ರೂ ಅದು ಶಾಶ್ವತ ಆಗಿರುತ್ತೆ ನಡವಳಿ. ಮೊನ್ನೆನೂ ಇವರಿಗೆ ಪಂಚಾಯತ್ ಇಲ್ಲ ಸ್ಟೇಟ್ ಆಫೀಸರ್ಸ್ ಬಂದಾಗ ನಡವಳಿ ತಗೊಂಡಿದ್ದಾರಂತ. ಮೊನ್ನೆ ಬಂದಾಗ ನಡವಳಿ ಕೊಟ್ಟಿದ್ರು. ನಡವಳಿ ಯಾಕೆ ಹೇಳಿದ್ರು ಅವರು ಅಂತ ಹೇಳಿದ್ರೆ, ನೀವು ಮಾಡಿದ್ರೆ ನಡವಳಿ ಇಂಪಾರ್ಟೆಂಟ್. ಅಂಗನವಾಡಿ ವಿಸಿಟ್ ಮಾಡೋದು, ಈಗ ಶಾಲೆ ವಿಸಿಟ್ ಮಾಡೋದು, ಪ್ರತಿಯೊಂದು ಜಾಗದಲ್ಲೂ ಅವ್ರ ನಡವಳಿಕೆ ಅವರಿಗೆ ಅಧಿಕಾರ ಇರ್ತದೆ ಏನ್ ಚೆಕ್ ಮಾಡ್ಬೋದು ಅಂತ. ಯಾಕೆಂತಂದ್ರೆ ನಾವು
ಡಿಸ್ಟಿಕ್ ಅಲ್ಲಿ ಗ್ರಾಮ ಪಂಚಾಯತ್ ನಂಬರ್ 1 ಬಂದಿದೆ ಅನ್ನೋದಕ್ಕೆ ಹೆಂಗ್ ಬಂದಿದೆ ಅನ್ನೋದು ನಾವು ನೋಡಬೇಕು. ನನಗೆ ಬೆಂಗಳೂರು ಲೆವೆಲ್ ಅಲ್ಲಿ ನಮ್ಮ ತನಿಖೆ ಆಗಿದೆ. ಆಮೇಲೆ ಈಗ ಅಮ್ಮಂದು ಅದು ಹುಡುಗಿ ನಾಟ ಹಾಕ್ತಾನೆ ಅವ್ರ ಅಕ್ಕ ಮುಂದೆ ಫೋಟೋ ಇದೆ ಅಂತ ಕಡೆ ಫೋಟೋ ತಗೊಳ್ಳಿ. ಈಗ ಫುಲ್ ಜನ ಇದ್ದಾರೆ ಅಂತ ತೆಗಿಯಕ್ಕಾಗಲ್ಲ. ಹೋಗ್ತೀರಾ? ಆಮೇಲೆ ಅಲ್ಲಿರ್ತೀನಿ ಅಲ್ಲೇ ಫೋಟೋ ಆಯ್ತಾ? ಅಂದ್ರೆ ಹುಡುಗಿ ಹಾಕೊಂಡು ನಮ್ಗೆ ಹೇಳಿದ್ರಲ್ಲ ಒಂದ್ಸತಿ ಹೇಳಿದ್ರೆ ಗೊತ್ತಾಗುತ್ತೆ. ಆಯ್ತಾ? ನಮ್ಮ ಕಷ್ಟ ಗೊತ್ತಾಗತ್ತಮ್ಮ, ನಿಮ್ಮ ಕಷ್ಟ ನಾನು ಅನ್ಕೊಂತೀನಿ. ಅರ್ಥ ಆಯ್ತಾ? ಮನುಷ್ಯನೇ ನಾನು ಕೂಡ ನನ್ಗೆ ಅನಿಸ್ತದೆ. ಮತ್ತೆ ಬೇರೆ ಸಮಸ್ಯೆಗಳ ಬಗ್ಗೆ ಏನಾದ್ರು ಪೇರೆಂಟ್ಸ್ ಹೇಳಿ, ಬೇರೆ ಏನಾದ್ರು ಸಮಸ್ಯೆ ಇದೆ ಹೇಳಿದ್ರಲ್ಲೇ ನಾನು ತಪ್ಪಿದ್ದೆ. ನಾನು ಹೇಳಿದ್ರೆ ತಪ್ಪಾಗಿದೆ ಹೇಳ್ಬಿಡಿ. ಇಲ್ಲ ನಾನು ಹೇಳಿದ್ರೆ ಸುಳ್ಳು ಮಾಹಿತಿ ಕೊಡ್ತಾ ಇರೋದು ಸಭೆ ಸುಳ್ಳು ಕೊಟ್ಟಿದ್ದಾರೆ ಈಗ ನಾವು ಆಡಿಟ್ ಮಾಡೋದು ಶಾಲೆ ನಾವೆಲ್ಲ ಸರಿ ಇದೆಯಾ ಇಲ್ಲ ಅಂತ ಹೇಳೋಕ್ಕೋಸ್ಕರ ನಾವು ನಿಮ್ಗೆ ಕರೆದಿರೋದು. ನಾವು ನಿಮ್ಮನ್ನು ನಾವು ಕೊಟ್ಟಿರೋದು ಸರಿಯಾಗಿರ್ಬೇಕಂತ. ಈಗ ನಮ್ದು ತಪ್ಪಾಗಿರ್ಬೋದು. ನಾವು ಇದೆಲ್ಲ ಸರಿ ಟೀಚರ್ಸ್ ಸರಿ ಬರ್ತಿದ್ರೆ ಆ ಟೀಚರ್ಸ್ನೇ ಕೇಳ್ತೀವಿ. ನಾವು ಸರಿ ಬರ್ತಿದ್ರೆ ನಾನು ಸರಿಯಾಗಿ ಬರ್ತಿಲ್ಲ ಅಂತ ಹೇಳ್ತಾರಲ್ಲ, ಅವ್ರು ನಾನು ಕರೆಕ್ಟಾಗಿ ಬರ್ತೀನಿ, ಇನ್ನು 6 ಗಂಟೆ ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅದು ಮಾಡ್ತಿರೋರಿಲ್ಲ ಅಂತ ನೀವು ಹೇಳ್ಬೇಕಾದ್ರೆ. ಅದಕ್ಕೋಸ್ಕರ ಸಚಿವಾಲಯ ನಮಗೆ ಓಪನ್ ಆಗಿರ್ಬೇಕು. ಅದ್ರಲ್ಲಿ ಇರ್ಬೇಕಂತಲ್ಲ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಈಗ ಟೀಚರ್ಸು ಇಲ್ಲ ಅಂತ ನಾವು ಕೊಟ್ಟಿದ್ದೀವಲ್ಲ, ಟೀಚರ್ಸು ಅದ್ರಲ್ಲಿ ಒಂದು ನೀವು ಗಮನ ಹರಿಸಿದ್ರ, ಇಲ್ಲಿ ಟೀಚರ್ಸು ಶಾಶ್ವತ ಟೀಚರ್ ಇಲ್ಲ ಅಂತ ಬಂದು ಹೇಳಿದ್ರು. ಆದ್ರೆ ನಿಯಮಾವಳಿ ಪ್ರಕಾರ ಒಂದು ಶಾಶ್ವತ ಟೀಚರ್ ಕೊಡಬೇಕು ಅಂತ ಇದೆ. ಇಷ್ಟು ಟೈಮ್ ಇಲ್ಲಿ ಇರಬೇಕು. ಆದರೆ ಅವರು ಡೆಪ್ಯುಟೇಷನ್ ಮೇಲೆ ಇಲ್ಲಿದ್ದಾರೆ ಅನ್ನೋದೇ. ನೀವು ಯಾಕೆ ನಿಮ್ಮ ಸಭಾ ನಡವಳಿಕೆಯಲ್ಲಿ ನಿಮ್ಮ ಎಫಿಷಿಯನ್ಸಿ ಇದ್ದರೆ ನೀವು ಪತ್ರ ವ್ಯವಹಾರ ಮಾಡಿ. ನೀವು ಎಷ್ಟು ಪತ್ರ ವ್ಯವಹಾರ ಮಾಡ್ತೀರೋ ನೀವು ಅಷ್ಟು ನೀಟೆಡ್ ಆಗಿರ್ತದೆ. ಯಾವುದೇ ವಿಚಾರನ ನೀವು ಬಾಯಲ್ಲಿ ನಾವಾದರೂ ನೀವು ಹೇಳಿರೋದು ಪತ್ರದ ಮುಖಾಂತರ ಬಂದ ಪತ್ರದ ಮುಖಾಂತರನೇ ಬರೆಯೋದು. ನಿಮ್ಮ ಕಾಪಿ ಇಟ್ಕೊಂಡೇ ನಾವು ಬರೆಯೋದು. ಇಲಾಖೆ ಕೊಡುತ್ತೋ ಬಿಡುತ್ತೋ ಸೆಕೆಂಡ್ರಿ, ಅದ್ರ ದಾಖಲಾತಿ ಇರುತ್ತೆ. ಬಾಯಲ್ಲಿ ಯಾವುದು ದಾಖಲೆ ಆಗಲ್ಲ. ನೀವು ಯಾಕೆ ನೀವು ಕೈ ಶಿಕ್ಷಕರು ಬೇಕಂತ ಯಾವತ್ತಾರ ನಿಮ್ಮ ಪೇರೆಂಟ್ಸ್ ನಿಮ್ಮ ಗಮನಿಸಿ ನೀವು ಬಾಯಿ ಕೇಳೋದಲ್ಲ. ನಿಮ್ಮ ಲೆಡ್ಜರಲ್ಲಿ ಬರೆದಿದ್ದು ಪಂಚಾಯತಿಗೆ ನೀವು ರೆಫರ್ ಮಾಡಿ ಕಳಿಸಿದ್ದೀರಾ? ನೀವು ನೋಡಿ, ಜಿಲ್ಲಾಧಿಕಾರಿ ಲೆಟರ್ ಕೊಡೋದು ಜಿಲ್ಲಾಧಿಕಾರಿ ಹತ್ರನೇ ಹೋಗ್ಬೇಕು ಅನ್ನೋದು ಏನೂ ಇಲ್ಲ. ಅದನ್ನು ಜಿಲ್ಲಾಧಿಕಾರಿ ಕೊಡೋದು ಗ್ರಾಮ ಪಂಚಾಯತ್ ಪರವಾಗಿ ಕೊಡ್ತಾ ಇದ್ದೀನಿ ಅಂತೇಳಿ ಜಿಲ್ಲಾಧಿಕಾರಿಗೂ ಕೂಡ ಆ ಲೆಟರ್ನ ಅವರೇ ಕಳಿಸ್ತಾರೆ. ನೀವು ಅನ್ಕೋಬಹುದು ನಾವು ಲೆಟರ್ನ ಜಿಲ್ಲಾಧಿಕಾರಿ ಕೊಡಬೇಕಾಗಿತ್ತು, ಜಿಲ್ಲಾಧಿಕಾರಿ ಹತ್ರನೇ ಹೋಗ್ಬೇಕೇನೋ ಅಂತ. ಆ ಲೆಟರ್ನ ನೀವು ಗ್ರಾಮ ಪಂಚಾಯತಿ ಕೊಡಿ. ನೋಡ್ರಿ, ಇದು ಜಿಲ್ಲಾಧಿಕಾರಿಗಳಿಗೆ ಕಲಿಸಂತ ಕೆಲಸ ನಾವು ಗ್ರಾಮ ಪಂಚಾಯತಿ ಮುಖಾಂತರ ಮಾಡೋದು. ನೀವು ಜಿಲ್ಲಾಧಿಕಾರಿಗೆ ಕಾಪಿ ಮಾಡಿದ್ದೀರಿ, ಅವ್ರು ಬಳಸಲೇಬೇಕು. ಈ ಶಿಕ್ಷಣ ಸಚಿವರು ಕೊಡ್ತಿರಲ್ಲ ಆ ಕಾಪಿನ ಅಲ್ಲಿಂದಲೇ ಕೊಡಿ. ನೀವು ಅವ್ರು ಬಳಸಲೇಬೇಕು. ನೀವು ಕೆಲವು ಜಾಗದಲ್ಲೆಲ್ಲ ನೋಡಿರ್ಬೋದು, ಕೆಲವು ಪೇಪರ್ಗಳೆಲ್ಲ ನೋಡಿರ್ಬೋದು, ಎಲ್ಲೋ ಒಂದು ದೊಡ್ಡ ಒಂದು ಏನಾದ್ರು ಒಂದು ಸ್ಟ್ರೈಕ್ ಗೀಕೆಲ್ಲ ಮಾಡಿ ಈ ಮಾನವಿನ ನಾವು ತಹಶೀಲ್ದಾರ್ ಅವರ ಗಮನಕ್ಕೆ ಕೊಡೋಕೆ ಗ್ರಾಮ ಪಂಚಾಯತ್ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿ ಬಂದಿತ್ತು. ಪಂಚಾಯತ್ ಅಷ್ಟು ಪವರ್ಫುಲ್ ಆಗಿ ಇರ್ತದೆ. ಅಡುಗೆ ಸ್ಥಳೀಯ ಆಡಳಿತ ಆಗಿರೋದ್ರಿಂದ ಎಲ್ಲದನ್ನೂ ಕೂಡ ನೀವು ಅಲ್ಲಿ ಸಬ್ಮಿಟ್ ಮಾಡಿ ಅದನ್ನು ಮುಂದುವರಿಸಿ. ನಾಳೆ ನಿಮಗೆ ಕೇಳಲಿಕ್ಕೂ ಅನುಕೂಲ ಇರುತ್ತೆ. ಆ ಲೆಟರ್ ಏನಾಯ್ತು ಸರ್, ಅದೇನಾಯ್ತು, ಅದು ಬ್ಯಾಕಪ್ ಏನಾಯ್ತು ಅಂತಲೂ ಕೇಳ್ಬೋದು. ಇಲ್ಲ ಕಳಿಸಿದ್ದೀವಿ, ಅದಕ್ಕೆ ನಮ್ಮ ಮಾಹಿತಿ ಅಂತ ನಿಮಗೆ ಕಾಣಿಸ್ತದೆ. ಮಕ್ಕಳು ಯಾಕೆ ಶಾಲೆಗೆ ಬರ್ತಾ ಇಲ್ಲ ಇಲ್ಲಿ ಕನ್ನಡ ಮೀಡಿಯಂ? ಕಾರಣ ಏನು ಅನ್ನೋದನ್ನು ಹಾಗೆ ತಿಳ್ಕೊಳ್ತಾ ಹೋಗಿ. ಪಕ್ಕದಲ್ಲಿ ಇಂಗ್ಲೀಷ್ ಮೀಡಿಯಂ ಇದೆ ಅಂತಾನೆ ಅಲ್ಲ. ಇಂಗ್ಲೀಷ್ ಮೀಡಿಯಂ ಸೇರಿದ್ರೆ ಇಂಗ್ಲೀಷ್ ನಾಲೆಡ್ಜಲ್ಲಿ ಇದ್ದರೆ ಹಾಗೆ ಸೇರ್ಕೊಳ್ತಾರೆ. ನಮ್ಮ ಇಲ್ಲಿ ಏನಿಗೆ ಕೊರತೆ ಏನು ಅಂದರೆ ಫಸ್ಟ್ ನೋಡೋದು. ನೀವು ಟಾಪ್ ಟೀಚರ್ಸ್ಗಳೆಲ್ಲ ಇದ್ದಾರೆ ನಮ್ಮಲ್ಲಿ, ಯಾರು ಸೇರಿಸ್ಕೊಳ್ಳೋದು ಇಲ್ಲಿ. ಎಲ್ಲ ಕೂಡ ಅದೆಲ್ಲ ಪ್ರೈವೇಟ್ ಟೀಚರ್ಸ್ ಅಂತೆ, ಗೌರ್ಮೆಂಟ್ ಅಲ್ಲ ಏನಲ್ಲ ಅಂತ ಅನ್ಕೊಳ್ತಾರೆ. ನಾವೆಷ್ಟು ರಿಸ್ಕ್ ತೊಗೊಂಡಿದ್ವಿ. ಆಟೋದವ್ರು ಬರಲ್ಲ ಸರ್, ಆಟೋದವ್ರು ಬರಲ್ಲ. ಆ 5 ಜನ ಮಕ್ಕಳು ಮನೆಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಫ್ರೀ ನಾವು ಚಾರ್ಜರ್ಸ್ ಹಾಕಿ ನೀವು ಮಕ್ಕಳನ್ನ ಕಳಿಸ್ಬಿಡಿ ಸಾಕು. ಯಾಕೆ ಅಲ್ಲೇ ಹತ್ರ ಎಷ್ಟು ದೂರ ಇದೆ ನಿಮಗೆ? ಮಾಸಿಗಟ್ಟೆ ಬರೋದ್ರಿಂದ ಎರಟೆಗೆ ಹೋಗ್ಬೋದು. ಆ ಶಾಲೆ ಎರಟೆಗೆ ಹತ್ರ, ಬಸ್ ರೋಡಿಗೆ ಬಂದು ಕಡೆ ಬೇಕಾದ್ರೆ ಹೋಗ್ಬೋದು. ಆದರೆ ನಾವು ಮಾಸಿಗಟ್ಟೆಗೆ ಕಳ್ಸ್ಕೊಳ್ತಾರೆ ಉದ್ದೇಶ ಏನಾದ್ರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇಲ್ಲ. ಅವ್ರು ಏನೇನೋ ಬರ್ತದೆ, ಶಾಲೆನೂ ನಮ್ಗೆ ದುಡ್ಡು ಕೊಡಲಿ ಅನ್ನೋ ವಿಚಾರ.
ಅನುದಾನ ಬರೆಯೋದ್ರಲ್ಲಿ ಅದೆಲ್ಲ ಬರೀತಿ ಸರ್. ಯಾಕಂದ್ರೆ ಕೆಲವೊಮ್ಮೆ ವಾಹನ ಭತ್ಯೆಗಳು ಇವೆಲ್ಲ ತೋರಿಸಿ ಅನುದಾನ ಬಳಕೆ ಆಗಿರೋದನ್ನು ತೋರಿಸಿ. ಸುಳ್ಳು ಯಾವತ್ತೂ ನಾನು ಹೇಳಕ್ಕೆ ಈ ಜಾಗದಲ್ಲಿ ತಿಳ್ಕೊಂಡು ಇಷ್ಟಪಡೋದು ಎಲ್ಲನೇ ಸುಳ್ಳು ಬರೀಲೇಬೇಡಿ. ನೀವು ಅದಕ್ಕೋಸ್ಕರನೇ ಸೋಷಿಯಲ್ ಆಗಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇಂದ ಬಂದಿರ್ತೀವಿ. ನೀವು ತಪ್ಪಿರೋದನ್ನ ಹುಡ್ಕೋಕ್ಕೋಸ್ಕರನೇ ನಿಮ್ಮ ಮನೇಲಿ ನಿಮ್ದೇನಾಗ್ತದೆ ಎಲ್ಲ ಕರೆಕ್ಟಾಗಿ ಅನುದಾನ ಬಂದಿರೋದು ಹೌದಲ್ಲ. ಹಿರಿಯ ನಾಗರಿಕರು ನೀವು ಮಾಡ್ಕೊಂಡು ನಾಳೆ ಬೇಕಾಗ್ತದೆ. 4 ವರ್ಷ ಆಯ್ತು. 4 ವರ್ಷ ಮಗು 2 ವರ್ಷದಿಂದ ಹಾಗೆ ಬರ್ತಾ ಇದ್ದ. ತಾಯಿ ತಂದೆ ದೂರ ಇದ್ದ ಕಾರಣ ನಾನು ಮಗುವಿನ ಪೋಷಕರಾಗಿ ಬರ್ತಾ ಇದ್ದೆ. ಪೋಷಕರಾಗಿ ಬಂದಿರೋದು ಇಲ್ಲಿಗೆಲ್ಲ ದುಡ್ಡು ಬಂದು ಕೆಲಸ ಆಗಿರೋದು ತೋರುತ್ತಲ್ಲ ಸರ್. ಆದ್ರೆ ಆ ಪಟ್ಟಿಯಲ್ಲಿ ಅವ್ರು ಓದಿಲ್ಲ. ಅದನ್ನು ನಾನು 3 ಮಿನಿಟ್ಸ್ ಆಯ್ತು. ಮತ್ತು ಹೊಂಡದ ಇದ್ದಿದ್ದು ನಾವು ತಿಂಗಳಿಗೆ ಒಂದ್ಸಲ ಒಂದು 2 ಪೋಷಕರ ಮೀಟಿಂಗ್ ಬರ್ತೀವಿ. ಅವಾಗ ಗೊತ್ತಾಗುತ್ತೆ. ಇದು ಕಲಿಕಾ ಹಬ್ಬದ 15 ದಿವಸಕ್ಕೆ ಒಂದು ತಿಂಗಳಿಗೆ ಆಗಿರುತ್ತೆ. ಹೇಳಿದೆ ಅವ್ರಿಗೆ ಅವ್ರಿಗೆ ನಾನೇ ಹೇಳ್ತಾ ಇದ್ದೀನಲ್ಲ, ಅವ್ರ ಬಗ್ಗೆ ನಾವು ಪರಗಂಟೆ ಇಲ್ಲ. ಅವ್ರು ಇಲ್ಲಿ ಬಂದು ನೋಡ್ತಾ ಇರೋದೇ ನಾನು ಈ ಮೇಡಮ್ಗೆ ಕೇಳಬೇಕು. ನಾನು ರೆಕಮೆಂಡ್ ಕೇಳಬೇಕು. ಅವ್ರು ಇಲ್ಲಿ ಬರೋದೇ ಹೆಚ್ಚು. ಮತ್ತೆ ಅವ್ರ ಹತ್ರ ನೀವು ಒತ್ತಡ ಹಾಕಿದ್ರೆ ನೆಕ್ಸ್ಟ್ ನಮ್ಗೆ ಇಲ್ಲಿ ವಾರದಲ್ಲಿ ಒಂದ್ಸರಿನೋ 15 ದಿವಸಕ್ಕೆ ಒಂದ್ಸರಿ ಬರೋದು ಕಡಿಮೆ ಆಗುತ್ತೆ. ಹಂಗೆ ಆಗಲ್ಲ ಮೇಡಮ್. ಏನಾದ್ರು ದಾಖಲಾತಿ ಇದೆಯಾ ಅದ್ರ ಬಗ್ಗೆ ಏನಾದ್ರು ಇದ್ರೆ ಕೊಡಿ. ನಾನು ಹಂಗಾಗಿ ಮಧ್ಯದಲ್ಲಿ ಮಾತಾಡಿರ್ಲಿಲ್ಲ. 23-24 ಅಂತ ಅಂದ್ರಲ್ಲ, 23-24 ಏನ್ ಪಾಯಿಂಟ್ಸ್ ಇಲ್ಲ ನಾನೆಲ್ಲ ಫೋಟೋದಲ್ಲಿ ನೋಡ್ಕೊಂಡೆ. ಬಟ್ ಇಲ್ಲಿ ತನಕ ಅದನ್ನ ಮುಂದುವರಿದ ಭಾಗವಾಗಿ ಇಲ್ಲಿ ತನಕ ತಗೊಂಡ್ರಲ್ಲ, ಅವಾಗ ಅದು ತೋರಿಸ್ತೀವಿ. ಅದು ಅನುದಾನದ್ದು ಪ್ರಗತಿ ವಾಸ್ತವ ಟೀಚರ್ಸ್ ಆಮೇಲೆ ಈಗ ಬದಲಾವಣೆ ಆಗ್ತದೆ. ಈಗ ಎಲ್ಲ ಶಾಲೆಗಳಲ್ಲಿ ಈ ರಿಜಿಸ್ಟರ್ ಎಲ್ಲ ಕಂಪ್ಲೇಂಟ್ ಇದೆ. ಈಗ ನಾವು ಸೋಷಿಯಲೈಸ್ ಮಾಡ್ತಾ ಹೋಗ್ಬೇಕು ಅಪ್ಡೇಟ್ ಆಗ್ತದೆ. ಈಗ ಒಂದು ಸರ್ಕಾರ ಒಂದು ಹಂತದಲ್ಲಿ ತಗೊಳ್ತಾ ಇದೆ ಎಲ್ಲ ರಿಜಿಸ್ಟರ್ ಕರೆಕ್ಟ್ ಆಗಿ ಮೇಂಟೈನ್ ನಡವಳಿಕೆ ಬರಿತಾ ಇರಲಿಲ್ಲ ನಾವು ಫಸ್ಟ್ ಶಾಲೆ ಈಗೆಲ್ಲ ಲೀಕ್ ಆಗಿದೆ. ಆಮೇಲೆ ಅದಷ್ಟೇ ಬಿಸಿ ಊಟದ್ದು ಅಷ್ಟೇ. ಪಾತ್ರೆ ಬದಲು ಕೂಡ ಎಲ್ಲರೂ ದಾನಿಗೆ ಕೊಡ್ತಿದ್ರೆ ಎಷ್ಟು ಮೌಲ್ಯ ಯಾರು ಎಷ್ಟು ಕೊಡ್ಸಿದ್ರೆ ಅದರ ರಿಜಿಸ್ಟರ್ ಮಾಡಬೇಕಾಗ್ತದೆ. ಏನೋ ಬರ್ತಾ ಇರಲಿಲ್ಲ. ಈಗೆಲ್ಲ ಅಲ್ಲ ಹೌದು. ಯಾಕೆ ಗೊತ್ತಾ ಸರ್, ಅದು ಬರ್ದಾಗ ಮಾತ್ರ ಆ ಪಾತ್ರೆನ ತಗೊಂಡು ಒಬ್ರು ಹೊರಗಡೆ ಹೋಗ್ತಾರೆ, ತಗೊಂಡು ಹೋದಾಗ ನಿಮ್ಮ ಹತ್ರ ಲೆಕ್ಕ ಇರುತ್ತೆ. ಅದು ಬರ್ದೇ ಇಲ್ಲ ಅಂದ್ರೆ ಅದು ಯಾವ್ದು ಬೇಕಾದ್ರೆ ಆಗ್ಬೋದು. ಈಗ ಒಂದು ವಿಚಾರ ಅಂದ್ರೆ ಎಲ್ಲರೂ ಪುಸ್ತಕ ಬಂದಿದೆ ಕ್ಯಾಸ್. ಅದರಲ್ಲಿ 2023-24 2,500 ರೂಪಾಯಿ ವ್ಯತ್ಯಾಸ ಇದೆ. ಅದು ಲೋಕಲ್ ಆಡಿಟ್ ಆಗಿದೆ. ಆಡಿಟಲ್ಲೂ ಸರ್ಟಿಫಿಕೇಟ್ ಮಾಡಿದ್ದಾರೆ ಸರಿ ಇದೆ ಅಂತ. ಅದನ್ನು ಕೇಳಿ ನಾವು ನೋಡಿ ಅದು ವ್ಯತ್ಯಾಸ ಇರ್ತಕ್ಕಂಥ ಕಡೆ ಬಂದು ಚೆಕ್ ಮಾಡಿ ನೋಡಿ. ಕಡೆ ಬಂದು ಏನು ಮಾಡಿದ್ರು ಅವರೇ ಬಂದು ಇಲ್ಲಿ ಕರೆಕ್ಷನ್ ಮಾಡೋದು. ಸರಿ 2,500 ರೂಪಾಯಿ ವ್ಯತ್ಯಾಸ ಇದೆ. ಅನುದಾನ ಜಾಸ್ತಿ ಬಂದಿದೆ, ಇದೆಲ್ಲ ವೋಚರ್ಸ್ ಜಾಸ್ತಿ ಇದೆ, ಆದ್ರೆ ಎಕ್ಸ್ಪೆಂಡಿಚರ್ ಖರ್ಚು ಕಡಿಮೆ ಇದೆ. ಅದು ವ್ಯತ್ಯಾಸ ಆಯ್ತು. ಇದು ಏನಾಯ್ತು ಗೊತ್ತಾ, ಇದು ಮಿಸ್ಕಮ್ಯುನಿಕೇಶನ್ ಆಗಿದೆ ಅಷ್ಟೇ ಬಿಟ್ರೆ. ಯಾಕೆಂದ್ರೆ 23-24 ಫಿಕ್ಸ್ ಆಗ್ಬಿಟ್ರೆ ಅದು ಒಂದು ಹೇಳಿಲ್ಲ. ಇಲ್ಲ ಅದೆಲ್ಲ ಹೇಳ್ತಾ ಇದ್ರು. ಅದು ಟೀಚರ್ಸ್ ಅಷ್ಟೇ ಅಷ್ಟೇ. ಅಲ್ಲಲ್ಲ ಅದು ರಿಜಿಸ್ಟ್ರಿಗೆ ಹೇಳಿದ್ನಲ್ಲ ನಾನು. ಸರ್ಕಾರಿ ಕೆಲಸ ಕಾಮಗಾರಿದು ಸರ್ಕಾರದಿಂದ 1,000 ಬಂದ್ರು ನಡವಳಿಕೆ ಇರ್ಬೇಕು. ನಾನೀಗ ನಿಮ್ಗೆ ಈಗ ಇಕೋ ಕ್ಲಬ್ಗೆ 9,000 ಬಂದಿದೆ. ಈಗ ಹಾಕಿದ್ದಾರೆ. ನೀವು ಮಾರ್ಚ್ ಎಂಡ್ ಒಳಗೆ ಖರ್ಚು ಮಾಡುವಾಗ ನೆಕ್ಸ್ಟ್ ಸಭಾ ನಡವಳಿಕೆಯಲ್ಲಿ ಮೆನ್ಷನ್ ಮಾಡಬೇಕು. ಇದನ್ನು ಹೇಗೆ ಖರ್ಚು ಭರಿಸಲಿಕ್ಕೆ ನಾವು ಚರ್ಚೆ ಮಾಡಿದ್ವಿ, ಏನೆಲ್ಲ ಚಟುವಟಿಕೆ ಮಾಡೋದಂತ ಪ್ಲಾನ್ ಮಾಡಿದ್ವಿ. ಅದನ್ನ ಮೆನ್ಷನ್ ಇಟ್ಬಿಟ್ರೆ ಶಾಶ್ವತ ಲೆಕ್ಚರ್. ಇನ್ನು ಬೇರೆ ಖರ್ಚು ಓಚರ್ ಇಟ್ಟಿರ್ತಾರೆ. ಇದು ನೋಡಿ ಸರ್, 25-26 ಕ್ರೀಡಾ ಅನುದಾನ ಬರ್ತಾವ. ಅದಕ್ಕೆ ಎಷ್ಟು ವಸ್ತುಗಳನ್ನು ಖರೀದಿ ಮಾಡಿದ್ದಾರೆ. ಆಮೇಲೆ 6,000 ರೂಪಾಯಿ 24-25ರಲ್ಲಿ ಗ್ರಂಥಾಲಯದ ಅನುದಾನ ಬರ್ತಾವ. ಆಮೇಲೆ 68 ಪುಸ್ತಕಗಳನ್ನ ದುಡ್ಡು ಕೊಟ್ಟಿರ್ತೀರಲ್ಲ ಅವರಿಗೆ, ಅವ್ರಿಗೆ ಗೊತ್ತಿರ್ತದೆ. ಈ ದುಡ್ಡಿನ ಲೆಕ್ಕ ಕೊಡಲಿಲ್ಲ ಅಂದ್ರೆ ನನ್ನ ಕೈಗೆ ದುಡ್ಡು ಕೊಡಬೇಕಾಗ್ತದೆ ಅಂತ. ಯಾವುದು ಬಿಲ್ ಕೊಡ್ಲಿಲ್ಲ ಅಂದ್ರೆ ಪರಿಶೀಲನೆ ಮಾಡಿದ್ವಿ. ಇದೊಂದು ದಾಖಲಾತಿ ಇರಲಿಲ್ಲ. ಆಮೇಲೆ ಮೇಡಮ್ಗೂ ಮಾಹಿತಿ ಇರಲಿಲ್ಲ, ನಮಗೂ ಮಾಹಿತಿ. ಇನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ದಯವಿಟ್ಟು ನಮ್ಮ HM ಅವರಿಗೆ ನೀವು ಅದರ ಮಾಹಿತಿಯನ್ನು ಕೊಡಿ ಮೇಡಮ್. ನೀವು ಮಾಹಿತಿ ತಗೊಳ್ಳಿ. ಇದು ಇಲಾಖೆಯಿಂದ ಶಾಲೆ ನಡೀತಾ ಇರೋದು ಖಂಡಿತಾನೆ. ಆದ್ರೆ ಈ ಕಟ್ಟಡ ಯಾರ ಅಥಾರಿಟಿಯಲ್ಲಿ ಇದೆ ಅಂದ್ರೆ, ಈ ಕಟ್ಟಡ ಅಥಾರಿಟಿ KPC ನಿಗಮದಲ್ಲೇ ಇದೆ ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ಈ ನಿಗಮ ಈ ಶಾಲೆಗೆ ಏನು ಈಗ ಮಾಡ್ತಾ ಇದ್ದಾರೆ ಹೊಸಂಗಲ್ಲ ಸುಮಾರು 80-40 ಲಕ್ಷ ಲೆಟರ್ ಮಾಡಿ ಅಲ್ಲ
ಲೆಟರ್ ಮಾಡಿರೋದಕ್ಕೆ ಅವ್ರು ಕೊಡ್ತಾರಲ್ಲ ನಮ್ಗೆ ಮಾಹಿತಿ ಹಾಕುವ ಆ ಥರದ್ದೆಲ್ಲ ಆಪ್ಷನ್ ಇದೆ. ಲೆಟರ್ ಪ್ಲಸ್ ಇದು SDMC ಕವರ್ ಕೊಡು, ಅವ್ರ ಥ್ರೂನೇ ಹೋಗಿ ಅಲ್ಲಿ ಒಂದು ಲೆಟರ್ ಹಾಕಿದ್ರೆ ಟಪಾಲಿಗೆ ಹೋಗಿರುತ್ತೆ, ಅದಕ್ಕೆ ಆನ್ಸರ್ ಬಂದೇ ಬರುತ್ತೆ. ಹಾಗೆ ಮಾಡಿ ಆಯ್ತಾ? ಸ್ವಲ್ಪ ನಡವಳಿಕೆ ತಗೊಂಡು ಹೌದು. ಬಂದು ಯಾವ್ದು ಶಾಲೆ ಯಾವ್ದು ಇಲಾಖೆ ಯಾವ ಇದರಲ್ಲಿ ಬಿಲ್ಡಿಂಗ್ ಇದೆ ಅಂತ ಕೇಳಿ ಸಿಗುತ್ತೆ. ರೆಕಾರ್ಡ್ ಇಲ್ಲ ಅಂದ್ರೆ ಅವ್ರು ಹೇಳಿದ್ರು ಪಂಚಾಯತ್ಗೆ ಕೊಡಿ. ಸರ್ ಈಗ ನಾನು ಹೇಳ್ತಿರೋದು ಹಾ, ಯಾವುದೋ ಒಂದು ಪಂಚಾಯ್ತಿ ಗೋಡೆ ಪಂಚಾಯ್ತಿ ಈಗ ಒಂದು ಎಕ್ಸಾಂಪಲ್ ಏನು ಹೇಳಿದ್ರಲ್ಲ ಕರೆಂಟ್ ಶಾಕ್ ಹೊಡಿತಾರೆ, ನಾನು ಅದನ್ನು ಅಂದಾಜು ಮಾಡಿದೆ. ಕರೆಂಟ್ ಈಗ ಸಪ್ಲೈ ಕೊಡ್ತಾರೆ ಯಾರು ನಿಮ್ಗೆ ಶಿಕ್ಷಣ ಇಲಾಖೆ ಕೊಟ್ಟಿದ್ಯಾ? ಅವ್ರ ಹೆಸರಲ್ಲಿ ಶಿಕ್ಷಣ ಇಲಾಖೆ ಹೆಸರಲ್ಲಿ ಇದೆಯಾ ಅದು? ಮತ್ತೆ ಕರೆಂಟ್ ಬೋರ್ಡ್ ಕೂಡ ನಿಮ್ಗೆ ಶಿಕ್ಷಣ ನಾವು ಮೀಟರ್ ಸಹಿತ ಮುಟ್ಟಂಗಿಲ್ಲ, ನಿಗಮನೇ ಮುಟ್ಟು. ನೀವು ಬೇರೆ ಏನೋ ಹಾಳಾಗಿದೆ ಅಂತ ನಾವು ರಿಪೇರಿ ಮಾಡಂಗಿಲ್ಲ, ಅವರೇ ನಿಗಮದವರೇ ಬಂದ. ಇವೆಲ್ಲ ನಾವು ಅಂದ್ಕೊಂಡಂಗೆ ಸಣ್ಣ ಸಣ್ಣ ವಿಚಾರ ಅಂತ ಅನ್ಕೋಬಹುದು. ಇಲ್ಲಿ ಸ್ವಿಚ್ ಇದೆ, ಕರೆಂಟ್ ಕೊಡೋದು, ಫ್ಯಾನ್ ಏನೋ ಹಾಕೊಂಡ್ರೆ ನೀವೇ ಇಲ್ಲಿ ಓನ್ ಆಗಿ ಅಥವಾ ನಿಗಮನೇ ಮುಟ್ಬೇಕು. ನಿಮ್ಮ ಅಥಾರಿಟಿನೇ ಅಲ್ಲ ಕರೆಂಟ್ ತಗೊಳಕ್ಕೆ, ನಿಗಮದ ಬಿಲ್ಡಿಂಗ್ ಒಳಗಡೆ ನಿಗಮನೇ ಪರ್ಮಿಷನ್ ತಗೊಂಡಿರೋದು. ನಾವು ಕರ್ಕೊಂಡು ವೈರನ್ನು ಮಾಡ್ತೀವಿ ಅಷ್ಟೇ. ಎಲ್ಲಿ ಆ ಮಕ್ಕಳಿಗೆ ಅನಾಹುತ ಆಗುತ್ತೋ ಅಂತ ಸಂದರ್ಭದಲ್ಲಿ ಇದು ಪಾಸಿಟಿವ್ ನೆಗೆಟಿವ್ ಬರೋದೇ ಅಲ್ಲ. ಆ ಥರ ಆಗೋದು ಬೇಡ. ಈಗ ನೋಡಿ ಎದುರುಗಡೆ ಕಾಂಪೌಂಡ್ ಕೂಡ ನಾವು ಲಾಸ್ಟ್ ಟೈಮಲ್ಲಿ ನರೇಗಾದಲ್ಲಿ ತಗೊಂಡಿದ್ದೀವಿ, ಒಳಗಾಕ್ ಮಾಡಬೇಕು. ನಾನೇ ಸಿಟ್ಕೊಂಡೆ ನಾವು ಮಾಡಿಸ್ಬಾರ್ದು ಅಂತಲೇ ಅವ್ರ ಹತ್ರನೇ ಮಾಡಿಸ್ಬೇಕು. ಅವ್ರ ಹೆಸರಲ್ಲಿ ಇದೆಯೇ ಇಲ್ಲ ಅನ್ನೋದು ಬೇಕು. ನೋಡಿ ಸ್ಲೈಡಿಂಗ್ ಕ್ಲಾಸ್ ಅಲ್ಲಿ ನಮ್ಮ ಪಂಚಾಯತ್ ಎಲ್ಲ ನಾವು ಆಫೀಸಿಗೆ ಕರೆಂಟ್ ಬರ್ತಿರ್ಲಿಲ್ಲ, 3 ಬರ್ತಿತ್ತಲ್ಲ, ಅದು ನಮ್ಗೆ 2 ಇಯರ್ ಬ್ಯಾಕ್ ಝೀರೋ ಶಾಲೆಗೆಲ್ಲ ಫ್ರೀ ಇದ್ದಾಗಲ್ಲ KPC ಇಂದ ಫ್ರೀ ಎಲೆಕ್ಟ್ರಿಸಿಟಿ ಅಂತಾನೆ ಕೊಟ್ಟಿದ್ರಲ್ಲ ಶಾಲೆಗಳು. KPC ಇಂದ ಅಂತಾನೆ ಬಂದಿದೆ, ಸರ್ಕಾರದಿಂದ ಅಂತ ಬರ್ತಿಲ್ಲ. KEB ಇಂದ ಫ್ರೀ ಅಂತ ತಗೊಳ್ಳಿ, ಯಾವ ಶಾಲೆಗೂ ಕೊಡಲ್ಲ ಫ್ರೀ. ಪ್ರತಿ ಶಾಲೆಗಳಿಗೆಲ್ಲ ಇಷ್ಟು ಬರುತ್ತೆ ಬಿಲ್ ಅಂತ ಕೊಡ್ತಾರೆ. ನೋಡಿ ಈಗ KPC ಅವರು ನಾವು ಫ್ರೀ ಕೊಟ್ಟಿದ್ದೀವಿ ಅಂತ ಬರೋದು, ಅಂದ್ರೆ ಇದು KPC ಗೆ ಇದೆ ಅದರಲ್ಲಿ ಒಂದು ಸಣ್ಣ ಆಧಾರದಲ್ಲಿ ಬಂತು. ಇದ್ರ NOC KPC ಅವ್ರ ಜೊತೆಲೇ ಇದೆ. ಅದಕ್ಕೆ ಅಲ್ಲ ನಮ್ಗೆ ಕೇಳಿದಾಗ ಎಲ್ಲ ಶಾಲೆಗೆ ನಾವು ಒಂದು ಇಯರ್ಲಿ ಎಷ್ಟು ಬಿಲ್ ಬರುತ್ತೆ ಅಂತ ಎಲ್ಲ ಶಾಲೆ ಮಾಹಿತಿ ತಗೊಳ್ಬೇಕು. ಈಗ ಅವಾಗಿನ ಝೀರೋನೇ, ಯಾಕಂದ್ರೆ ಬಿಲ್ಲೇ ಬರ್ತಿರ್ಲಿಲ್ಲ, ಫ್ರೀ ಸಪ್ಲೈ ಇತ್ತಲ್ಲ ಅವಾಗಿಂದ ಅಲ್ಲಿ ಮೆನ್ಷನ್ ಆಗಿರುತ್ತೆ ಆಫೀಸಲ್ಲಿ ಫ್ರೀ ಸಪ್ಲೈ KPC ಆಯ್ತು. ಎಲ್ಲರೂ ಅದಾವ ರೆಕಾರ್ಡ್ ಇರ್ತಿತ್ತು ನಮಗೆ KEB ದವರು. ಚರ್ಚೆ ನಂತರ ಸದಾ ಚೈತನ್ಯದ ಚಿಹ್ನೆಯಾಗಿರುವ ನಮ್ಮ ಇಲಾಖೆಯ ಸಮೂಹ ಸಂಪನ್ಮೂಲ ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಸ್ತಿಕಟ್ಟೆ ಇಲ್ಲಿ ನಡೆದಿರುವಂತಹ ಸಾಮಾಜಿಕ ಲೆಕ್ಕ ಪರಿಶೋಧನೆ ಇದರ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು ನಮಸ್ಕಾರ ಸಲ್ಲಿಸ್ತಾ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮಕ್ಕಳಿಗೆ, ಪೋಷಕರಿಗೆ, ಅಂಗನವಾಡಿ ಶಿಕ್ಷಕರಿಗೆ ನಮಸ್ಕಾರಗಳು. ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ನಾನು ಆವಾಗಲೇ ಬಂದಾಗಲೇ ಹೇಳಿದ್ದೆ ಇಲ್ಲಿ ಆಡಿಟ್ ಸರ್ ಹತ್ರ, ಈ ಶಾಲೆ ಪಂಚಾಯತ್ ಥ್ರೂನೇ ನಡೀತಾ ಇರೋದು. ಯಾಕೆ ನಮಗೆಲ್ಲದೂ ಗೊತ್ತಿರುವಂಥದ್ದೇ. ಆಸ್ ಎ ಸಂಪನ್ಮೂಲ ವ್ಯಕ್ತಿ ಆಗಿರ್ಬೋದು, ಈ ಭಾಗದ ಪ್ರತಿನಿಧಿಯಾಗಿ ನಾನು ಪ್ರತಿ ಸರಿ ಬಂದಾಗ ಗೊತ್ತು. ಯಾಕೆಂದ್ರೆ ಪ್ರತಿ ಗ್ರಾಮ ಸಭೆಗೂ ಹೋದಾಗಲೂ ಮಾಹಿತಿ ತಗೊಳ್ತೀನಿ. ಇಲ್ಲಿ ಮಲಯಾಳಿಯಿಂದ ಮಕ್ಕಳು ಬಂದಿಲ್ಲ ಅಂದ್ರೆ ಈ ಶಾಲೆಗೆ ಮಕ್ಕಳೇ ಇಲ್ಲ. ಈ 13 ಮಕ್ಕಳು, ಒಂದು ಮಗು ಹೋಮ್ ಬೇಸ್ಡ್ ಇದೆ, ಅದಕ್ಕೂ ಸಹ ಹೋಮ್ ಬೇಸ್ಡ್ ಮಗುವಿಗೆ ಶಾಲೆಯ ಶಿಕ್ಷಕರು ಹೋಗೋದಲ್ಲ, BIRT ಅಂತ ಇರುತ್ತೆ. ಅವರು ಅದರ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಆ ಮಗುವಿಗೆ ಬೆಂಗಾವಲು ಬರ್ತಾ ಇರ್ಬೋದು, ಯಾವುದೇ ಒಂದು ಅನುದಾನ ಅಂದ್ರೆ ಅವರಿಗೆ ಅದೇ ರೆಕಾರ್ಡ್ ಇದ್ದೇ ಇರುತ್ತೆ. ಬಂದಿಲ್ಲ BIRT ನಮ್ಮಲ್ಲಿ BIRT ನೇಮಕಾತಿ ಇಲ್ಲ ನಮ್ಮಲ್ಲಿ. ಈಗ ನಾವೇ 2 ಮಾಡಿದ್ದೀವಲ್ಲ, ಸೌಲಭ್ಯಗಳು ಎಲ್ಲ ಬರ್ತಾ ಇದೆ. ಅವನಿಗೆ ಸಾರಿಗೆ ಬೆಂಗಾವಲು ಬಗ್ಗೆ ಕಳೆದ 2 ವರ್ಷ ಯಾವ ಗೊತ್ತಿಲ್ಲ. ಹಾಗೆ ಇವತ್ತು ಬೇಸರ ಯಾವ್ದೋ ID ಮಗುಗೆ ಏನಾದ್ರು ಆಗುತ್ತೆ ಅನ್ನೋದು. ಈಗ ನಮ್ಮದಲ್ಲಿ ಹೆಬ್ಳಬೈಲಲ್ಲಿ ಒಂದು ಧ್ಯಾನ ಅಂತ ಒಂದು ಬಹು ಅಂಗವೈಕಲ ಮಗು ಇತ್ತು, ಇವತ್ತು ಎದ್ದಾಯ್ತು ಅಂತ ಈಗ ಒಂದು ಫೋನ್ ಮಾಡಿ ಹೇಳಿದ್ರು. ಈಗ ಅಂದ್ರೆ ಆ ಮಕ್ಕಳಿಗೆ ಏನಂದ್ರೆ ನಾವೀಗ ಯಾರಾದ್ರೂ ಹೋಗಿ ಅಲ್ಲಿ ಟೀಚರ್ಸ್ ಹೋಗ್ತೀವಿ ಅಂತ ಹೇಳಿದ್ರು. ಈಗ ಬಹು ಅಂಗವಿಕಲ ಮಕ್ಕಳಿಗೆ ಹೋಮ್ ಬೇಸ್ ಅಲ್ಲಿ ಹೋದ್ರು ಅವ್ರ ಹತ್ರ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿದಾಗ ಒಂದು ಅವರಿಗೆ ಲಾಸ್ಟ್ ಟೈಮ್ ಈಗ ದುಡ್ಡು ಹಾಕೋಣ ಅಂತ ಹೇಳಿದಾಗ ಪೇರೆಂಟ್ಗೆ, ಇಲ್ಲ ಮೇಡಮ್ ಮಗು ಬದುಕದೇ ಡೌಟ್ ಇರುತ್ತೆ, ಎಷ್ಟು ವರ್ಷ ಬದುಕುತ್ತೋ, ಇನ್ನು ಅಕೌಂಟ್ ಓಪನ್ ಮಾಡೋದು ಹೇಳಿ. ಹಾಗಾಗಿ ಆ ಮಗು ಬಂದು ಒಂದು 5,000 ಸಾವಿರ ಕೊಡ್ಸೋಕು ನಮ್ಗೆ ಆಗಿಲ್ಲ, ಅವ್ರೇನು ಅಪ್ರೋಚ್ ಮಾಡಿರ್ಲಿಲ್ಲ, ಹಾಗಾಗಿ ನಮ್ಗೆ ಆಗಿಲ್ಲ. ಇಲ್ಲೂ ಹಾಗೆ ಆಗೋದು. ಇವ್ರದ್ದು ಜನನ ಸರ್ಟಿಫಿಕೇಟ್ ಎಷ್ಟು, ಯಾಕೆಂದ್ರೆ ಒಂದು ಜನನ ಸರ್ಟಿಫಿಕೇಟ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನಮ್ಗೆ ಗೊತ್ತಿದೆ. ಈಗ
ಒಂದು 10,000 ರೂಪಾಯಿ ಓಡಾಟ ಖರ್ಚು, ಲಾಯರ್ ತುಂಬೋದು, ಆದ್ರೆ ಕಂಪ್ಲೀಟ್ ಆಗಿ ಝೀರೋ ಇದರಲ್ಲಿ ಅವರಿಗೆ ತಲುಪಿಸಿದೀವಿ ನಾವು ಲೋಕ ಅದಾಲತ್ ಮೂಲಕ. ಅದಕ್ಕೆ ಎಲ್ಲವನ್ನ ಸಂಪೂರ್ಣವಾಗಿ ನಾವೇ ಜವಾಬ್ದಾರಿ ತಗೊಂಡು ಯಾವ ಮಗುದ ಇಲ್ಲ ಅವೆಲ್ಲವನ್ನು ಮಾಡ್ತಿದೀವಿ. ಮಾಡೋ ಕೆಲಸಗಳ ಜೊತೆಗೆ ಅವ್ರಿಗೆ ಒಂದು ನೋಡಿ ತಕ್ಷಣಕ್ಕೆ ಆಧಾರ ಆಯ್ತು ಎಲ್ಲ. ಇವತ್ತೀಗ 100% ಇವ್ರ ಎದ್ರೆ ಮಾಡಿದ್ವಿ ನಾವು, ಅಪಾರ ಐಡಿನೂ ಕ್ರಿಯೇಟ್ ಮಾಡಿದ್ವಿ ಅದನ್ನ ಮುಗಿಸ್ಕೊಂಡು. ಯಾಕಂದ್ರೆ ಎಲ್ಲೂ ಒಂದ್ ಮಗು ಯಾವ್ದೊಂದು ವಂಚಿತರಾಗಬಾರ್ದು ಅನ್ನೋದು ನಮಗೂ ಆಸೆ ಇರುತ್ತೆ. ಬಟ್ ನಮ್ಮಲ್ಲಿ ಏನಾಗ್ಬಿಡುತ್ತೆ ನೋಡಿ, ಈಗ ಯಾವಾಗಲೇ ವಿದ್ಯಾರ್ಥಿ ವೇತನ ಅಂತ ಹೇಳಿದ್ರು, ವಿದ್ಯಾರ್ಥಿ ವೇತನ OBC ಆದ್ರೆ ಬರ್ತಾ ಇಲ್ಲ. ಈಗ ಸರ್ಕಾರದಿಂದ OBC ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ, ಎಲ್ಲ ಸೌಲಭ್ಯ. ಆದ್ರೆ SC ST ಮಕ್ಕಳಿದ್ರೆ ಅವ್ರಿಗೆ ಬರುತ್ತೆ. ಆದ್ರೆ ಯಾರು ಇಲ್ಲಿ ಏನ್ ಗೊತ್ತಾ, ಈ ಭಾಗದಲ್ಲಿ ಸರ್ಟಿಫಿಕೇಟೇ ಮಾಡ್ಕೊಂಡಿರಲ್ಲ. SC ST ಅವರು ಒಂದು ಸಾರಿ ನೀವು ನಿಮ್ಮ ಜಾತಿ ಪ್ರಮಾಣ ಪತ್ರ ಮಾಡಿದ್ರೆ ಅದು ನಿಮ್ಮ ಜೀವನ ಪರ್ಯಂತ ಲೈಫ್ ಟೈಮ್ ಕೊಟ್ಟಿರ್ತಾರೆ SC ST ಅವರಿಗೆ. ಅಂದ್ರೆ ನಿಮ್ದೆಲ್ಲ ಕಡಿಮೆ ಆದಾಯ ಇರುತ್ತೆ. ಒಂದು ಸಾರಿ ಅದಕ್ಕೆ ಯಾರು ಹೋಗ್ತಾರೆ ಅನ್ನೋದೇ ಉದಾಸೀನ ನಮ್ಮವರಿಗೆ ಬಳಸ್ಕೋಬೇಕು. ಅದು SC ST ಅವರಿಗೆ ನಾವು ಈ ಎಲ್ಲ ಸುಧಾರಣೆಂದು ನಮ್ಮ ಸಂಪೂರ್ಣ ಆಡಿಟ್ ಆಗಿದೆ. ಈ ಕಡಿಮೆ ಎಲ್ಲ ಶಾಲೆಗೂ ಹೋಗಿದ್ದೀನಿ ಸರ್ ನಾನು, ಎಲ್ಲಾ ಕಡೆ SC ST ಇರೋ ಮಕ್ಕಳಿಗೆ ಬಂದಿದೆ. ಅಪ್ಲೈ ಮಾಡಿದ್ದೀನಿ ಅದೇನಿಲ್ಲ ಹಾಕಿದಾರ ಆರ್ಯನ್ ಮಾಡ್ಕೊಂಡಿದ್ದಾರೆ, ಬಂದಿದೆ. ಅವ್ರಿಗೆ ಏನ್ ಗೊತ್ತಾ, ನಮ್ಗೆ ಬರ್ತಿದ್ದು ನಮಗೂ ಗೊತ್ತಾಗಲ್ಲ. ಅವ್ರ ಹತ್ರ ಕೇಳ್ಬೇಕು ನಾವು, ಎಲ್ಲಾರು ಅಕೌಂಟಿಗೆ ಜಮಾ ಆಗಿದೆಯಾ ಅಂತ. ಯಾವುದನ್ನು ಶಾಲೆಗೆ ಬರಲ್ಲ, ನೇರವಾಗಿ ಅವ್ರ ಖಾತೆಗೆ DBT ಬಂದಿರೋದ್ರಿಂದ ಒಂದು ಅನುಕೂಲ ಇದೆ. ಅದನ್ನೆಲ್ಲರೂ ಬಳಸ್ಕೋಬೇಕು. ನೀವು 1ನೇ ಕ್ಲಾಸಿಗೆ ಬಂದಾಗ ಸೇರ್ಕೊಂಡು ಮಾಡ್ಕೊಬಿಟ್ರೆ 7 ವರ್ಷ ಇಲ್ಲೂ ಬರುತ್ತೆ, ಸ್ಕೂಲ್ ಹೋದ್ರ ಮೇಲೆ ಬರುತ್ತೆ, PUCಗೆ ಎಲ್ಲದೂ ಸಿಗುತ್ತೆ. ಯಾಕೆ ಅದನ್ನ ಬಳಸ್ಕೊ, ಯಾಕಂದ್ರೆ SC ST ಜಾಸ್ತಿ ದುಡ್ಡು, ಉಳಿದ ಮಕ್ಕಳಿಗೆ ಕಡಿಮೆ ಆದ್ರೆ ನಿಮ್ಗೆಲ್ಲ 250 ರೂಪಾಯಿ ಆದ್ರೂ ಜಾಸ್ತಿ ಇರುತ್ತೆ ಬೇರೆ ಮಕ್ಕಳಿಗೆ. ಇವೆಲ್ಲವನ್ನ ಬಳಕೆ ಮಾಡ್ಕೊಳ್ತೀವಿ. ಸರ್ಕಾರ ಎಲ್ಲ ಕೊಡುತ್ತೆ. ಈಗ ದಾನಿಗಳ ವಿವರವನ್ನ ಈಗ ಖಂಡಿತ ಬರೀಬೇಕು. ಯಾಕಂತ ಹೇಳಿದ್ರೆ ಈ ಯೂನಿಫಾರ್ಮ್ ಅಂದ್ರೆ ID ಕಾರ್ಡ್ ಇರ್ಬೋದು, ಎಂತ ಇದು ಮಾಡಕ್ಕೆ ಇವೆಲ್ಲ ಚೆನ್ನಾಗಾಗ್ಬೇಕು. ನಾವೀಗ ಗೆಸ್ಟ್ ಟೀಚರ್ಸ್ ಈಗ ಅಲ್ಲಿ 0 ಶಿಕ್ಷಕರು ಅಂತ ಬರ್ತೀವಿ, ಆದ್ರೆ ನಮ್ಗೆ ಕೊಟ್ಟಿರೋದು ಅದನ್ನ ತಾತ್ಕಾಲಿಕ ಶಿಕ್ಷಕರು ಸರ್ಕಾರದ ಇದ್ರ ಮೇಲೆ, ಯಾಕಂದ್ರೆ ಅವ್ರಿಗೆ ಸಂಬಳ ಕೊಡ್ತಿರೋದು ಸರ್ಕಾರವೇ. ಆ ತರದೊಂದು ಆಪ್ಷನ್ ಇದ್ರೆ ಹಂಗೆ ಬರಿಬೇಕಾಗುತ್ತೆ. ಯಾಕಂದ್ರೆ ಶಿಕ್ಷಕರೇ ಇರುವಂತ ಆಗ್ಬಿಡುತ್ತೆ. ಈಗ ಸರ್ಕಾರವೇ 10 ತಿಂಗಳು ಸಂಬಳ ಕೊಟ್ಟು ಅದು ಕ್ವಾಲಿಫೈಡ್ ಟೀಚರ್ಸೇ ಆಗ್ಬೇಕಂತ ನಿಯಮನೇ ಇದೆ. D.Ed ಅಥವಾ B.Ed ಓದೋರೇ ಆಗ್ಬೇಕಂತಿದ್ದಾಗ, ಯಾಕೆಂದ್ರೆ ನಾವು ದೂಷಿಸೋದು ಇಲ್ಲ. ನಾವು ಇವ್ರು ಮೊನ್ನೆ ಅತಿಥಿ ಶಿಕ್ಷಕರು ಎಲ್ಲೋ ಒಂದ್ ಕಡೆ ಸರಿ ಹೇಳಿದ್ದಾರೆ, ಯಾರೋ ಅತಿಥಿ ಶಿಕ್ಷಕರಾದಾಗ ನಮ್ದು ಸರ್ ದೇವೇಂದ್ರ ಪ್ರಸಾದ್, ಅತಿಥಿ ಶಿಕ್ಷಕರ ನೆಗ್ಲೆಕ್ಟ್ ಮಾಡ್ಬೇಡಿ, ಅತಿಥಿ ಶಿಕ್ಷಕರೇ ಚೆನ್ನಾಗಿ ಮಾಡೋದು ಎಲ್ಲ ಕಡೆ, ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ, ಅತಿಥಿ ಶಿಕ್ಷಕರು ಬೇಡ ಅಂದ್ರೆ. ಯಾಕೆಂದ್ರೆ ಕಾಯಂ ಶಿಕ್ಷಕರ ಜೊತೆಗೆ ಅತಿಥಿ ಶಿಕ್ಷಕರು ಅವರು ಟ್ರೈನರ್ ಆಗಿರೋದ್ರಿಂದ ಅಚ್ಚುಕಟ್ಟಾಗಿ ಇಲ್ಲೇ ಈಗ ಸರ್ ನಮ್ಮಲ್ಲಿ ಟೀಚರ್ ಈಗ ವೀಕ್ಲಿ ಈಗ ಮಧ್ಯೆ ಬಂದು ಆಡಳಿತಾತ್ಮಕ ಮಾತ್ರ ಮಾಡ್ಕೊಂಡು ಹೋಗ್ತಾರೆ. ಬಿಸಿ ಊಟ ನಿರ್ವಹಣೆ ಎಲ್ಲ ನನ್ನ ಜವಾಬ್ದಾರಿ. ಬಿಸಿ ಊಟ ಅವೆಲ್ಲ ಜವಾಬ್ದಾರಿಗಿಂತ ಮಕ್ಕಳ ಸೇಫ್ಟಿ ಅತಿ ಮುಖ್ಯ. ಆ ಅವಧಿಯಲ್ಲಿ ಏನೇ ಆದ್ರೂ ಸಹ ಅವರೇ ಜವಾಬ್ದಾರಾಗಿ ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಂಡು ಇಬ್ರು ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗ್ತಿದ್ದಾರೆ. ನಾವು ಅದೇ ಹೇಳೋದು, ಪಕ್ಕದಲ್ಲಿ ಇಂಗ್ಲಿಷ್ ಮೀಡಿಯಂ ಅಂತ ರೀಸನ್ ಅಲ್ಲದೆ ಇರ್ಬೋದು, ಆದ್ರೆ ನಮ್ಮನ್ನು ನಂಬಿ ಇಷ್ಟು ಬಂದಿದ್ದಾರಲ್ಲ, 13 ನಮ್ಗೆ ಅಮೂಲ್ಯರು, 13 ಮಕ್ಕಳು. ಅವ್ರಿಗೆ ಬೇಕಾದ ಎಲ್ಲ ಸೌಲಭ್ಯ ಇಲ್ಲ. ಬಿಸಿ ಊಟದಲ್ಲಿ ಯಾವ್ದು ಸಮಸ್ಯೆಗಳಾಗ್ತಿಲ್ಲ, ಟೆಕ್ಸ್ಟ್ ಬುಕ್ ಕೊರತೆ ಆಗಿಲ್ಲ, ಇಲಾಖೆಯಿಂದ ಬರುವಂತದ್ದು ಯಾವ ಸೌಲಭ್ಯಗಳು ಇಲ್ಲಿ ಕೊರತೆ ಆಗಿಲ್ಲ ಸರ್, ನೀವು ನೋಡಿದ್ದೀರಿ. ಉಳಿದಂತೆ ದಾಖಲೆಗಳ ನಿರ್ವಹಣೆ ವಿಷಯದಲ್ಲಿ ಒಂದಿಷ್ಟು ಗೆಸ್ಟ್ ಟೀಚರ್ಸ್ ಆದ್ರೂ ಹೇಳ್ಬೇಕಿತ್ತು ದಾನಿಗಳು ಎಷ್ಟು ಬಂದ. ಯಾಕೆಂದ್ರೆ ನಾನೇ ಬಂದಿದ್ದೀನಿ ಡೋನರ್ಸ್ ಜೊತೆ ಎಲ್ಲ ಇಲ್ಲಿ ಕೊಡುವಾಗ, ಒಂದಿಷ್ಟು ವರ್ಷದಲ್ಲಿ ಆಗಿರುವಂಥದ್ದು. ಆಮೇಲೆ ನೀವೇ SLMC ಥ್ರೂ ಮೇಲೆ ನೀವೆಲ್ಲ ಮನ್ಸು ಮಾಡಿರೋದಲ್ಲ, ಈಗ ಒಂದು ಯೂನಿಫಾರ್ಮ್ ಕೊಡ್ಸೋದು, ಅವರು ಬೇರೆ ಅದನ್ನ ಮೆನ್ಷನ್ ಮಾಡಬೇಕು, ಅವ್ರ ಹೆಸರು ಹಾಕಿ ಇಂಥವ್ರು ಎಷ್ಟರ ಶೈಕ್ಷಣಿಕ ಸಾಲಿನಲ್ಲಿ ಸಂಪೂರ್ಣವಾಗಿ ಸಮವಸ್ತ್ರದ ಅದಕ್ಕೆ ಮೌಲ್ಯ ಗೊತ್ತಿದೆ, ನೀವೇ ದುಡ್ಡು ಕೊಡ್ತಂದಿದ್ದೀರಿ, ಅದನ್ನ ಬರ್ತು ಬಿಟ್ರೆ ನೀವ್ ಯಾವ ಕಾಲಕ್ಕೆ ದುಡ್ಡು ಕೊಟ್ಟಿಲ್ಲ, ಶಾಲೆ ರೆಕಾರ್ಡ್ ಆಗಿರುತ್ತೆ. ಈಗ ಮೊನ್ನೆ ನಾವು ಕಾರ್ಯಕ್ರಮ ಮಾಡಿದ್ವಿ, ಕಲಿಕಾ ಹಬ್ಬ ಕಾರ್ಯಕ್ರಮ ಮಾಡಿದ್ವಿ, ಎಷ್ಟು ಅದ್ಭುತವಾಗಿ ಒಂದು ಪುಟ್ಟ ಶಾಲೆ ಆಗಿತ್ತು. ಅದು ಸಂಪೂರ್ಣ ಗ್ರಾಮ ಪಂಚಾಯತಿ ನಮ್ಮ ಬೆನ್ನಿಗೆ ನಿಂತ್ಕೊಬಿಟ್ರು, ಜೊತೆಗೆ ಬೇರೆಯವ್ರು ಕೊಟ್ಟಿದ್ರು. ಅದನ್ನೊಂದು ಮೆನ್ಷನ್ ಮಾಡಿ ಇಟ್ಕೊಬಿಟ್ಟಿದ್ರೆ ಈ ವರ್ಷದಲ್ಲಿ ನಮ್ಗೆ ಇಷ್ಟನ್ನ ಸಂಗ್ರಹ ಮಾಡಿ ಅದ್ರೊಳಗೆ ಏನೋ ಚುರುಕಾರು ನಮ್ಗೊಂದು ಇದು ತಗೋಬೇಕು ಅಂತ ಭಾರಿ ಆಸೆ ಇದೆ. ಈಗ ಪ್ರಿಂಟರ್ ಬೇಕು ಅಂತೇಳಿ ಅಲ್ಲೆಲ್ಲ ಬಂದಿದ್ದನ್ನ ನಾವೆಲ್ಲ ಬಿಲ್ ಸಬ್ಮಿಟ್ ಮಾಡಿದ್ವಿ. ಅದು ಮಾರ್ಚ್ ಎಂಟೊಳಗೆ ಬರುತ್ತೆ, ಗೊತ್ತಿದೆ. ಅಷ್ಟೊತ್ತಿಗೆ ನಾನು ಹೇಳಿದ್ದೀನಿ ರೇಷ್ಮೆ ಅವ್ರ ಹತ್ರ, ಅಲ್ಲಿ ಏನೇ ಬಂದ್ರು ಅದನ್ನು ಕೊಟ್ಬಿಡ್ತೀವಿ, ಮಕ್ಳಿಗೆ ಅನುಕೂಲ ಆಗಲಿ. ಹೀಗೆಲ್ಲ ಇದ್ದಾಗ ನಮ್ಮ ನಿಮ್ಮ ನಡುವೆ ನಮ್ದು ಇಲ್ಲೇನು ನಾನು ವಿಸಿಟ್ ಸಮಸ್ಯೆ ಇಲ್ಲ ಅಥವಾ ಶಾಲೆ ಮಕ್ಕಳದ್ದು ಇಲ್ಲೆಲ್ಲ ಕೆಲವರು ಅಬ್ಸೆಂಟ್ ಆಗ್ತಾರೆ, ಪೇರೆಂಟ್ಸ್ ಇರೋದ್ರಿಂದ ಒಂಚೂರು ಅಬ್ಸೆಂಟ್ ಕಡಿಮೆ ಮಾಡಿಸಿ. ಎಲ್ಲರೂ ಅಲ್ಲ, ಒಂದಿಷ್ಟು ಅವ್ರಿಗೆ ಎಂತಕ್ಕೆ ಅಬ್ಸೆಂಟ್ ಆಗ್ತಾರೆ ಅಂತಾನೆ ಆಶ್ಚರ್ಯ ಆಗ್ತಿದೆಯಪ್ಪ. ಎಲ್ಲ ಸೌಲಭ್ಯನೂ ಕೊಡ್ತಿದೀವಿ, ಈಗ ಎಲ್ಲವೂ ಕೊಟ್ಟು ಅಬ್ಸೆಂಟ್ ಆಗ್ತಾರೆ ಅಂತ ಅವ್ರೇನೋ ಮನೇಲಿ ಎಂಥದ್ದು ಏನಿದೆ ಅಂತ ಗೊತ್ತಾಗ್ತಿಲ್ಲ. ಕೆಲವು ಮಕ್ಕಳು ಶಾಲೆ ಹೋಗೋದಂದ್ರೆ ಜೀವ, ಅವರಿಗೆ ರಜೆ ಒಂದು ಒಪ್ಪಲ್ಲ ಪೇರೆಂಟ್ಸ್, ಕೆಲವರು ರಜೆ ಮಾಡ್ತಾರೆ. ಅದೆಲ್ಲ ಆಗ್ಬಾರ್ದು. ಆಮೇಲೆ ಅಡುಗೆಯವರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ, ಯಾವ ತರ ಕಾರಣಕ್ಕೂ ಇದು ಮಾಡಿಲ್ಲ, ಅವ್ರ ಬಾಡಿಗೆ ಕೆಲಸ ಮಾಡ್ಕೊಂಡಿಲ್ಲ.
ನಿಮ್ಮ ಸಪೋರ್ಟು ಚೆನ್ನಾಗಿದ್ರೆ ಇಲಾಖೆಯು ಸ್ಪಂದಿಸುತ್ತೆ. ನಾನು ಹೇಳಿದಾಗೆ ಅದೊಂದು ಮಾಹಿತಿಯನ್ನು ನಾವು ನೀವು SDMC ನಡಾವಳಿ ಮಾಡಿ SDMC ಪಂಚಾಯತಿಗೆ ಲೆಟರ್ ಕೊಟ್ಟು ನಮ್ಗೆ ಅದೊಂದು ಮಾಹಿತಿ ಬೇಕಿದೆ ಅಂತ ಹೇಳಿದ್ರೆ ಇವರು ಅಲ್ಲಿಂದ ಮುಂದೆ ಪಾಸ್ ಮಾಡುವಂಥದ್ದಾದ್ರೆ ಒಂದು ದಾಖಲೀಕರಣ ಆಗಿರುತ್ತೆ. ಯಾವಾಗಲೂ ಒಂದು ಉಳಿದಂತೆ ರೆಕಾರ್ಡ್ ವೈಸ್ ಟೀಚರು ಈಗ HM ಚಾತ್ ಅವರು GPT ಅಪಾಯಿಂಟ್ ಆಗಿರುವಂತ ಆದ್ರ ಮೇಲೆ ಈ ಭಾಗದಲ್ಲಿ ಒಂದೇ ಶಾಲೆ ಅಂತಲ್ಲ, ಇದೆಲ್ಲ ಗೊತ್ತಾಗಿದೆ. ಇದು ಪರಿಪೂರ್ಣ ವ್ಯವಸ್ಥೆ ನಮ್ಮ ನಾಗೇಶ್ ಸರಿಗೆ ಆಗಿರೋದು, ದೇವೇಂದ್ರ ಸರಿಗೆ ಗೊತ್ತಾಗಿದೆ. ಇಲ್ಲಿ ನಗರ ಹೋಬಳಿಯ ಯಡೂರು ಮತ್ತು ಕರಿಮನೆ ಕೃಷ್ಣರಲ್ಲಿ ಶಿಕ್ಷಕರ ಇಲ್ಲ, ನೇಮಕಾತಿನೇ ಆಗ್ತಾ ಇಲ್ಲ. ನೇಮಕಾತಿ ತಗೊಂಡ್ರು ಅಂದ್ರೆ ಎಲ್ಲ 0 ಟೀಚರ್ ಇರೋ ಸ್ಕೂಲ್ ತಿಂತಾರೆ. ಇರೋ ಶಿಕ್ಷಕರಲ್ಲಿ ಆಡಳಿತಾತ್ಮಕ ವ್ಯವಸ್ಥೆ ನೋಡ್ಕೊಳ್ಳಿ, ಅವ್ರು ಒರಿಜಿನಲ್ ಟೀಚರ್ಸ್ ಇರ್ತಾರ, ಅವರನ್ನ ಅದನ್ನ ಅವಸ್ಕರ. ಯಾಕೆಂದ್ರೆ ಈಗ ಅನುದಾನ ಬಂದಿರುತ್ತೆ, ಸದ್ಬಳಕೆ ಆಗ್ಬೇಕು, ಅವೆಲ್ಲ ನಿರ್ವಹಣೆಗೆ ಇವ್ರನ್ನ ಹಾಕೊಂಡಾಗ ಇವರು ಚೆನ್ನಾಗಿ, ಯಾಕೆಂದ್ರೆ ಅಲ್ಲಿ ಅಂಡಗದೂರಲ್ಲಿ ಮಾಸ್ತಿಕಟ್ಟೆ ಇದೆ, ಅಲ್ಲಿಂದ ಬಂದು ವ್ಯವಸ್ಥಿತವಾಗಿ, ಯಾಕೆಂದ್ರೆ ತನ್ನದೇ ಶಾಲೆಯಾದ್ರೆ ಒಂದು ಎಲ್ಲ ನಮ್ಮವರೇ ಆಗಿರ್ತಾರೆ, ಅವ್ರ ಜೊತೆ ಒಡನಾಟ ಇರುತ್ತೆ. ಇಳಿದಲ್ಲೂ ಒಂದು ಮಧ್ಯೆ ಬಂದು ಅವ್ರನ್ನೆಲ್ಲ ಒಂದು ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡೋದು ಕಷ್ಟನೇ ಆಗುತ್ತೆ. ಇನ್ಮೇಲೆ ಅವರು ಸಹ ಚೆನ್ನಾಗಿ ಮಾಡ್ತಾರೆ. ಏನಾದ್ರು ಲೋಪದೋಷಗಳಿದ್ರೆ ಖಂಡಿತ ಸರ್, ಯಾಕೆಂದ್ರೆ ನಾನು ಅವ್ರಿಗೆ ಹೇಳ್ತಿರ್ತೀವಿ ಹೀಗೆ ಮಾಡ್ಕೊಡಿ ಅಂದ್ರೆ ಮಾಡ್ತಾರೆ, ಅವರು ಮಾಡ್ಕೊಂಡು ಹೋಗ್ತಾರೆ. ಸರ್ ಹೇಳಿದ ಹಾಗೆ ಆಡಿಟ್ ಅಂತ ಆದ್ರ ಮೇಲೆ ಶಾಲೆಯ ಇದರಲ್ಲಿ ನಮ್ಮ ರೆಕಾರ್ಡ್ ವೈಸ್ ತುಂಬಾ ಬದಲಾವಣೆ ಆಗಿದೆ. ಎಲ್ಲ ಶಾಲೆಯಲ್ಲಿ ನಡಾವಳಿಗಳಿರ್ಬೋದು, ಎಲ್ಲ ನಡಾವಳಿ ಮಾಡ್ತಾರೆ, ನಡಾವಳಿ ಕೆಲವರು ಸೇರ್ತಾರೆ. ಯಾಕಂದ್ರೆ ಇದೇ ನಿನ್ನೆನೂ ಇನ್ಫಾರ್ಮ್ ಮಾಡಿದೀವಿ ನಾವು, 2ನೇ ಹಂತದ ಅನುದಾನ 5,000 ರೂಪಾಯಿ ಬರುತ್ತೆ ಈ ಶಾಲೆಗೆ. 1ರಿಂದ 30 ಅಡ್ಮಿಷನ್ ಇದ್ರೆ ಇಷ್ಟು ಹಾಗೆ ಕ್ರೈಟೀರಿಯಾಗಳಿದ್ದಾವೆ. ಇಕೋ ಕ್ಲಬ್ HPS ಆಗಿರೋದ್ರಿಂದ 9,000 ಬರುತ್ತೆ. ಇವ್ರಿಗೆ ಒಂದು ಹೊರ ಸಂಚಾರ ಹಾಕೊಂಡು ಹೋಗಿರುತ್ತೆ, ಕಳೆದ ವರ್ಷವೂ ಹೋಗಿದ್ದೀವಿ. ಈಗ ಪಾಟ್ ಲಾಸ್ಟ್ ಇಯರ್ ಮಾಡ್ಕೊಂಡಿದ್ರು. ಒಂದಿಷ್ಟು ಕಾಂಪಿಟೇಷನ್ ಮಾಡ್ಬೇಕು, ಅದಕ್ಕೊಂದು ಕ್ರೈಟೀರಿಯಾ ಇದೆ. ಅದರಲ್ಲಿ ಇಲ್ಲ ಇಕೋ ಕ್ಲಬ್ಬಿನ ಸುತ್ತೋಲೆಯೆಲ್ಲ ಇದೆ, ಏನ್ ಚಟುವಟಿಕೆ ಮಾಡಬೇಕು, ಅವ್ರಿಗೆ ಪರಿಸರ ಸಂಬಂಧಿ ಚಟುವಟಿಕೆಗಳನ್ನು ಮಾಡಿಸಿ ಬಹುಮಾನವನ್ನು ಪಡಿಬಹುದು. ಅದನ್ನು ನೀವು SDMC ಸಭೆಯಲ್ಲಿ ಅದನ್ನು ಅನುಮೋದನೆ ತಗೊಳ್ಬೇಕು. ಅದನ್ನು ಮೆನ್ಷನ್ ಮಾಡಿಬಿಟ್ರೆ ಇಷ್ಟು ಈ ಸಾಲಿನಲ್ಲಿ 9,000 ರೂಪಾಯಿ ಅನುದಾನ ಬಂದಿದ್ದು, ಇದಕ್ಕೆ ನಾವು ಈ ತರ ಕ್ರಿಯಾ ಯೋಜನೆ ಮಾಡಲೇಬೇಕಲ್ಲ. ಅವಾಗ ಆಯಾ ವರ್ಷಕ್ಕೆ ಯಾರೇ ಆಡಿಟರ್ ಬಂದು ನಮ್ಗೆ ಅಲ್ಲಿ ಸಿಕ್ಬಿಡುತ್ತೆ ರಿಟರ್ನ್ಸ್ ಅಂತೇಳಿ. ಇನ್ನೊಂದು ಕಡೆ ಎಂತೂ ಬಂದಿರೋದು ಎಲ್ಲ ನಾವು ನಗದು ಪುಸ್ತಕದಲ್ಲಿ ಮೇಂಟೈನ್ ಮಾಡಿರೋದು, ಅದಕ್ಕೋಸ್ಕರ ಅಲ್ಲೂ ಸಿಗುತ್ತೆ ಮಾಹಿತಿ. ಇಷ್ಟಿಷ್ಟು ವರ್ಷದಲ್ಲಿ ಈ ವರ್ಷದಲ್ಲಿ ಜಮಾ ಖರ್ಚಾಗಿದೆ ಅನ್ನೋದು ಮಾಹಿತಿ ಸಿಗುತ್ತೆ, ಅಚ್ಚುಕಟ್ಟಾಗಿ ನಿರ್ವಹಣೆ ಆಗುತ್ತೆ. ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗ್ತಾರೆ ಸರ್. ಪ್ರಾಣಿಗಳ ವಿವರ ಕಡ್ಡಾಯವಾಗಿ ಎಲ್ಲ ಶಾಲೆಯಲ್ಲಿ ಇರಲೇಬೇಕು, ಒಂದು ಸ್ವಲ್ಪ ಮಾಡಿಟ್ಕೊಂಡಿದ್ರೆ ಚೆನ್ನಾಗಾಗುತ್ತೆ. ವ್ಯವಸ್ಥಿತವಾಗಿ ಆಡಿಟ್ ಆಗಿದೆ. ವಿಶೇಷವಾಗಿ ಇವರು ಯಾಕಂತ ಹೇಳಿದ್ರೆ ನಮ್ಗೆ ಕೆಲವೊಮ್ಮೆ ನಾವು ಮಾಡ್ತಿದ್ದಾಗ ಈಗ ಅರಿವಾಯ್ತಲ್ವ, ಈಗ ಗೆಸ್ಟ್ ಟೀಚರ್ಸ್ ನೋಡ್ಕೊಂಡು ಹೌದಲ್ವಾ ನಾವು ಒಂಚೂರು ಹೇಳಿದ್ರೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ. ಅವ್ರಿಗೆ ಬಹಳ ಟೆನ್ಷನ್ ಮಾಡ್ಕೊತಾರೆ ಸರ್, ಅದು ಅದೊಂದು ಸಮಸ್ಯೆ. ಈಗ ಅದನ್ನ ಈಗ ಹೇಳ್ಬಿಡ್ತಾರೆ ಮೇಡಮ್ ನಾವು ಹೇಳ್ಬೇಕಿತ್ತು, ಅದು ಏನೋ ಲೋಪ ಆಯ್ತೇನೋ ಅನ್ನೋ ತರ ದೊಡ್ಡ ಇದನ್ನ ಸೀರಿಯಸ್ ಆಗಿ ತಗೋಬಿಡ್ತಾರೆ. ಅವ್ರೀಗ ಅಂತ ಸೀರಿಯಸ್ ಆಗಿ ತಗೊಳ್ಳೋದೇನು ಇಲ್ಲ. ಅಲ್ಲ ನಾವೇನ್ ಗೊತ್ತಾ, ನಾವು ಕಲಿ ಬಂದಿದ್ದಕ್ಕೆ ಗೊತ್ತು ಪಂಚಾಯತ್, ಯಾಕೆ ನನಗೆ ಗೊತ್ತಿದೆ ಅಲ್ಲ ಪರ್ಸ್ನಲಿ ಪೂರ್ಣ ಗೊತ್ತಿರೋದ್ರಿಂದ ಅವ್ರಿಗೆ ಈಗ ಫೀಲ್ ಆಗ್ತಾ ಇರುತ್ತೆ, ಇವ್ರು ಏನು ಅನ್ಕೊಂಡು ಇವ್ರು ಏನು ಪಂಚಾಯತ್ ಅವರಿಂದ ನಾವು ಏನು ಹೇಳೋದು ಆ ಥರದ್ದು ಏನು ಇರಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರು ತಪ್ಪುಗಳಾಗುತ್ತೆ. ಇದು ನಮಗೆ ಈ ಥರದ್ದು ಯಾಕೆಂದ್ರೆ 2023-24 ಅಂದಾಗ ಆ ವರ್ಷಕ್ಕೆ ಅವ್ರು ಏನು ಸ್ಟಿಕರ್ ಹಾಕ್ಬಿಟ್ರು, ಆ ವರ್ಷದ್ದು ಏನಿತ್ತು ಅಂತೇಳಿ ಸಂಪೂರ್ಣ ಎಲ್ಲ ವ್ಯವಸ್ಥಿತವಾಗಿ ಮಾಡಿರೋದ್ರಿಂದ ಮುಂದೆ ಅದನ್ನ ಬೇರೆ ಸರಿಗೆ ನಾವು ಮನವಿ ಮಾಡಿದ್ದಾರೆ ಸರ್ ಹೇಳಿರೋದ್ರಿಂದ ನೀಟಾಗಿ ಥ್ಯಾಂಕ್ ಯು ಸರ್. ಯಾಕೆಂದ್ರೆ ಹೇಳಿದ್ರೆ ಹೀಗೆ ಸರ್ ಒಂದು ಮಾತು ಹೇಳಿದ್ರು ನೋಡಿ, ಉಳಿದ ಗ್ರಾಮ ಸಭೆಗಳನ್ನ ಮಾಡಿದಾಗ ಗ್ರಾಮ ಪ್ರತಿನಿಧಿಗಳು ಎಲ್ಲೂ ಕೊಡ್ಲಿಲ್ಲ ನಮಗೆ. 1-2 ಕಡೆ ನನ್ನ ಸೂಲಕಕ್ಕೆ ಎಲ್ಲ ಅಧ್ಯಕ್ಷರೆಲ್ಲ ಸಿಕ್ಕಿದ್ರು ಬಿಟ್ರೆ ಬೇರೆ ಕಡೆ ಸಿಗಿಲ್ಲ. ಯಾಕೆಂದ್ರೆ ಅವ್ರಿಗೆ ಏನು ವರ್ಕ್ ಇಲ್ಲ ಅನ್ನೋದು ಇಲ್ಲಿ ನೀವು ಕೇಳೋದು ನಿಮ್ಗೆ ರೈಟ್ಸ್ ಇತ್ತು. ನಾನು ಇಷ್ಟೊಂದು ವರ್ಕ್ ಮಾಡಿಬಿಟ್ಟು ನಾನು ಏನು ಮಾಡಿಲ್ಲ ಅಂತ ಆಗಿರುತ್ತೆ ಅಂತ ಆಗೋದು. ಅದರಲ್ಲೂ ಮಾಸ್ತಿಕಟ್ಟೆ ಕೈಗೊಂಡ ಗಾಂಧಿಗ್ರಾಮ ಪುರಸ್ಕಾರಕ್ಕೆ ಆಯ್ಕೆ ಆಗಿರೋದು ಇವೆಲ್ಲ ನಾಳೆ ಅದೊಂದು ರಿಮಾರ್ಕ್ಸ್ ಆಗಬಾರ್ದು. ಎಷ್ಟು ಚೆನ್ನಾಗಿದೆ, ಯಾಕೆಂದ್ರೆ ಒಂದು ಕಸವನ್ನ ವಿಲೇವಾರಿ ಮಾಡೋಕ್ಕೂ ಎಷ್ಟೊಂದು ವ್ಯವಸ್ಥಿತವಾಗಿ ಪಂಚಾಯತ್, ಯಾಕೆಂದ್ರೆ ಅದನ್ನ ವಿಶೇಷವಾಗಿ ಮೆಚ್ಚಲೇಬೇಕು. ಯಾರೋ ಒಂದೆರಡು ಹಾಕ್ತಾ ಇದ್ರಂತೆ ಅದನ್ನ ಕಂಡಿಗೆ ಬಹಳ ಕಷ್ಟಪಟ್ಟು ಹೋರಾಟ ಮಾಡಿರುವಂಥದ್ದು ಎಲ್ಲ ಗೊತ್ತಿರುವಂಥದ್ದು. ಹಾಗಾಗಿ ಇಷ್ಟೆಲ್ಲ ಇದ್ದಾಗ ಎಲ್ಲ ನಮ್ಮಿಂದ ನಮ್ಮ ಶಾಲೆಯಿಂದ ಹೀಗಾಗಿದೆ ಅಂತ ಆಗ್ಬಾರ್ದಲ್ಲ. ಹಾಗಾಗಿ ಅವೆಲ್ಲವನ್ನ ನಾವು ಮಾಡ್ಕೊಂಡು ಸರಿದೂಗಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇಲಾಖೆಯಿಂದ ಮತ್ತೆ ಯಾವುದು ಶೈಕ್ಷಣಿಕವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಮಕ್ಕಳು ಚೆನ್ನಾಗಿ ಓದಬೇಕು, ಕಲಿಕೆ. ಪೇರೆಂಟ್ಸ್ ನೋಡಿ, ನೀವು ಮನೆಯಲ್ಲಿ ಶಾಲೆಯಲ್ಲಿ ಶಿಕ್ಷಕರು 8 ಅವಧಿಯಲ್ಲಿ ಮಾಡ್ತಾ ಹೌದು, ನೀವು ಮನೆಯಲ್ಲಿ ಗಮನ ಕೊಟ್ಟಿಲ್ಲ, ಮೊಬೈಲ್ ಕೊಟ್ಟು ಕೂತ್ರಿ, TV ಕೊಟ್ಟು ಕೂತ್ರಿ ಅಂದ್ರೆ ನಿಮ್ಮ ಮಕ್ಕಳ ಕಲಿಕೆ ಆಗಲ್ಲ. ಅದನ್ನ ಶಿಕ್ಷಕರನ್ನ ದೂಷಿಸೋದಲ್ಲ, ಆಮೇಲೆ ಶಿಕ್ಷಕರು ಹೊಡಿತಾರೆ ಅನ್ನೋದನ್ನ ನೀವು ಮಕ್ಕಳು ತಪ್ಪು ಮಾಡಿದಾಗ ನೀವಂತೂ ಹೊಡೆಯೋದೇ ಇಲ್ಲ. ಮೊಬೈಲ್ ಕೊಟ್ರಿ ಕೂರಿಸ್ಕೊಂಡ್ರಿ, ಮಗು ಅಳ್ತಾ ಮೊಬೈಲ್, ಮಗು ಊಟ ಮಾಡಿಲ್ವಾ ಮೊಬೈಲ್, ಮಗು ಮನೆಗೆ ಬಿಟ್ಟು ಹೋಗ್ಬೇಕಲ್ಲ, ಸಂತೆಗೆ ಹೋಗ್ಬೇಕಾ ಮೊಬೈಲ್ ಕೊಟ್ಟು ಹೋಗೋದು. ಹೀಗೆ ಮಾಡಿ 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 ಏನಾಗ್ಬಿಟ್ಟಿದೆ
ಮಕ್ಕಳು ನಿಮ್ಮ ಎರಡು ಮಾತನ್ನು ಕೇಳೋದಿಲ್ಲ ಪರಿಸ್ಥಿತಿ ಆಗುತ್ತೆ. ಗಿಡವಾಗಿರೋದು ಮರವಾಗಿ ಬರ್ತೈತಾ, ಮರದ ಆರಂಭಿಕ ಹಂತದಲ್ಲಿ ಇವೆಲ್ಲ ಭವಿಷ್ಯ ಇರೋ ಮಕ್ಕಳು. ನೀವೆಲ್ಲರೂ ಏನೋ ಒಂದು ಕಷ್ಟಪಟ್ಟು ಮಕ್ಕಳಿಗೋಸ್ಕರ ದುಡಿತಾ ಇದ್ದೀರಿ, ಕಷ್ಟ ಕೂಲಿಕಾರರಿಗೆ ಹೋಗ್ತೀರಿ. ಅವರಿಗೆ ಒಂದಿಷ್ಟು ನೀವು ಇವಾಗಲೇ ಸರಿ ಮಾಡ್ಕೊಂಡು ಹೋದ್ರೆ ಖಂಡಿತ ಒಳ್ಳೆ ಮಕ್ಕಳಾಗಿ ಮುಗಿಸ್ಬೋದು. ಯಾಕೆಂದ್ರೆ ಸೌಲಭ್ಯ ತುಂಬಾ ಸಿಗುತ್ತೆ ಇವಾಗ, ಬಳಸ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಅದನ್ನು ಬಳಸ್ಕೊಂಡು ನಿಮಗೆ ಅವಕಾಶಕ್ಕಾಗಿ ನಡೆಸಿ ನನ್ನ ಮಾತನಾಡಿಸ್ತೇನೆ. ಅಂದ ಕಾಗದದ ಮೇಲೆ ಜ್ಞಾನವ ಬೆಳೆಸಿ ನವಭಾರತಕ್ಕೆ ಜ್ಞಾನಿಗಳ ಕೊರತೆಯ ನೀಗಿಸಿ ಸಾವಿರಾರು ಮಕ್ಕಳ ಜ್ಞಾನದ ಹಸಿವು ನೀಗಿಸಿ ಮೆರೆಯುವ ಸದೃಢ ಕೋಟೆ ನಮ್ಮ ಈ ಜ್ಞಾನ ದೇಗುಲವನ್ನು ಹೇಗೆ ಬಳಸಿಕೊಳ್ಬೇಕು ಅನ್ನುವ ಒಂದು ಉತ್ತಮ ನಿದರ್ಶನದೊಂದಿಗೆ ಮಾತನಾಡಿದಂತಹ ಶ್ರೀಮತಿ ರೇಖಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಯಶಸ್ಸನ್ನು ಇಮ್ಮಡಿಗೊಳಿಸಲು ನಮ್ಮ ಜೊತೆ ಸದಾ ಇದ್ದು ನಮ್ಮನ್ನು ಬೆಂಬಲಿಸುತ್ತಿರುವ ನಮ್ಮ ಪಂಚಾಯತ್ನ ಸದಸ್ಯರಾದಂತಹ ಸರ್ ಇಸ್ಮಾಯಿಲ್ ಸರ್ ಅವರಿಗೆ ಮಾತನಾಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಶಾಲಾ ಶಿಕ್ಷಣ ಇಲಾಖೆ ಹೊಸನಗರ ತಾಲೂಕು ಸಾಮಾಜಿಕ ಪರಿಷತ್ಗಳ 2023-24ನೇ ಸಾಲಿನ ಕಾರ್ಯಕ್ರಮದ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಪದ್ಮನಾಭೇಶ್ವರ ಈ ಒಂದು ಲೆಕ್ಕ ಪರಿಶೋಧನೆಗೆ ಆಗಮಿಸಿರ್ತಕ್ಕಂಥ ಇಲಾಖಾವಾರು ಅಧಿಕಾರಿಯಾಗಿ ಆಗಮಿಸಿರ್ತಕ್ಕಂಥ ನಾಗೇಶ್ವರ ಅವರೇ, 2+ನ ಶಿಕ್ಷಣ ಇಲಾಖೆ ಮುಖ್ಯಸ್ಥರಾಗಿರ್ತಕ್ಕಂಥ ರೇಖಾ ಮೇಡಮ್ ಅವರೇ, ದೇವೇಂದ್ರ ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಹಾಗೆಯೇ ಅತಿಥಿ ಶಿಕ್ಷಕರೇ, ಬಂದಿರತಕ್ಕಂಥ ಪೋಷಕರೇ ಹಾಗೂ ಮಕ್ಕಳು, ಹಲವಾರು ವಿಚಾರಗಳು ಮುಂದುಗಡೆ ಈಗಾಗಲೇ ಇದೆ. ಲೆಕ್ಕ ಪರಿಶೋಧನೆಯಲ್ಲಿ ತೋರಿಸಿದ್ರು ಎಲ್ಲ ದಾಖಲೆಗಳಾಗಿದೆ. ಸುಮ್ಮನೆ ಯಾವುದೇ ಹಾಳೆಗಳನ್ನು ಮಾಡಿ ಬರೆಯಲ್ಲ, ಪ್ರತಿಯೊಂದು ಕೂಡ ದಾಖಲೆ ಆಗಿರುತ್ತೆ. ದಾಖಲೆ ಬರೀಬೇಕಾದ್ರೆ ನಾವು ಹಿಂದೆ ಏನಾಗಿದ್ದ ಮುಂದೆ ಏನಾಗ್ತಿರೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಪ್ರತಿಯೊಂದು ನಾವು 134 ಪಾಯಿಂಟ್ಸ್ ನೋಡಿದಾಗ ಪ್ರತಿಯೊಂದು ಪಾಯಿಂಟ್ಸ್ ಕಾನ್ಸಂಟ್ರೇಷನ್ ಮಾಡಿ ಕೇಳಿ ಪ್ರತಿ ಪಾಯಿಂಟ್ಸ್ ಏನಕ್ಕೆ ಮಾಡ್ತಾರೆ, ಯಾವುದು ಓದಿದ್ದಾರೆ, ಅದರಲ್ಲಿ ಇದ್ದಾಗ ನಿಮ್ಮಲ್ಲೇ ಆನ್ಸರ್ ನೋಡ್ಕೊಂಡು ಇತ್ತು ಇತ್ತು ಮಾಡಿದ್ರು ಮಾಡಿ. ಇವತ್ತು ನಾನು ಈ ಸಭೆಗೆ ಬರಲೇ ಇಲ್ಲ ಅಂತಿದ್ದರೆ ಪರಿಶೋಧನೆ ಹಾಗೆ ಹೋಗಿ ಅಲ್ಲ ಹೌದಾ? ಹಾಗಂತೇಳಿ ನೀವು ಹೇಳಿಲ್ಲ ಅಂತ ಖಂಡಿತ ಹೋಗಿಲ್ಲ, ನಮಗೆ ಯಾವುದೇ ರೀತಿ ಬೇಜಾರಿಲ್ಲ. ನಿಮಗೆ ಅದರದ ಏನಂದ್ರೆ ಈ ಥರದ ಒಂದು ವಿಚಾರಗಳನ್ನು ಕೂಡ ನಾವು ಅಲ್ಲಿ ಬರೆಸ್ಬೇಕಿತ್ತೇನೋ ಅನ್ನೋದು ಸ್ವಲ್ಪ ಮಿಸ್ ಆಗಿರುತ್ತೆ ಅಷ್ಟೇ. ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೆಚ್ಚಿಗೆ ಮಕ್ಕಳು ಕೂಡ ಸಮಯ ಆಗಿರ್ಬೋದು, ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರ್ಯಕ್ರಮವನ್ನು ಮಾತಾಡಲಿಕ್ಕೆ ಅವಕಾಶ ಏನು ಸೂಕ್ಷ್ಮವಾಗಿ ಇರುವ ನಾವು ಪಂಚಾಯತಿ ಒಂದು ಸಪೋರ್ಟಿವ್ ಇದ್ದಾಗಲೂ ಕೂಡ ನಾವು ಪಂಚಾಯತ್ ಖಂಡಿತ ಆಗ್ತಾ ಇಲ್ಲ. ಆ ಒಂದು ವಿಚಾರ ಇದ್ರೊಳಗೆ ಬರ್ತದೋ ಬರಲ್ಲ ಅನ್ನೋದು ನನಗೆ ಗೊತ್ತಾಗದೆ ಹೋಗಿ ನಿಮ್ಮ ಕೈಯಿಂದ ತಪ್ಪೋಗಿರ್ಬೋದು. ಏನಾಗ್ಬಿಟ್ರೆ ನಾಳೆ ದಿವಸ ನಾನು ಯಾಕೆ ಆ ಕ್ವಶನ್ ಮಾಡಿದೆ ಅಂದರೆ, ಇನ್ನು ನೀವು ಕೇಳಿ, ನಿಮ್ಗೆ ಅನುದಾನ ಕೊಡ್ತೀನಿ ಅಂತ ನೀವು ಬಂದು ಕೇಳೋದು. ನನಗೆ ಅನುದಾನ ಕೇಳೋದು ಅಧ್ಯಕ್ಷರು ಬರ್ತಾರೆ, ಅವಾಗ ಅಧ್ಯಕ್ಷರ ಹತ್ರ ನಾನು ಮಾತಾಡೋದು. ಹೌದಾ ಮಾಡಿದೆ ಅಧ್ಯಕ್ಷರೇ, ನೀವು ಲಾಸ್ಟ್ ಟೈಮ್ ಅನುದಾನ ಕೊಟ್ಟಿರೋದು ಲೆಕ್ಕ ಪರಿಶೋಧನೆಯಲ್ಲಿ ಹೋಗಿದೆಯಲ್ಲ ಅಂತ ಅವರಿಗೂ ಕೂಡ ಮಾಹಿತಿ ಕೊಟ್ಟೇ ಇರ್ಬೋದು. ಕಲಿತಾ ಈಗ ಹೇಳಿದ್ರು ಸರ್, ನಾವೀಗ ಒಂದು 2 ವರ್ಷದಿಂದ ಏನು ಲೆಕ್ಕ ಪರಿಶೋಧನೆ ಮಾಡ್ತಾ ಬಂದಂತೂ ಡೈರಿ ಮೇಂಟೈನ್ ಆಗ್ತಾ ಇದೆ, ನಿಮ್ಮ ಇದೆಲ್ಲ ಮೇಂಟೈನ್ ಆಗ್ತಾ ಬರ್ತಾ ಇದೆ, ಹಿಂದೆ ಆ ಥರ ಇರಲಿಲ್ಲ ಅಂತ ಹೋಗ್ತಾ ಎಲ್ಲ ವಿಚಾರಗಳು ಗಮನಕ್ಕೆ ಬರ್ತದೆ. ಕೇಳಿದ್ರು ನಮ್ಮ ರೇಖಾ ಮೇಡಮ್ ಕೂಡ ಹೇಳ್ತಾರೆ, ನಿಮ್ಮ ನಡವಳಿಕೆ ಬಂದಿರ್ತಕ್ಕಂಥ ಹಣ ನೀವೇನು ಸಭೆ ನಡೆಸ್ತಾ ಇರ್ತೀರಿ, SDMC ಸಭೆ ನಡೀಬೇಕಾ 10,000 ರೂಪಾಯಿ ಬಂದಿದೆ, ಕಿಟಕಿ ಸರಿ ಮಾಡಬೇಕು, ಅದನ್ನು ಮಾಡ್ಬೇಕು, ಯಾವ್ದಾವ್ದು ಕೇಸಸ್ ಸಹ ನಿಮ್ಮ ಸಭೆಯಲ್ಲೇ ತೀರ್ಮಾನ ಆಗೋದೊಂದು ಅನುಮೋದನೆ ಆಗ್ಬಿಡ್ತಾ ಇಲ್ಲಿ. ನೀವು ಆಮೇಲೆ ಯಾವಾಗಲಾದ್ರೂ ಕೆಲಸ ಮಾಡ್ಬೋದು, ಯಾವ್ದು ಎಷ್ಟೇ ಇಟ್ಟಿದ್ದೀರಿ ನಿಮ್ಮ ಗಮನಕ್ಕೂ ಬಂದಿರ್ತದೆ. ಮೊನ್ನೆ ದಿವಸ ಏನಿದೆ ಹಾಳೆ ತಗೋಸ್ಕರ ಒಂದು 5,000 ರೂಪಾಯಿನ 3,000 ರೂಪಾಯಿನ 2,000 ಇದ್ಯಾವುದು 500 ಸಭೆಗೋಸ್ಕರ ನಾವು ಅಲ್ಲೇ ಸಭೆಯಲ್ಲಿ ಒಂದು ನಿರ್ಣಯ ಮಾಡಿದ್ವಿ. ಆಮೇಲೆ ಸಭೆ ನಡವಳಿಕೆ ಇಷ್ಟು ವಿಚಾರಗಳಿದೆ ಅಂತ ತಿಳ್ಕೊಂಡಿದ್ದಾರೆ ಅಂತ ನಿಮಗೂ ಗೊತ್ತಿರುತ್ತೆ. ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಸಮಯದಲ್ಲಿ ಸಾಧಿಸುವ ಪ್ರಯತ್ನದೊಂದಿಗೆ ಉಜ್ವಲ ಭವಿಷ್ಯವನ್ನು ಹೇಗೆ ಕಟ್ಟಬೇಕು ಅನ್ನೋದು ಸಂಕ್ಷಿಪ್ತ ಮಾತುಗಳಲ್ಲಿ ಹಾಗೆ ಊರಿನ ಹಿರಿಯ ನಾಗರಿಕರು ಹಾಗೆ ಇವತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆ ಹಲೋ
ಗ್ರಾಮಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ವನಜಾ ಮೇಡಮ್, STMC ಗ್ರಾಮಸಭೆಯ ನಿರ್ದೇಶಕರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಪ್ರೇಮಲತಾ ಮೇಡಮ್ ವೇದಿಕೆ ಮೇಲೆ ಉಪಸ್ಥಿತರಿರುವುದರಿಂದ ಗಣ್ಯರಿಗೆ ನಮಸ್ಕಾರ. ಇವತ್ತಿನ 3 ದಿನದಿಂದ ನಮ್ಮ ಶಾಲೆಯಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆ ಕಾರ್ಯ ನಡೀತಾ ಇದೆ. ನನ್ನ ಎಕ್ಸ್ಪೀರಿಯನ್ಸ್ ಇದು 2 ವರ್ಷ ಆಯ್ತು ನಾನು ಕಲಿತಾ ಇದ್ದೀನಿ. ತುಂಬ ವಿಷಯಗಳನ್ನು ತಿಳ್ಕೊಂಡೆ. ಏನೆಲ್ಲ ವಿಷಯಗಳಿಗೆ ಗಮನಕ್ಕೆ ಬಂತು ಅದೆಲ್ಲವನ್ನು ನೋಟ್ ಮಾಡ್ಕೊಂಡಿದ್ದೇನೆ. ಆಲ್ರೆಡಿ ಏನೆಲ್ಲ ತಪ್ಪು ಮಾಡೋದು ಸಹಜ, ಅದನ್ನು ನಾವು ತಿಳ್ಕೊಳ್ತೇವೆ. ಈ ಒಂದು ಪರಿಶೀಲನೆಗೆ ಒಂದು ಅವಧಿಯಲ್ಲಿ ಕೊಟ್ಟಂತಹ ಸಲಹೆ ಮತ್ತು ಸಹಕಾರಗಳನ್ನು ನನಗೆ ತುಂಬ ಅನುಕೂಲ ಆಗಿದೆ ಈ ಟೈಮಲ್ಲಿ. ಅಲ್ಲದೆ ಈ ಒಂದು ಸಭೆಯಲ್ಲಿ ವ್ಯಕ್ತವಾದಂತಹ ಈ ಒಂದು ಸಲಹೆ ಅಭಿಪ್ರಾಯಗಳನ್ನು ಗಂಭೀರವಾಗಿ ನಾನು ಪರಿಗಣಿಸಿ ಶಾಲೆಯ ಅಭಿವೃದ್ಧಿಗೆ ಖಂಡಿತವಾಗಿ ಇದನ್ನು ಬಳಸ್ಕೊಳ್ತೇನೆ ಅಂತ ಹೇಳ್ತೀನಿ. ಅದರಲ್ಲೂ ಮಕ್ಕಳಿಗೆ ಕೂಡ ಹೇಳುವ ಹಾಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಉತ್ತಮ ಮೌಲ್ಯ ಕೊಡಬೇಕು, ಶಿಸ್ತು, ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸಬೇಕು ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದ ಎಲ್ಲವನ್ನು ಮಕ್ಕಳಲ್ಲಿ ಬೆಳೆಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಅಲ್ಲದೆ ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳಿಗೂ ಮಧ್ಯಾಹ್ನದ ಊಟ, ಪಠ್ಯಪುಸ್ತಕ, ಆಮೇಲೆ ವಿದ್ಯಾರ್ಥಿಗಳ ಹಾಗೂ ಮೂಲಭೂತ ಸೌಕರ್ಯಗಳೆಲ್ಲ ಮಕ್ಕಳಿಗೆ ಸಿಗುವ ಹಾಗೆ ನನ್ನ ಪ್ರಯತ್ನವೇ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ 3 ದಿನದಿಂದ ನಮಗೆ ನಮ್ಮ ಜೊತೆಗಿದ್ದು ನಮಗೆ ಆತ್ಮೀಯವಾಗಿ ಸಹಕಾರ ನೀಡಿದಂಥ ಶ್ರೀಯುತ ದೇವೇಂದ್ರ ಪ್ರಸಾದ್ ಅವರಿಗೆ ಪೂರ್ವಕ ಧನ್ಯವಾದ ಸಮರ್ಪಿಸುತ್ತೇನೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಮತಿ ವನಜಾ ಮೇಡಮ್ ಮಾತನಾಡಬೇಕು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಸ್ಥಿರವಾಗಿ ಹೊಂದಿಸುತ್ತಾ ಮುಂಭಾಗದಲ್ಲಿ ಕೂತಿರುವ ಶಾಲೆಯ ಟೀಚರು, ಪೋಷಕರು ಹಾಗೂ ಚಿಕ್ಕ ಮಕ್ಕಳು ನನ್ನನ್ನು ಇವತ್ತು ಇಲ್ಲಿ ಅಧ್ಯಕ್ಷತೆಯನ್ನು ಕೊಟ್ಟಿದ್ದ ಕಾರಣಕ್ಕೆ ತುಂಬ ಖುಷಿಯಾಗಿದೆ. ಯಾಕಂದರೆ ಒಂದು ವರ್ಷ ನಮ್ಮ ಶಾಲೆಯಲ್ಲಿ ಬದುಕುತ್ತಿಲ್ಲ, ಆದರೆ ಈ ವರ್ಷ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಇದೇ ಶಾಲೆಗೆ ಬಂದು ಮಕ್ಕಳು ಪೋಷಕರು ಎಲ್ಲರೂ ಸಮನಾಗಿ ದುಡಿದು ಮಕ್ಕಳನ್ನು ಮುಂದೆ ತರಬೇಕನ್ನು ಹೇಳುತ್ತಾ ಈ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವ್ರ ತಂದೆ ತಾಯಿ ದುಡಿದ್ರು, ಯಾಕಂದ್ರೆ ನಮ್ಮ ಬಿಟ್ಟಿದ್ದೀವಿ, ನಮ್ಮ ದೊಡ್ಡಾಗಿ ನಾವು ನಿಭಾಯಿಸ್ತೀವಿ. ಅವರ ತಂದೆ ತಾಯಿಗೂ ನಿಲ್ಲಿರ್ತಾರೆ. ನಮಗೆ ವಯಸ್ಸಾಯಿತು, ಯಾಕಂದ್ರೆ ಆಗಲ್ಲ, ವರ್ಷ ಆಗಿಲ್ಲ, ಮನಸ್ಸೇ ಆಗಿಲ್ಲ, ಮನಸ್ಸಿಗೆ ಬೇಕಾಗಿಲ್ಲ, ವರ್ಷ ಆಗ್ತಾ ಹೋಗುತ್ತೆ. ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪಿದ್ದು. ಕಾರ್ಯಕ್ರಮದ ಕೊನೆಯ ಬೆಟ್ಟವಾದ ವಂದನಾರ್ಪಣಾ ಕಾರ್ಯಕ್ರಮವನ್ನು ನನ್ನ ಸಹೋದರಿ ಟೆನ್ಷನ್ ಅಲ್ಲ ಏನಿಲ್ಲ ಚರ್ಚೆ ಇಲ್ಲೇ ಆಯಿತು. ಸಾಮಾಜಿಕ ಪರಿಶೋಧನೆ ಗ್ರಾಮ ಸಮಿತಿ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಮತಿ ವನಜಾ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀಮತಿ ರೇಷ್ಮಾ ಇವರಿಗೆ ಧನ್ಯವಾದಗಳು. ಹಾಗೆಯೇ ಸತತ 3 ದಿನದಿಂದ ನಮ್ಮ ಶಾಲೆಯ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದಿಂದ ಶ್ರೀಯುತ ದೇವೇಂದ್ರ ಪ್ರಸಾದ್ ಧನ್ಯವಾದಗಳು ಸರ್. ಶ್ರೀಯುತ ನಾಗೇಶ್ ಕೇಳಿ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಹೊಸನಗರ ಇವರಿಗೆ ಧನ್ಯವಾದಗಳು ಸರ್. ಹಾಗೆ ಶ್ರೀಯುತ ಇಸ್ಮಾಯಿಲ್ ಸರ್, ಸದಸ್ಯರು, ಗ್ರಾಮ ಪಂಚಾಯತ್ ಕೈಗೊಂಡ ಮಾಸ್ತಿಕತೆ ಇವರಿಗೆ ಧನ್ಯವಾದಗಳು.
ಸದಸ್ಯರು, ಗ್ರಾಮ ಪಂಚಾಯಿತಿ ಕೈಗೊಂಡ ಮಾಸ್ತಿಕತೆ, ಹಾಗೆ ನಮ್ಮ CRP ರೇಖಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಅಂಗನವಾಡಿ ಕವಿತಾ ಟೀಚರ್ ಇವರಿಗೂ ಧನ್ಯವಾದಗಳು. ನಮ್ಮ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಪ್ರೇಮಲತಾ ಟೀಚರ್ ಇವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಅಡುಗೆಯವರಿಗೂ, ಅತಿಥಿ ಶಿಕ್ಷಕರಿಗೂ, ಪೋಷಕ ಬಾಂಧವರಿಗೂ, ಪುಟಾಣಿ ಮಕ್ಕಳಿಗೂ ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರಕ್ಕೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳೊಂದಿಗೆ ಮತ್ತೊಮ್ಮೆ